ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ರವಿ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನಗಿರಿ ಇಲ್ಲಿ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪ್ರಸ್ತುತ ನಾವು ದಾವಣಗೆರೆ ವಿಶ್ವವಿದ್ಯಾಲಯ BA BSc ಮತ್ತು ಇನ್ನುಳಿದಂಥ ಕಾಂಬಿನೇಷನ್ಗಳಿಗೆ ನಿಗದಿಪಡಿಸಿರುವಂಥ ಕನ್ನಡ ಡಿಂಡಿಮ ಅನ್ನುವಂಥ ಪಠ್ಯಪುಸ್ತಕ. ಇದರಲ್ಲಿ ದಿನಕರ ದೇಸಾಯಿಯವರ ಚೌಪದಿಗಳು ಅನ್ನುವಂಥ ಒಂದು ಪಠ್ಯಭಾಗ ಇದೆ. ಈ ಪಠ್ಯಭಾಗವನ್ನು ಕುರಿತು ಇವತ್ತು ನಾವು ಚರ್ಚೆಯನ್ನು ನಡೆಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಪ್ರಾರಂಭದಲ್ಲಿ ನಾವು ಈ ಚೌಪದಿಗಳನ್ನು ಬರೆದಿರುವಂಥ ದಿನಕರ ದೇಸಾಯಿ ಬಗ್ಗೆ ತಿಳ್ಕೊಳ್ಳುವಂಥದ್ದು ಕ್ರಮ. ಚೌಪದಿ ಅಂತಂತಂದರೆ ಪದ ಅಂತಂತಂದರೆ ಪಾದ ಅಂತ, ಪಾದ ಅಂದರೆ ಸಾಲು ಅಂತಂತ ಅರ್ಥ. ಚೌ ಅಂತಂತಂದರೆ ನಾಲ್ಕು ಅಂತ, ಚೌಪದಿ. ಚತುರ್ ಅಂತಂತ ಹೇಳ್ತೀವಿ. ಚತುರ್ ಅಂತಂತಂದರೆ ಸಂಸ್ಕೃತದಲ್ಲಿ ನಾಲ್ಕು ಅಂತಂತ, ಚಾರ್ ಅಂತಂತನೂ ಕೂಡ ಹೇಳ್ತೀವಿ. ಹಿಂದಿನಲ್ಲಿ ಚಾರ್ ಅಂದರೆ ನಾಲ್ಕು ಅಂತ. ಚೌಪದಿ ಅಂತಂದರೆ ನಾಲ್ಕು ಸಾಲುಗಳನ್ನು ಹೊಂದಿರುವಂಥದ್ದು. ಈ ನಾಲ್ಕು ಸಾಲಿನ ರಚನೆಗಳು ನಮಗೆ ಇವತ್ತು ಆಧುನಿಕ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಹೊಸದೇನಲ್ಲ. ಹಿಂದೆಯಿಂದನೂ ಕೂಡ ನಮ್ಮ ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಾಚೀನ ಕಾಲಘಟ್ಟದಿಂದನೂ ಕೂಡ ಈ ನಾಲ್ಕು ಸಾಲಿನ ರಚನೆಗಳು ಕಂಡು ಬಂದಿದ್ದಾವೆ. ಮತರಗಣಗಳ ಛಂದಸ್ಸನ್ನು ಒಳಗೊಂಡಿರುವಂಥ ಕಂದ ಪದ್ಯನ್ನು ಕೂಡ ನಾಲ್ಕು ಸಾಲಿನ ಹೊಂದಿರುವಂಥ ರಚನೆಯೇ. ಅದೇ ರೀತಿ ವೃತ್ತನ್ನು ಕೂಡ ನಾಲ್ಕು ಸಾಲಿನ ರಚನೆಗಳು, ಅದು ಗಣಗಳನ್ನು ಹೊಂದಿರುವಂಥದ್ದು. ಅದೇ ರೀತಿ ದೇಸಿ ಛಂದಸ್ಸು ಅಂತ ಪರಿಗಣಿಸಲ್ಪಟ್ಟಿರುವಂಥ ಸಾಂಗತ್ಯ ಅನ್ನುವಂಥದ್ದು ಭರತೇಶ ವೈಭವ ಬರೆದಿರುವಂಥ ರತ್ನಾಕರವರ್ಣಿ ಬಳಸ್ಕೊಂಡಿರುವಂಥ ಛಂದಸ್ಸು ಸಾಂಗತ್ಯ. ಈ ಸಾಂಗತ್ಯ ಕೂಡ ಚೌಪದಿಯ ಒಳಗಡೆನೆ ಬರುತ್ತೆ. ಆದರೆ ಆಧುನಿಕ ಸಂದರ್ಭದಲ್ಲಿ ನಾವು ಈ ಚೌಪದಿಯನ್ನು ಸ್ವಲ್ಪ ವಿಭಿನ್ನವಾಗಿ, ಅಂದರೆ ಆ ಛಂದಸ್ಸಿನ ಕ್ರಮವನ್ನು ಮೀರಿ ಅಥವಾ ಅದನ್ನು ಮುರಿದು ಕಟ್ಟಿ ಹೊಸ ರೀತಿಯಲ್ಲಿ ಇವತ್ತಿನ ಸಂದರ್ಭಕ್ಕೆ ಒಗ್ಗುವಂಗೆ ಚೌಪದಿಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ದಿನಕರ ದೇಸಾಯಿಯವರು ಚೌಪದಿ ಈ ರೂಪದಲ್ಲಿ ಅಥವಾ ಈ ಪ್ರಕಾರದಲ್ಲಿ ಅತ್ಯಂತ ಹೆಚ್ಚಿನ ಸಾಹಿತ್ಯವನ್ನು ನಿರ್ಮಾಣ ಮಾಡಿದಂಥ ಒಬ್ಬರು ವ್ಯಕ್ತಿ. ಇಲ್ಲೇ SV ಪರಮೇಶ್ವರ ಭಟ್ಟರನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕು. ಮನಸ್ಸಲ್ಲಿ ಇಟ್ಕೊಂಡೇ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ದಿನಕರ ದೇಸಾಯಿಯವರು ಆ ಚೌಪದಿಗಳನ್ನೇ ತಮ್ಮ ಸಾಹಿತ್ಯದ ಮುಖ್ಯ ಪ್ರಕಾರವನ್ನಾಗಿ ಆಯ್ದುಕೊಂಡರು. ಷಟ್ಪದಿಯನ್ನು ಹೆಂಗೆ ರಾಘವಾಂಕ ತನ್ನ ಕಾವ್ಯದ ಮಾಧ್ಯಮವನ್ನಾಗಿ ಮಾಡಿಕೊಂಡು ಷಟ್ಪದಿ ಬ್ರಹ್ಮ ಅಂತಂತ ಅನ್ನಿಸ್ಕೊಂಡು, ಅದೇ ರೀತಿ ಚೌಪದಿಯ ಬ್ರಹ್ಮ ಅಂತಂತ ಅನ್ನಿಸ್ಕೊಳ್ಳೋದಕ್ಕೆ ಆಧುನಿಕ ಸಾಹಿತ್ಯದ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಗುರುತಿಸಬಹುದಾದರೆ ದಿನಕರ ದೇಸಾಯಿ ಅಂತ ನಾವು ಹೇಳ್ಬೋದು. ಈ ದಿನಕರ ದೇಸಾಯಿಯವರು ಆ್ಯಕ್ಚುಲಿ ಅಂಕೋಲಾ ತಾಲೂಕಿನ ಅಲಗೇರ ಗ್ರಾಮದಲ್ಲಿ ಅವರು ತಮ್ಮ ಜೀವನವನ್ನು ಕಳೆದರು. ನಂತರ ಅವರು ಕವಿ, ಸಮಾಜವಾದಿ, ಶಿಕ್ಷಣ ತಜ್ಞರಾಗಿ ಜನರನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಡಿದ್ರು. ಜನಸೇವಕ ಅನ್ನುವಂಥ ಒಂದು ಪತ್ರಿಕೆಯನ್ನು ಕೂಡ ತಂದರು. ರೈತ ಚಳವಳಿಗೆ ತುಂಬ ಬೆಂಬಲವನ್ನು ಕೊಟ್ಟರು ಮತ್ತು ರೈತ ಚಳವಳಿಗೆ ಕೆಲಸವನ್ನು ಕೂಡ ಮಾಡಿದ್ರು, ಪಾಲ್ಗೊಂಡ್ರು ಅದರಲ್ಲಿ. ಮತ್ತು ಉಳುವವನು ನೆಲದ ಒಡೆಯ ಅನ್ನುವಂಥ ಏನು ಒಂದು ನಿಯಮ ಇದೆ. ನಿಯಮ ಅಂತಂತಂದರೆ ನಾನು ಕಾನೂನಿನ ನಿಯಮ ಅಂತಂತ ಹೇಳ್ತಾ ಇಲ್ಲ, ಬದಲಿಗೆ ಒಂದು ನೈತಿಕವಾಗಿರುವಂಥ ನಿಯಮ ಇದೆ. ಯಾರು ಆ ಭೂಮಿಯಲ್ಲಿ ಶ್ರಮ ಪಡ್ತಾರೆ ಆ ಭೂಮಿ ಅವರಿಗೆ ಸಲ್ತಕ್ಕದ್ದು ಅಂತಂದ್ಬಿಟ್ಟು ಅದನ್ನು ಎತ್ತಿ ಹಿಡಿದಂಥವರು ಈ ವ್ಯಕ್ತಿ ದಿನಕರ ದೇಸಾಯಿ. ಸೊ ಹಾಗಾಗಿ ಶ್ರಮ ಸಂಸ್ಕೃತಿಯ ಪರವಾಗಿ ನಿಂತ್ಕೊಂಡು, ದುಡಿಯುವಂಥ ಜನರ ಪರವಾಗಿ ನಿಂತ್ಕೊಂಡು, ತಮ್ಮ ವಕೀಲಿ ವೃತ್ತಿಯನ್ನು ಕೂಡ ಬಿಟ್ಟು ದುಡಿಯುವ ವರ್ಗದ ಪರವಾಗಿ ಕೆಲಸ ಮಾಡಿದಂಥ ಮಹಾನ್ ನಾಯಕ ಮತ್ತು ಸಾಹಿತಿ, ಈ ಎರಡನ್ನೂ ಕೂಡ ಆಗಿರುವಂಥ ವ್ಯಕ್ತಿ ಯಾರು ಅಂತಂತಂದರೆ ದಿನಕರ ದೇಸಾಯಿ. ಚೌಪದಿಗಳು ಈಗ ನಾವು ಅಭ್ಯಾಸ ಮಾಡಬೇಕಾಗಿರುವಂಥದ್ದು ಇವರ ಚೌಪದಿಗಳು. ಈ ಚೌಪದಿಗಳು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಿದೆ. ನೋಡಿರಿ, ಚೌಪದಿಗಳನ್ನು ನಾವು ಗಮನಿಸೋದಾದರೆ ನಾನು ಪ್ರಾರಂಭದಲ್ಲಿ ಹೇಳಿದೆ 4 ಸಾಲಿನ ಒಂದು ರಚನೆ ಇದು ಅಂತಂದ್ಬಿಟ್ಟು. ಮುಂದೆ ನಾವು ಗಮನಿಸ್ತೀವಿ ಅದನ್ನು. 4 ಸಾಲಿನ ರಚನೆ. 4 ಸಾಲಲ್ಲೇ ಇದರ ಒಟ್ಟು ಸ್ವರೂಪದ ಬಗ್ಗೆ ಹೇಳ್ತಾ ಇದ್ದೀನಿ. 4 ಸಾಲಿನಲ್ಲಿ ಒಂದು ವಿಷಯದ ಬಗ್ಗೆ ತುಂಬ ಅಡಕಗೊಳಿಸಿ
ವಿಸ್ತಾರಗೊಳಿಸದೆ ತುಂಬ ಅಡಕಗೊಳಿಸಿ ಏನು ಮಾಡಬೇಕಾಗತ್ತೆ ಅಂತಂದರೆ ಒಂದು ವಿಷಯವನ್ನು ಪ್ರೆಸೆಂಟ್ ಮಾಡಬೇಕಾಗತ್ತೆ, ಹೇಳಬೇಕಾಗತ್ತೆ. ಸೊ ಹಾಗಾಗಿ ಆ ಅಡಕಗೊಳಿಸಿ ಹೇಳುವಂಥ ಒಂದು ಶಕ್ತಿ ಮತ್ತು ವಿಸ್ತಾರವನ್ನು ಸಂಕ್ಷಿಪ್ತೀಕರಣಗೊಳಿಸುವಂಥ ಒಂದು ಮಿತಿ, ಅದರ ವ್ಯಾಪ್ತಿ, ಒಂದು ವಸ್ತುವಿನ ವ್ಯಾಪ್ತಿ ತುಂಬ ವಿಸ್ತಾರವಾಗಿತ್ತು ಅಂತಂತಂದರೆ ಅದನ್ನು ಸಂಕ್ಷಿಪ್ತಗೊಳಿಸಿ ಹೇಳಬೇಕಾದ್ರೆ ಮಿತಿನೇ ಆಗುತ್ತೆ. ಆದರೆ ಒಂದು ವಿಷಯವನ್ನು ಸಂಕ್ಷಿಪ್ತಗೊಳಿಸಿ ಹೇಳಬೇಕಾದ್ರೆ ಧ್ವನಿ ಸಾಧ್ಯತೆಗಳನ್ನು ಹೊಂದಿರುವಂಥ ಶಕ್ತಿನೂ ಕೂಡ ಅದಕ್ಕೆ ಲಭ್ಯವಾಗಿಬಿಡುತ್ತೆ. ಸೊ ಹಾಗಾಗಿ ಏನು ಅಂತಂದರೆ ಶಕ್ತಿ ಮಿತಿ ಈ ಎರಡರ ಮಧ್ಯೆ ಚೌಪದಿ ಪ್ರಕಾರದಲ್ಲಿ ಒಬ್ಬ ಸಾಹಿತಿ ಅಥವಾ ಕವಿ ಕೆಲಸ ಮಾಡಬೇಕಾಗತ್ತೆ. ದಿನಕರ ದೇಸಾಯಿ ಆ ಥರದ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅತ್ಯಂತ ಯಶಸ್ವಿಯಾಗಿರುವಂಥ ಸಾಹಿತಿ, ಚೌಪದಿ ಪ್ರಕಾರದಲ್ಲಿ ಕೆಲಸ ಮಾಡಿರುವಂಥ ಸಾಹಿತಿ ಅಂತ ಅಂದ್ಬಿಟ್ಟು ಕನ್ನಡ ಸಾಹಿತ್ಯದ ಲೋಕದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ. ಈಗ ನಾನು ಆಗಲೇ ಹೇಳ್ದಂಗೆ ಏನು ಅಂತಂತಂದರೆ ಈ ಚೌಪದಿ ಪ್ರಕಾರ ಅಂದರೆ ಚೌಪದಿ ಅನ್ನುವಂಥ ಒಂದು ರಚನೆ ಅಂದರೆ 4 ಸಾಲಿನ ಒಂದು ರಚನೆ ಇದು. ಸೊ 4 ಸಾಲಿನ ಈ ಒಂದು ರಚನೆ ಒಂದೊಂದು ವಿಷಯದ ಬಗ್ಗೆ ಮಾತಾಡುತ್ತೆ. ಆ ವಿಷಯಗಳು ನಿರಂತರವಾಗಿ ಕಂಟಿನ್ಯೂಟಿ ಇಲ್ಲದೆ ಹೋಗಿರ್ಬೋದು. ಒಂದೊಂದು ಚೌಪದಿನೂ ಕೂಡ ಬೇರೆ ಬೇರೆ ವಿಷಯಗಳನ್ನು ಕುರಿತು ಚರ್ಚೆ ಮಾಡ್ತಾ ಇರ್ಬೋದು, ಹಿಂಗೂ ಕೂಡ ಇರುತ್ತೆ. ಅಥವಾ ಒಂದು ವಿಷಯವನ್ನು ಹಲವು ಚೌಪದಿಗಳಲ್ಲೂ ಕೂಡ ಹೇಳಿರ್ಬೋದು, ಈ ಥರನೂ ಕೂಡ ಇರುತ್ತೆ. ಆದರೆ ಸಾಮಾನ್ಯವಾಗಿ ಒಂದು ಚೌಪದಿ ಸಾಮಾನ್ಯವಾಗಿ ಒಂದು ವಿಷಯಕ್ಕೆ ಸೀಮಿತವಾಗಿರುವಂಥದ್ದು ಇದೆ. ಸುಮಾರು ಚೌಪದಿಗಳನ್ನು, ಸಾವಿರಾರು ಚೌಪದಿಗಳನ್ನು ವಿದ್ವಾಂಸರು ಹೇಳುವ ಪ್ರಕಾರ ಸುಮಾರು ಒಂದು 10,000 ಚೌಪದಿಗಳನ್ನು ಇವರು ಬರೆದಿದ್ದಾರೆ ಅಂತಂತ ಹೇಳಲಾಗಿದೆ. ಆದರೆ ಇವರ ಕೆಲವು ಇದು ಚೌಪದಿಗಳನ್ನು ಸಂಗ್ರಹಿಸಿಬಿಟ್ಟು ದಿನಕರನ ಚೌಪದಿಗಳು ಅನ್ನುವಂಥ ಹೆಸರಿನಲ್ಲಿ ಇವರ ಕೃತಿಯನ್ನು ತರಲಾಗಿದೆ ಚೌಪದಿಗಳ ಕುರಿತಂಗೆ. ಉಳಿದಂತೆ ಅವರು ಹೂಗುಂಚಲು, ಬಾಸಿಗ, ಮಕ್ಕಳ ಗೀತೆಗಳು, ನಾಕಂಡ ಪಡುವಣ ಮತ್ತು ಪ್ರಾಥಮಿಕ ಶಿಕ್ಷಣ ಅನ್ನುವಂಥ ಕೆಲವು ಕೃತಿಗಳನ್ನು ಬರೆದಿದ್ದಾರೆ ಮತ್ತು ಕೆಲವು ಸಂಶೋಧನಾ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಒಟ್ಟಾರೆಯಾಗಿ ಇವರ ಇತಿವೃತ್ತ ಇತ್ತು ಅಂತಂತಂದರೆ ಒಟ್ಟಾರೆಯಾಗಿ ಇವರ ಒಟ್ಟು ಚೌಪದಿ ಕಾರಣದಿಂದ ನಮ್ಮಲ್ಲಿ ಈಗ ಗುರುತಿಸ್ಕೊಂಡಿರುವಂಥ ವ್ಯಕ್ತಿ, ಚೌಪದಿ ಕಾರಣದಿಂದನೇ ಗುರುತಿಸ್ಕೊಂಡಿರುವಂಥವ್ರು ಅಂತಂತಂದರೆ ದಿನಕರ ದೇಸಾಯಿ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಈಗ ಇವರ ಚೌಪದಿಗಳನ್ನು ನಾವು ನೇರವಾಗಿ ಗಮನಿಸ್ಬೋದು. ನಾನು ಫಸ್ಟ್ ನೋಡ್ರಿ ಅವ್ರು ಹೇಳ್ತಾ ಇರುವಂಥದ್ದು ಐಡೆಂಟಿಟಿ ಅನ್ನುವಂಥ ನಾನು ಅನ್ನುವಂಥದ್ದು, ನಾನು ಅನ್ನುವಂಥ ವ್ಯಕ್ತಿ ಕವಿ ಇರ್ಬೋದು. ಇಲ್ಲಿ ಕವಿನೇ, ಕವಿ ಹೇಳ್ತಾ ಇದ್ದಾನೆ, ತನ್ನ ಬಗ್ಗೆ ತಾನು ಹೇಳ್ಕೊಳ್ತಾ ಇರುವಂಥದ್ದು. ದಿನಕರ ದೇಸಾಯಿ ಹೇಳ್ತಾ ಇದ್ದಾರಾ ಅಥವಾ ದಿನಕರ ದೇಸಾಯಿ ಅಂತಹ ಕವಿಗಳ ಪರವಾಗಿ ಹೇಳ್ತಾ ಇದ್ದಾರಾ? ಒಂದು ಸಾಹಿತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂತಂದರೆ ಆ್ಯಕ್ಚುಲಿ ನಮಗೆ ಈಗ ಗೊತ್ತಾಗ್ತಾ ಇದೆ ಏನು ಅಂತಂತಂದರೆ ಇಂಥ ಕೃತಿಯನ್ನು ಬರೆದಿರುವಂಥವ್ರು ಇಂಥ ವ್ಯಕ್ತಿ ಅಂತಂದ್ಬಿಟ್ಟು. ಆದರೆ ಹಿಂದೆ ಆ ಥರ ಇರಲಿಲ್ಲ. ಕವಿಗಳು ತಮ್ಮ ಕೃತಿಯ ಮುಂಭಾಗದಲ್ಲಿ ಅಥವಾ ಕೃತಿಯ ಹಿಂದೆ ತಮ್ಮ ಹೆಸರನ್ನು ಬರ್ಕೊಳ್ತಾ ಇರಲಿಲ್ಲ, ಬದಲಿಗೆ ದೇವರ ಹೆಸರನ್ನು ಹಾಕ್ಬಿಡೋರು. ಸೊ ಹಾಗಾಗಿ ಏನು ಅಂತಂತಂದರೆ ಕೃತಿ ಇಂಥವರ ಕರ್ತೃತ್ವದಿಂದ ಕೂಡಿದೆ ಅನ್ನುವಂಥದ್ದು ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಏನಂತಂದರೆ ಕವಿ ಎನ್ನುವಂಥದ್ದು ಮಾತ್ರ ಮುಖ್ಯ ಆಗ್ತಾ ಇತ್ತು. ಹಾಗಾಗಿ ಈ ಕೃತಿಯ ಕವಿ ಯಾರು ಅನ್ನುವಂಥದ್ದೇ ದೊಡ್ಡ ಸಂಶೋಧನಾ ವಿಷಯಗಳು ಕೂಡ ಆಗಿದ್ದಾವೆ ಹಿಂದಿನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ. ಆದರೆ ಇವಾಗ ಆಧುನಿಕ ಸಂದರ್ಭದಲ್ಲಿ ಕವಿಗಳು ಮತ್ತು ಅಥವಾ ಬರಹಗಾರರು ತಮ್ಮ ಹೆಸರಿನಲ್ಲಿ ಕೃತಿಗಳನ್ನು ತರುವಂಥ ಒಂದು ಪರಿಪಾಠ ಇದೆ. ಈಗ ಇವರೇನು ಮಾಡ್ತಾ ಇದ್ದಾರೆ ಅಂತಂದರೆ ದಿನಕರ ದೇಸಾಯಿ ಏನು ಮಾಡ್ತಾ ಇದ್ದಾರೆ ಅಂತಂತಂದರೆ ಈ ಚೌಪದಿಯಲ್ಲಿ ಕವಿ ಅನ್ನುವಂಥ, ಅಂದರೆ ದಿನಕರ ದೇಸಾಯಿನೇ ಬರೆದಿರುವಂಥದ್ದು, ಆದರೆ ದಿನಕರ ದೇಸಾಯಿ ಒಬ್ಬ ವ್ಯಕ್ತಿನೂ ಕೂಡ ಹೌದು, ಹಾಗೆಯೇ ಕವಿನೂ ಕೂಡ ಹೌದು, ಮತ್ತು ಕವಿಗಳ ಪ್ರತಿನಿಧಿನೂ ಕೂಡ ಹೌದು. ಅಥವಾ ಕವಿಗಳ ಪರವಾಗಿ ಮಾತಾಡ್ತಾ ಇರ್ಬೋದು, ಅಥವಾ ಕವಿಗಳು ಹೆಂಗಿರಬೇಕು ಅನ್ನುವಂಥದ್ರ ಬಗ್ಗೆನೂ ಮಾತಾಡ್ತಾ ಇರ್ಬೋದು, ಅಥವಾ ಕವಿಗಳು ಹೆಂಗೆ ಈ ಜಗತ್ತಿನಲ್ಲಿ ಅನ್ನುವಂಥದ್ದು. ನಾನು ಒಬ್ಬ ಕವಿ ನೋಡ್ರಿ, ನಾನು ಅಂತಂದರೆ ಇಲ್ಲಿ ಕವಿ ಅಂತ ಅರ್ಥ. ಓದ್ಬಿಡ್ತೀನಿ. ಇಲ್ಲಿ ಎರಡು ಆ್ಯಕ್ಚುಲಿ ಈ ಸ್ಲೈಡ್ನಲ್ಲಿ ನೀವು ನೋಡ್ತಾ ಇರುವಂಥದ್ದು ಎರಡು ಚೌಪದಿ, ಒಂದು ನಾನು ಅನ್ನುವಂಥದ್ದು, ಇನ್ನೊಂದು ಕಾವ್ಯದ ಸ್ವರೂಪ ಅನ್ನುವಂಥದ್ದು. ಪ್ರಾರಂಭದಲ್ಲಿ ಕವಿ ಆದಮೇಲೆ ಕಾವ್ಯ.
ಸೊ ಹಾಗಾಗಿ ನಾನು ಅನ್ನುವಂಥದ್ದು ಕವಿ. ಇನ್ನೊಂದು ಕಾವ್ಯದ ಸ್ವರೂಪದ ಬಗ್ಗೆ, ಕವಿಯ ನಿರ್ಮಾಣ ಆಗಿರುವಂಥ ಕಾವ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ನೋಡೋಣ. ಕವಿಯಲ್ಲ ಮಾರಾಯ ಹೇಳ್ತಿರೋದುಂಟು. ಕವಿಯಲ್ಲ ಮಾರಾಯ, ನಾನೊಬ್ಬ ಭಂಗಿ, ಮಡಿವಾಳನೂ ಹೌದು, ತೊಳೆಯುವೆನು ಅಂಗಿ, ಮತ್ತೆ ಕ್ಷೌರಿಕನಾಗಿ ಕೆತ್ತುವೆನು ಬೋಳು, ಒಮ್ಮೊಮ್ಮೆ ಕಣಜದಲ್ಲಿ ತುಂಬುವೆನು ಕಾಳು. ಅತ್ಯಂತ ಸರಳವಾಗಿರುವಂಥದ್ದು ಚೌಪದಿ, ತುಂಬ ಸರಳವಾಗಿರುವಂಥದ್ದು, ಆದರೆ ಅಷ್ಟೇ ಧ್ವನಿಪೂರ್ಣವಾಗಿರುವಂಥದ್ದು. ಕವಿ ಅಲ್ಲ, ಮತ್ತೆ ಕವಿ ಹಿಂಗಾದ್ರೆ ಏನು ಅನ್ನುವಂಥದ್ದು ಒಂದು ಪ್ರಶ್ನೆ. ಕವಿ ಅಲ್ಲ ಅಂತಂದ್ರೆ ಕವಿ ಅಂತಂದ್ರೆ ಏನು ಹಂಗಾದ್ರೆ? ನಾನೊಬ್ಬ ಭಂಗಿ ಅಂತಂತಂದ್ರೆ ಆ್ಯಕ್ಚುಲಿ ನೋಡ್ರಿ, ಭಂಗಿ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಒಂದು ಏನಂತಂದರೆ ಅಮಲು ಬರೆಸುವಂಥ ಪದಾರ್ಥವನ್ನು ಸೇರಿಸಿ, ಇದು ಪದಾರ್ಥ ಅದು ಭಂಗಿ ಅನ್ನುವಂಥದ್ದು, ಭಂಗಿ ಸೊಪ್ಪು ಅಂತ ಕರೀತಾರೆ. ಇನ್ನೊಂದು ಭಂಗಿ ಅಂತಂತಂದರೆ ಒಂದು ವೃತ್ತಿಯನ್ನು ಸೂಚಿಸುವಂಥದ್ದು. ಇಲ್ಲೆಲ್ಲ ವೃತ್ತಿಗಳೇ ಬರ್ತಾ ಇದೆ ನೋಡ್ರಿ ಈ ಸ್ಟಾಂಜದಲ್ಲಿ. ವೃತ್ತಿ ಅಂದರೆ ಕೆಲಸವನ್ನು ಸೂಚಿಸ್ತಾ ಇರುವಂಥದ್ದು. ಏನು ಕೆಲಸ ಇಲ್ಲಿ? ಭಂಗಿ ಕೆಲಸ ಏನು? ಅವರು ನಾವು ಇವತ್ತು ತುಂಬ ಸೊಫೆಸ್ಟಿಕೇಟೆಡ್ ಆಗಿರುವಂಥ ಪದವನ್ನು ಬಳಸಿ ಪೌರಕಾರ್ಮಿಕರು ಅಂತ ನಾವು ಕರಿತಾ ಇದ್ದೀವಲ್ವ. ಆ ಪೌರಕಾರ್ಮಿಕರ ಕೆಲಸನೇ ಭಂಗಿಯ ಕೆಲಸ. ಅಂದರೆ ಕಸ ಗುಡಿಸುವಂಥದ್ದು, ಕಸವನ್ನು ಆಯುವಂಥದ್ದು, ಚರಂಡಿ ಕ್ಲೀನ್ ಮಾಡುವಂಥದ್ದು, ಹಿಂದೆ ಮಲವನ್ನು ಕೂಡ ಹೊರ್ತಾ ಇದ್ರು. ಸೊ ನಾನೊಬ್ಬ ಭಂಗಿ ಅವ್ರು ಹೇಳ್ತಾ ಇರುವಂಥದ್ದು. ಭಂಗಿ ನಾನು. ಶ್ರಮದ ಬಗ್ಗೆ ನಾನು ಆಗಲೇ ಹೇಳಿದೆ. ಕೆಲಸಗಾರರ ಬಗ್ಗೆ, ದುಡಿಮೆಯ ವರ್ಗದವರ ಬಗ್ಗೆ, ಕೆಲಸಗಾರರ ಬಗ್ಗೆ, ರೈತರ ಬಗ್ಗೆ ಅಭಿಮಾನ ಇಟ್ಕೊಂಡು ಅವ್ರ ಜೊತೆ ತಮ್ಮನ್ನು ಗುರುತಿಸ್ಕೊಂಡಂಥ ವ್ಯಕ್ತಿ ದಿನಕರ ದೇಸಾಯಿ. ಅಥವಾ ಕವಿಯ ಕೆಲಸ ಎಂಥದ್ದು ಅಂತಂದರೆ ಇಂಥವ್ರ ಜೊತೆ ಗುರುತಿಸ್ಕೊಳ್ಬೇಕು. ಬದಲಾಗಿ ಅಧಿಕಾರಸ್ಥರ ಅಥವಾ ಯಾರಿಗೆ ಬಲ ಇರುತ್ತೋ ಅವ್ರ ಪರವಾಗಿ ನಿಲ್ಲುವಂಥದ್ದಲ್ಲ. ಯಾರು ನಿರ್ಬಲರು, ಯಾರು ಅಧಿಕಾರಹೀನರು, ಅಧಿಕಾರ ವಂಚಿತರು, ಅಥವಾ ಯಾರು ಶೋಷಣೆಗೆ ಒಳಗಾಗಿರ್ತಾರೋ ಅವ್ರ ಪರವಾಗಿ ನಿಲ್ಲುವಂಥವನು ಕವಿ. ಮತ್ತು ಕವಿ ಎಂಥ ಕೆಲಸವನ್ನು ಮಾಡಬೇಕು ಸಮಾಜದಲ್ಲಿ? ಕವಿಯಲ್ಲ ಮಾರಾಯ, ನಾನೊಬ್ಬ ಭಂಗಿತನದ ಕೆಲಸವನ್ನು ಮಾಡಬೇಕು. ಸಮಾಜದಲ್ಲಿರುವಂಥ ಕೊಳೆಗಳನ್ನು, ಕಸಗಳನ್ನು, ಮಲವನ್ನು ನಿರ್ಮಲ ಮಾಡಬೇಕು. ಅವನು ಕವಿ. ಸಮಾಜದಲ್ಲಿರುವಂಥ ಕೊಳೆ ಯಾವುದು ಹಾಗಾದರೆ? ಸಮಾಜದಲ್ಲಿರುವಂಥ ಕೊಳೆ ಯಾವುದು ಅಂತಂತಂದರೆ, ನಮ್ಮ ಸಮಾಜದಲ್ಲಿ ಜಾತಿ ಅನ್ನುವಂಥ ಕೊಳೆ ಇದೆ, ಧರ್ಮ ಅನ್ನುವಂಥದ್ದು, ಧರ್ಮಗಳ ಅಂಧಶ್ರದ್ಧೆ, ಅದರ ಹೆಸರಿನ ಮೂಢನಂಬಿಕೆಗಳು, ಧರ್ಮಾಂಧತೆ ಅನ್ನುವಂಥದ್ದು, ಹಾಗೆ ಭಾಷೆಯ ದುರಭಿಮಾನ ಅನ್ನುವಂಥದ್ದು, ಹಾಗೆ ಬಡವ ಶ್ರೀಮಂತ ಅನ್ನುವಂಥ ಅಂತರದ ಕೊಳೆ, ದ್ವೇಷದ ಕೊಳೆ, ಅಸೂಯೆಯ ಕೊಳೆ, ಭ್ರಷ್ಟತೆಯ ಕೊಳೆ, ಅಪ್ರಾಮಾಣಿಕತೆಯ ಕೊಳೆ, ಇವೆಲ್ಲ ಇದೆಯಲ್ಲ, ಇವೆಲ್ಲವನ್ನು ಕೂಡ ನಾನು ತೊಳೆಯುವಂಥ, ಗುಡಿಸುವಂಥ ಭಂಗಿ ನಾನು. ಕವಿ ಕೆಲಸ ಅದು. ಮಡಿವಾಳನೂ ಹೌದು. ಸಮಾಜಕ್ಕೆ ಹತ್ತಿರುವಂಥ ಇಂಥ ಕೊಳೆಗಳನ್ನು ತೊಳೆಯುವಂಥ ಮಡಿವಾಳನೂ ಹೌದು. ತೊಳೆಯುವೆನು ಅಂಗಿ, ಅಂಗವನ್ನು ಧರಿಸಿರುವಂಥವನು ಅಂಗಿ ಒಂದು. ಇನ್ನೊಂದು ಅಂಗಿ ಅಂತಂದರೆ ದೇಹದ ಮೇಲೆ ಧರಿಸಿರುವಂಥ ಬಟ್ಟೆ, ಶರ್ಟ್ ನಾವು ಹೇಳುವಂಥದ್ದು. ಎರಡನ್ನೂ ಕೂಡ ನಾನು ತೊಳಿತೀನಿ. ಮಡಿವಾಳ ಏನು ಮಾಡ್ತಾನೆ ಅಂತಂದರೆ ವಸ್ತ್ರಗಳನ್ನು ಮಡಿ ಕೊಡ್ತಾನೆ. ಹಾಗೆಯೇ ಕವಿಯಾಗಿರುವಂಥವನು ನಾನು ಸಮಾಜದ ಅಂಗವನ್ನು, ಸಮಾಜದ ಬೇರೆ ಬೇರೆ ಭಾಗಗಳನ್ನು, ಸಮಾಜದ ಬೇರೆ ಬೇರೆ ಅಂಶಗಳನ್ನು, ಅಥವಾ ಸಮಾಜದಲ್ಲಿರುವಂಥ ಕೊಳೆ ಕಸರುಗಳನ್ನು ತೊಳೆಯುವಂಥವನು ನಾನು. ಸೊ ನಾನೊಬ್ಬ ಮಡಿವಾಳ. ಕವಿ ಹೇಳ್ತಾ ಇರುವಂಥ ತೊಳೆಯುವನು ಅಂಗಿ. ಸಮಾಜ ಧರಿಸಿರುವಂಥ ಅಂಗಿ ಮೇಲೆ ಹತ್ತಿರುವಂಥ ಕಪ್ಪು ಕಲೆಗಳನ್ನು ನಾನು ತೊಳಿತೀನಿ. ಮತ್ತೆ ಕ್ಷೌರಿಕನಾಗಿ ಕೆತ್ತುವೆನು ಬೋಳು. ನೋಡ್ರಿ, ಕವಿ ಏನು ಹೇಳ್ತಾ ಇದ್ದಾರೆ? ಮತ್ತೆ ಕ್ಷೌರಿಕನಾಗಿ ಕೆತ್ತುವೆನು ಬೋಳು. ಬೋಳು ಅಂತ ಭೂಮಿ ಮೇಲಿರುವಂಥ ಗುಡ್ಡ ಇರುತ್ತೆ, ಸಮ ಇರುತ್ತೆ, ಹಿಂಗೆ ಸಮವಾಗಿರುವಂಥ ನೆಲ ಎಲ್ಲ ಕಡೆ ಇರೋದಿಲ್ಲ. ತಗ್ಗು ದಿನ್ನೆಗಳೆಲ್ಲ ಕಡೆ ಇರ್ತವೆ, ಬಹುತೇಕ ಕಡೆ ಇರ್ತವೆ.
ಇದನ್ನೆಲ್ಲ ದಿನ್ನೆಗಳನ್ನೆಲ್ಲ ಕೆಟ್ಬಿಟ್ಟು ಅದನ್ನು ಬೋಳು ಮಾಡ್ತೀನಿ, ಸಮ ಮಾಡ್ತೀನಿ. ಕ್ಷೌರಿಕನಾಗಿ ಕೆತ್ತುವೆನು ಬೋಳು, ಅಸಮವಾಗಿರುವಂಥದ್ದನ್ನು ಸಮ ಮಾಡ್ತೀನಿ ಕ್ಷೌರಿಕನಾಗಿ. ನಾನು ಸುಂದರಗೊಳಿಸ್ತೀನಿ ಅದನ್ನು. ಅಂಥವನು ನಾನು, ಕವಿ ಅಲ್ಲ ಮಾರಾಯ. ನೀವು ತಿಳ್ಕೊಂಡಿರ್ಬೋದು ನಾನೊಬ್ಬ ಕವಿ ಅಂತ. ಆದರೆ ಆ್ಯಕ್ಚುಲಿ ನಾನೊಬ್ಬ ಭಂಗಿ, ನಾನೊಬ್ಬ ಮಡಿವಾಳ, ನಾನೊಬ್ಬ ಕ್ಷೌರಿಕ. ಮತ್ತೆ ಒಮ್ಮೊಮ್ಮೆ ಕಣಜದಲ್ಲಿ ತುಂಬುವೆನು ಕಾಳು. ಕಣಜದಲ್ಲಿ ಕಾಳನ್ನು ತುಂಬುವಂಥವ್ರು ಯಾರು? ಅನ್ನವನ್ನು ಕೊಡುವಂಥ ರೈತ. ಹಾಗೆ ನಾನೊಬ್ಬ ರೈತನೂ ಹೌದು. ಸಾರ್ಥಕತೆಯ ಗಳಿಗೆಯಲ್ಲಿ ನಾನು ರಚಿಸಿರುವಂಥ ಕೆಲವು ಸಾಹಿತ್ಯವನ್ನು, ಗಟ್ಟಿಯಾಗಿರುವಂಥ ಕಾಳುಗಳನ್ನು ನಾನು ಕಣಜದಲ್ಲಿ ತುಂಬ್ತೀನಿ. ಸಮಾಜ ಅನ್ನುವಂಥ ಕಣಜದಲ್ಲಿ ತುಂಬುವಂಥವು. ಕವಿಯೆಲ್ಲ ಮಾರಾಯ. 4 ಸಾಲು ನೋಡ್ರಿ. 4 ಸಾಲು ಎಷ್ಟು ಅರ್ಥನ ಒಳಗೊಳ್ತಾ ಇದೆ. ವಿಸ್ತರಿಸಿದಷ್ಟು ಕೂಡ ಅದರ ಅರ್ಥ ಬೆಳೀತಾ ಹೋಗುತ್ತೆ. ಸೊ ಹಾಗಾಗಿ ಏನಂತಂದರೆ ಚೌಪದಿ ನೋಡೋದಕ್ಕೆ ಸರಳವಾಗಿರುವಂಥದ್ದು, ಆದರೆ ಅದಕ್ಕಿರುವಂಥ ಶಕ್ತಿ ಏನಂತಂದರೆ ಅದರ ಸಂಕ್ಷಿಪ್ತತೆಯೇ ಅದರ ಶಕ್ತಿ. ವಿಸ್ತರಿಸೋದಕ್ಕೆ ಅಗಾಧವಾಗಿರುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಹೇಳ್ತಾ ಇರುವಂಥದ್ದು ಕವಿ ಅಲ್ಲ ಅಂತ. ಹಾಗಾದರೆ ಕವಿ ಯಾರು? ಕವಿ ಎಂಥವನಾಗಿರಬೇಕು? ಕವಿ ಒಬ್ಬ ಭಂಗಿಯಾಗಿರಬೇಕು, ಕವಿ ಒಬ್ಬ ಮಡಿವಾಳನಾಗಿರಬೇಕು, ಕವಿ ಒಬ್ಬ ಕ್ಷೌರಿಕನಾಗಿರಬೇಕು, ಕಣಜದಲ್ಲಿ ಕಾಳನ್ನು ತುಂಬುವಂಥ ರೈತನಾಗಿರಬೇಕು ಕವಿ. ಹಂಗಿದ್ರೆ ಅವನು ಕವಿ, ಇಲ್ಲ ಅಂತಂದರೆ ಕವಿ ಅಲ್ಲ. ಆದರೆ ಕವಿಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ ಅಂತ ಹೇಳ್ತಾ ಇದ್ರು. ಗಾಜನ ಗೋಪುರದಲ್ಲಿ ಕೂತ್ಕೊಂಡು ಕಲ್ಪನೆಯಲ್ಲಿ ಬರೆಯುವಂಥವನು ಕವಿ ಅಲ್ಲ. ಕವಿ ನೆಲದ ವಾಸ್ತವದಲ್ಲಿ ನಿಂತ್ಕೋಬೇಕು, ನೆಲದಲ್ಲಿ ಬೇರು ಬಿಡಬೇಕು. ಯಾರು ನೆಲದ ಜೊತೆ ಒಡನಾಟ ಇಟ್ಕೊಂಡು, ಯಾರು ತಳಹಂತದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ, ಬೆವರು ಸುರಿಸ್ತಾ ಇದ್ದಾರೆ, ಬೆವರು ಹರಿಸ್ತಾ ಇದ್ದಾರೆ, ಅಂಥವ್ರ ಪರವಾಗಿ ಮಾತಾಡುವಂಥವನು ಕವಿ. ದುಡಿರುವಂಥವ್ರ ಪರವಾಗಿ, ಅಧಿಕಾರಸ್ಥರ ಪರವಾಗಿ, ಮದಾಂಧರ ಪರವಾಗಿ, ಕಪಟಿಗಳ ಪರವಾಗಿ, ನಯವಂಚಕರ ಪರವಾಗಿ ಮಾತಾಡುವಂಥವನು ಕವಿ ಅಲ್ಲ. ಅಂಥವ್ರ ಜೊತೆ ಇರುವಂಥವ್ರು ವಂದಿಮಾಗದರು, ಹೊಗಳು ಬಿಟ್ರು. ಅಂಥವ್ರಿಗೆ ಅಂಥವ್ರು ಪ್ರಿಯ. ಆದರೆ ಕವಿಯಾಗಿರುವಂಥವನು ಕಹಿಯಾದ್ರೂ ಕೂಡ ಅವನೇನು ಮಾಡ್ತಾನೆ ಅಂತಂದರೆ ಸಮಾಜಕ್ಕೆ ಹಿತಕಾರಿಯಾಗಿರುವಂಥ ಮಾತುಗಳನ್ನು ಆಡ್ತಾನೆ, ಮತ್ತು ಆಡಬೇಕು ಅಂತ ಹೇಳ್ತಾ ಇರುವಂಥದ್ದು ದಿನಕರ ದೇಸಾಯಿ. ಅದ್ಭುತವಾಗಿರುವಂಥ ಇದು ಚೌಪದಿ ಕವಿತೆ. ನೆಕ್ಸ್ಟು ಕಾವ್ಯ ಹೆಂಗಿರಬೇಕು? ಕವಿ ರಚಿಸುವಂಥ ಕೃತಿ ಕಾವ್ಯ ಅದು ಹಿಂಗಿರಬೇಕು ಹೇಳ್ತಾ ಇದ್ದಾರೆ ನೋಡಿ. ಕಾವ್ಯದ ಸ್ವರೂಪ ತರಕಾರಿ ಎನ್ನುವುದು ಅಲ್ಲ ಬರೀ ಬದನೆ, ಕಾವ್ಯವೆಂಬುದು ಅಲ್ಲ ಬರೀ ಶಬ್ದ ರಚನೆ. ಪ್ರತಿಯೊಂದು ಶಬ್ದದೊಳಗಿರಬೇಕು ಪಾಕ, ಈ ಪಾಕ ಅನ್ನುವುದು ಅನುಭವದ ಲೋಕ. ಇನ್ನೊಂದ್ಸತಿ ಓದ್ತೀನಿ ನೋಡಿ. ತರಕಾರಿ ಅನ್ನುವುದು ಅಲ್ಲ ಬರೀ ಬದನೆ, ಕಾವ್ಯವೆಂಬುದು ಅಲ್ಲ ಬರೀ ಶಬ್ದ ರಚನೆ. ಪ್ರತಿಯೊಂದು ಶಬ್ದದೊಳಗಿರಬೇಕು ಪಾಕ, ಈ ಪಾಕ ಅನ್ನುವುದು ಅನುಭವದ ಲೋಕ. ಲಯ ಓದಿದೆ ನೋಡ್ರಿ. ಓದುವಂಥ ಕ್ರಮದಲ್ಲಿ ಒಂದು ಲಯ ತಾನಾಗಿ ಬರುತ್ತೆ. ಕಾವ್ಯದ ಸ್ವರೂಪ ನೋಡ್ರಿ. ತರಕಾರಿ ಎನ್ನುವುದು ಅಲ್ಲ ಬರೀ ಬದನೆ. ತರಕಾರಿಗಳಲ್ಲಿ ಬದನೆಕಾಯಿಗೆ ಸ್ವಲ್ಪ ಬೆಲೆ ಕಡಿಮೆ, ವಾಸ್ತವಿಕವಾಗಿ ಕೂಡ ಅದರ ಬೆಲೆ ಕಡಿಮೆ, ಮತ್ತು ಇನ್ನೊಂದು ಮೌಲ್ಯ ದೃಷ್ಟಿಯಲ್ಲೂ ಕೂಡ ಅದರ ಬೆಲೆ ಕಡಿಮೆ ಅಂತಂತ ಹೇಳಲಾಗಿದೆ. ಆದರೆ ಎಲ್ಲ ತರಕಾರಿಗಳಂತೆ ಅದಕ್ಕೂ ಕೂಡ ಪ್ರಾಧಾನ್ಯತೆ ಇದೆ. ಹೊಟ್ಟೆಯನ್ನು ತುಂಬಿಸುವಂಥ ಒಂದು ಆಹಾರ ಪದಾರ್ಥ ಅದು. ಆದರೆ ಸಾಮಾನ್ಯವಾಗಿ ಯಾವುದಾದ್ರೂ ಅರ್ಥ ಇಲ್ಲದ ಸಂಗತಿಯನ್ನು ಹೇಳಬೇಕಾದ್ರೆ, ಅರ್ಥಹೀನ ಸಂಗತಿಗಳನ್ನ ಹೇಳಬೇಕಾದ್ರೆ ಪುಸ್ತಕದ ಬದನೆ ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ, ಹಾಗೆ ಬದನೆಕಾಯಿ ಯಾವ ಪ್ರಯೋಜನಕ್ಕೂ ಬರಲ್ಲ ಅಂತಂದ್ಬಿಟ್ಟು. ಸೊ ಹಾಗಾಗಿ ಅಂದರೆ ವ್ಯರ್ಥವಾಗಿರುವಂಥ ಸಂಗತಿ ಅಂತಂತ ಅರ್ಥ. ತರಕಾರಿ ಅನ್ನುವುದು ಬರೀ ಬದನೆ ಅಲ್ಲ. ಈ ತರಕಾರಿಗಳ ಗುಂಪಿನಲ್ಲಿ ಬರೀ ಬದನೆ ಅನ್ನುವಂಥದ್ದು ಮಾತ್ರ ಇಲ್ಲ, ಬೇರೆವೂ ಕೂಡ ಇದ್ದಾವೆ. ಹಾಗಾಗಿ ಕಾವ್ಯ ಅಂದಿದ ತಕ್ಷಣನೇ ಎಲ್ಲ ಕಾವ್ಯಗಳ ಥರ ಇದನ್ನು ಕೂಡ ಹಂಗೆ ಅನ್ಕೋಬೇಡ. ಎಲ್ಲ ಬರವಣಿಗೆ ರೀತಿ ಇದು ಕೂಡ ಎಲ್ಲ ಬರೀ ವರದಿಗಳು ಅಥವಾ ಲೇಖನಗಳು ಅಥವಾ ಯಾವುದೇ ಸಾರ ಇಲ್ಲದೆ ಇರುವಂಥ
ಕೃತಿ ರಚನೆಗಳು ಇದಾವಲ್ಲ, ಆ ಥರ ಅಂತ ಅನ್ಕೋಬೇಡ. ಹಲವಾರು ಬರವಣಿಗೆಗಳ ರಾಶಿ ಇದೆ, ಸಾಹಿತ್ಯ ಕೃತಿಗಳ ರಾಶಿ ಇದೆ. ಆದರೆ ತರಕಾರಿ ಅನ್ನುವುದು, ಸಾಹಿತ್ಯ ಅನ್ನುವಂಥದ್ದು ಬರೀ ನಿಷ್ಪ್ರಯೋಜಕ ಕೃತಿಗಳಿಂದ ಮಾತ್ರ ಕೂಡಿರುವಂಥದ್ದಲ್ಲ, ಸಾರವತ್ತಾಗಿರುವಂಥದ್ದು ಕೂಡ ಇದೆ ಅದರಲ್ಲಿ. ಸೊ ಹಾಗಾಗಿ ಹೇಳ್ತಿರುವಂಥದ್ದು, ತರಕಾರಿ ಎನ್ನುವುದು ಅಲ್ಲ ಬರೀ ಬದನೆ, ಕಾವ್ಯವೆಂಬುದು ಅಲ್ಲ ಬರೀ ಶಬ್ದ ರಚನೆ. ಕಾವ್ಯ ಅಂತಂದ್ರೆ ಬರೀ ಶಬ್ದಗಳನ್ನ ಪೂರ್ಣಿಸುವಂಥದ್ದಲ್ಲ. ಡಿಕ್ಷನರಿನ ತಗೊಬಂದು ಒಂದು ಅದರಲ್ಲಿರುವಂಥ ಪದಗಳನ್ನು ಪಕ್ಕ ಇಟ್ಬಿಟ್ಟು ಜೋಡಿಸಿದ್ರೆ ಕಾವ್ಯ ಆಗಲ್ಲ. ಅದರ ಹಿಂದೆ ಒಂದು ಬಲ ಇರಬೇಕು, ಶಕ್ತಿ ಇರಬೇಕು. ಏನ ಶಕ್ತಿ? ಕಾವ್ಯವೆಂಬುದು ಅಲ್ಲ ಬರೀ ಶಬ್ದ ರಚನೆ ಅಲ್ಲ ಕಾವ್ಯ. ಮತ್ತೇನು? ಪ್ರತಿಯೊಂದು ಶಬ್ದದೊಳಗಿರಬೇಕು ಪಾಕ, ಎಸೆನ್ಸ್, ಸಾರ ಇರಬೇಕು, ಹದಗೊಳ್ಬೇಕು, ಅದು ಘನೀಭೂತ ಆಗಬೇಕು. ಏನು ಘನೀಭೂತ ಆಗಬೇಕು? ಈ ಪಾಕ ಎನ್ನುವುದು ಅನುಭವದ ಲೋಕ. ನೂರಾರು ಅನುಭವಗಳು ನಮಗೆ ಬೇರೆ ಬೇರೆ ಸಂದರ್ಭದಲ್ಲಿ ಲಭಿಸಿರುತ್ತೆ. ಆ ಅನುಭವಗಳು ಮಾಗಿ, ಚಿಂತನೆಯಿಂದ ಮಾಗಿ ಗಟ್ಟಿಗೊಂಡು ಹರಳುಗೊಂಡು ಕೊನೆಗೆ ಅದೇನಾಗತ್ತೆ ಅಂತಂತಂದ್ರೆ ಒಂದು ಮೂರ್ತ ರೂಪಕ್ಕೆ ಬರುತ್ತೆ. ನಮ್ಮ ಅನುಭವಗಳು ದ್ರವದ ರೀತಿ ಹಾಗದಲ್ಲಿ ಚೆದುರಿ ಹೋಗುವಂಥದ್ದು. ಆದರೆ ಪಾಕಗೊಳ್ಬೇಕು. ಆ ಅನುಭವ, ಚಿಂತನೆಗೆ ಅನುಭವಗಳು ಮಾಗಿ 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 ಚಿಂತನೆಯ ಕಾರಣದಿಂದ ಅದು ಗಾಢ ಆಗಬೇಕು, ಪಾಕಗೊಳ್ಳಬೇಕು, ಸಾರಭೂತ ಆಗಬೇಕು. ಆಗ ಏನಾಗತ್ತೆ ಅಂತಂತಂದರೆ ಆ ಕಾವ್ಯ ಅನ್ನುವಂಥದ್ದು ಬರೀ ಶಬ್ದ ರಚನೆ ಆಗೋದಿಲ್ಲ. ಆ ಶಬ್ದ, ಪ್ರತಿಯೊಂದು ಶಬ್ದನೂ ಕೂಡ ಅಲ್ಲಿ ಬಳಸಿರುವಂಥ, ಕೃತಿಯಲ್ಲಿ ಬಳಸಿರುವಂಥ ಪ್ರತಿಯೊಂದು ಶಬ್ದನೂ ಕೂಡ ಅನುಭವದ ಪಾಕದಲ್ಲಿ ಅದ್ದಿ ತೆಗೆಯಲ್ಪಟ್ಟಿರುತ್ತೆ, ಅನುಭವದ ಲೋಕದಿಂದ ಹೊರಹೊಮ್ಮಿದಂತಿರುತ್ತೆ. ಅನುಭವ ಯಾವುದು? ಅನುಭವ ಅಂತಂದ್ರೆ ಯಾವುದು ಅನುಭವ? ಅನುಭವ ಅಂತಂತಂದ್ರೆ ನಮ್ಮ ಇಂದ್ರಿಯಗಳ ಗ್ರಹಿಕೆಗೆ ಬರುವಂಥದ್ದು, ಇಂದ್ರಿಯಗಳ ಮುಖಾಂತರ ಮನಸ್ಸು ಗ್ರಹಿಸುವಂಥದ್ದು, ಲೋಕವನ್ನು ನೋಡುವಂಥದ್ದು, ಸಮಾಜವನ್ನು ನೋಡುವಂಥದ್ದು. ಹೆಂಗಿದೆ ಈ ಸಮಾಜ? ಇಲ್ಲಿರುವಂಥ ಜನಗಳು ಹೆಂಗಿದ್ದಾರೆ? ಇಲ್ಲಿರುವಂಥ ಬೇರೆ ಬೇರೆ ವರ್ಗದವರು ಹೆಂಗಿದ್ದಾರೆ? ಇಲ್ಲಿರುವಂಥ ಬೇರೆ ಬೇರೆ ಜನ ಸಮುದಾಯ ಹೆಂಗಿದೆ? ಭಿನ್ನ ಭಾಷೆ ಮಾತಾಡುವಂಥವ್ರು ಹೆಂಗಿದ್ದಾರೆ? ಭಿನ್ನ ಧರ್ಮದವರು ಹೆಂಗಿದ್ದಾರೆ? ಭಿನ್ನ ಜಾತಿಯವರು ಹೆಂಗಿದ್ದಾರೆ? ಅವರವ್ರ ನಡುವಿನ ಸಂಬಂಧ ಹೆಂಗಿದೆ? ಅಧಿಕಾರದ ಹಂಚಿಕೆ, ಸಂಪತ್ತಿನ ಹಂಚಿಕೆ, ನ್ಯಾಯದ ಹಂಚಿಕೆ, ಸಮಾನತೆಯ ಹಂಚಿಕೆ ಇವ್ರ ಮಧ್ಯೆ ಹೆಂಗಿದೆ? ಯಾರಾದರೂ ಎಲ್ಲನೂ ಕಬಳಿಸ್ತಾ ಇದ್ದಾರ? ಉಳಿದಂಥವ್ರಿಗೆ ಸಿಗ್ದಂಗೆ ಮಾಡ್ತಾ ಇದ್ದಾರ? ಎಲ್ಲನೂ ಕೂಡ ನೋಡುವಂಥದ್ದಿಲ್ಲ. ಇದು ಅನುಭವ. ಈ ಅನುಭವವನ್ನು ಅಭಿವ್ಯಕ್ತಪಡಿಸುವಂಥವನು ಕವಿ. ಎಲ್ಲಿ ಅಸಮಾನತೆ, ತಾರತಮ್ಯ ಇದೆಯೋ ಅಲ್ಲಿ ಆ ಅಸಮಾನತೆ ಅನ್ನುವಂಥ ಕೆಸರನ್ನ ಅಥವಾ ಮಲವನ್ನ ತೆಗೆಯುವಂಥವನು ಭಂಗಿ ಆಗ್ತಾನೆ. ಇದನ್ನು ಹೇಳುವಂಥದ್ದು ಕಾವ್ಯ ಆಗತ್ತೆ. ಕವಿ ಇದನ್ನು ಗಮನಿಸ್ತಾನೆ. ಕವಿಗೆ ಈ ಅನುಭವ ಅನ್ನುವಂಥದ್ದು ಲಭ್ಯ ಆಗತ್ತೆ. ಕೆಲವರು ಬರೀದೇನು ಕೂಡ ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಇವನ್ನೆಲ್ಲನೂ ಕೂಡ ಗ್ರಹಿಸ್ತಾ ಇರ್ತಾರೆ, ಚಿಂತಕರಾಗಿರ್ತಾರೆ. ಅವರು ಇದನ್ನು ವಿಶ್ಲೇಷಣೆ ಮಾಡ್ತಾರೆ. ಸಮಾಜ ಯಾಕಿದೆ, ಯಾಕೆ ಹಿಂಗಿದೆ, ಯಾಕೆ ಈ ಥರ ಮನುಷ್ಯ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಅಂತ ಅನ್ನಿಸ್ಕೊಂಡಿದ್ದನ್ನು ಕೂಡ ಯಾಕೆ ಈ ಥರ ಅಧಮಂತರ ವರ್ತಿಸ್ತಾ ಇದ್ದಾನೆ? ಇದು ಅನುಭವ. ಈ ಅನುಭವ ಲೋಕದಿಂದ ಆಲೋಚನೆ ಜೊತೆಗೂಡಿ, ಅನುಭವದ ಲೋಕದ ಜೊತೆ ಆಲೋಚನೆ ಜೊತೆಗೂಡಿ ಪಾಕಗೊಂಡು ರಚನೆಗೊಳ್ಳುವಂಥದ್ದೇ ಕಾವ್ಯ. ಅದು ಬರೀ ಶಬ್ದದ ರಚನೆ ಅಲ್ಲ, ತರಕಾರಿ ಒಳಗಿನ ಬದನೆ ಅಲ್ಲ. ಸೊ ಕಾವ್ಯ ಅನ್ನುವಂಥದ್ದು ಈ ಥರ ವಿಶಿಷ್ಟತೆಯಿಂದ ಕೂಡಿರುವಂಥದ್ದು. ಎಲ್ಲನೂ ಕೂಡ ಕಾವ್ಯ ಅಲ್ಲ. ಅಕ್ಷರದ ಮೇಲಿರುವಂಥ ಇದು ಪುಸ್ತಕದಲ್ಲಿರುವಂಥ ಎಲ್ಲ ಅಕ್ಷರಗಳು ಕೂಡ ಕಾವ್ಯ ಆಗಲ್ಲ. ಅದಕ್ಕೆ ಅನುಭವದ ಗಟ್ಟಿತನ ಬೇಕು, ಮತ್ತು ಅದನ್ನು ಹೇಳೋದಕ್ಕೆ ಒಂದು ಧೈರ್ಯ ಬೇಕು. ಆಲೋಚನೆ ಸಾಂದ್ರೀಕೃತವಾಗಿರಬೇಕು, ಭಾವನೆಗಳು ತೀವ್ರವಾಗಿರಬೇಕು, ಸಮಾಜವನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತಾ ಇರಬೇಕು. ಆಗ ಅದು ಶಬ್ದ ರಚನೆ ಆಗಲ್ಲ, ಕಾವ್ಯ ಆಗತ್ತೆ. ಕವಿ ಹೇಳ್ತಾ ಇದ್ದಾನೆ, ಮುಂದಕ್ಕೆ ಹೋಗಿ ನಾವು ನೋಡ್ಬೋದು. ಹೇಳ್ತಾ ಇದ್ದಾರೆ, ಕನ್ನಡ ನುಡಿಗೆ ಅಂತಂದ್ಬಿಟ್ಟು
ನೋಡ್ರಿ, ಕವಿ ಕಾವ್ಯ, ಕಾವ್ಯವನ್ನು ಯಾವ ಭಾಷೆಯಲ್ಲಿ ಬರಿತಾ ಇದ್ದಾನೆ? ಈ ಕವಿ ಕನ್ನಡದಲ್ಲಿ ಬರಿತಾ ಇದ್ದಾನೆ, ಕನ್ನಡ ಭಾಷೆಯಲ್ಲಿ ಬರಿತಾ ಇದ್ದಾನೆ. ಕನ್ನಡ ಅಂತಂತಂದ್ರೆ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕನ್ನಡ ಅಂತಂತಂದ್ರೆ ಕೇವಲ ಭಾಷೆ ಮಾತ್ರ ಅಲ್ಲ, ಕನ್ನಡದಿಂದ ಹಲವಾರು ಅರ್ಥಗಳು ಹೊರಹೊಮ್ಮುತ್ತೆ. ಕನ್ನಡದ ನೆಲ ಅನ್ನುವಂಥದ್ದು, ಕನ್ನಡದ ಭಾಷೆ ಅನ್ನುವಂಥದ್ದು, ಕನ್ನಡದ ಜನ ಅನ್ನುವಂಥದ್ದು, ಒಂದು ಭಾಷೆ ಮತ್ತು ಕನ್ನಡದ ಪ್ರದೇಶ, ನೆಲ ಹಾಗೂ ಜನ. ಮತ್ತು ಇವೆಲ್ಲನೂ ಕೂಡ ಒಂದೇ ಅಲ್ಲ. ಕನ್ನಡದ ಈ ಪ್ರದೇಶ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತುಂಬ ಪರಿವರ್ತಿತವಾಗಿದೆ, ಅತ್ಯಂತ ಭಿನ್ನವಾಗಿದೆ, ಅತ್ಯಂತ ವೈವಿಧ್ಯತೆಯಿಂದ ಕೂಡಿದೆ. ಅದು ಅದರ ವೈಶಿಷ್ಟ್ಯ. ಕನ್ನಡದ ಜನನೂ ಕೂಡ ಅಷ್ಟೇ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅತ್ಯಂತ ಭಿನ್ನರಾಗಿದ್ದಾರೆ. ಬಹು ಭಾಷೆಗಳನ್ನು ಮಾತಾಡ್ತಾರೆ, ಬಹು ಆಹಾರ ವಿಹಾರಗಳನ್ನು ಹೊಂದಿದ್ದಾರೆ, ಬಹು ಧರ್ಮಗಳನ್ನು ಪಾಲಿಸ್ತಾರೆ, ಭಿನ್ನ ಭಿನ್ನ ಆಲೋಚನೆಗಳನ್ನು ಮಾಡುವಂಥವ್ರಿದ್ದಾರೆ. ಆದರೆ ಕನ್ನಡ ಮಾತಾಡ್ತಾರೆ, ಅದರ ಜೊತೆ ಬೇರೆ ಭಾಷೆಯನ್ನು ಕೂಡ ಮಾತಾಡ್ತಾರೆ. ಸೊ ಎಲ್ಲರೂ ಕೂಡ ಕನ್ನಡಿಗರು. ಕನ್ನಡದ ನೆಲ, ಕನ್ನಡದ ಜನ, ಮತ್ತೆ ಒಟ್ಟು ರಾಜಕೀಯವಾಗಿ ಈಗ ನಾವು ಗುರುತಿಸ್ಕೊಳ್ತಾ ಇರುವಂಥದ್ದು ಇನ್ನೊಂದು ಕನ್ನಡದ ಭಾಷೆ. ಇವರೆಲ್ಲರೂ ಕೂಡ ಮಾತಾಡ್ತಾ ಇರುವಂಥದ್ದು, ಈ ಪ್ಲೇಸ್ನಲ್ಲಿರುವಂಥ ಮತ್ತು ಬೇರೆ ಕಡೆ ಇರುವಂಥ ಎಲ್ಲರೂ ಮಾತಾಡ್ತಾ ಇರುವಂಥದ್ದು, ಎಲ್ಲರನ್ನೂ ಸಮಾನವಾಗಿ ಬಂಧಿಸಿರುವಂಥದ್ದು ಯಾವುದು ಅಂತಂದರೆ ಕನ್ನಡ ಭಾಷೆ. ಭಾಷೆನ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ನುಡಿ ಅಂತ ಕರಿತೀವಿ ಅದನ್ನು. ಗೊತ್ತೇ ನೋಡ್ರಿ, ನನ್ನ ಕನ್ನಡ ನುಡಿ ನೋಡ್ರಿ, ಒಂದು ಆತ್ಮೀಯತೆ ಇದೆ ಅವರಿಗೆ, ಮನಸ್ಸನ್ನ ಹತ್ರ ಇಟ್ಕೊಂಡಿದ್ದಾರೆ. ನನ್ನ ಕನ್ನಡ ನುಡಿ ನೀನೆಷ್ಟು ಚಂದ, ಏನು ಗೀಚಿದರೂ ಆಗುವುದು ಶ್ರೀಗಂಧ, ಸಿಂಗಾರದ ಗಣಿ ನಿನ್ನ ಶಬ್ದ ಸಂಪತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿ ಮುತ್ತು. ಏನೋ ಸತ್ಯ ಗೊತ್ತಿ ನೋಡ್ರಿ, ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ, ಏನು ಗೀಚಿದರೂ ಆಗುವುದು ಶ್ರೀಗಂಧ, ಸಿಂಗಾರದ ಗಣಿ ನಿನ್ನ ಶಬ್ದ ಸಂಪತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುತ್ತು. ನುಡಿಮುತ್ತು ಹೇಳ್ತದೆ. ಕನ್ನಡ ನುಡಿ ಅನ್ನುವಂಥದ್ದು ಹಿಂಗಿದೆ ಅಂತ. ನನ್ನ ಕನ್ನಡ ನುಡಿ ಇಂಟಿಮೆಸಿ, ಆತ್ಮೀಯತೆ ಅನ್ನುವಂಥದ್ದು. ಅವರು ನಮ್ಮ ತಂದೆ, ಅವರು ನಮ್ಮ ತಾಯಿ, ನನ್ನ ಮಗು, ನನ್ನ ತಾತ, ನನ್ನ ಅಜ್ಜಿ, ಬದುಕಿರುವಂಥ ವ್ಯಕ್ತಿಗಳ ಜೊತೆ ಅಥವಾ ವ್ಯಕ್ತಿಗಳು ಮೃತರಾಗಿರಲಿ ಬದುಕಿರಲಿ, ನಮ್ಮ ಹಿಂಗೆ ಹೇಳ್ತೀವಿ ಅಥವಾ ನನ್ನ ಅಂತಂತ ಹೇಳ್ತೀವಿ. ಭಾಷೆನೂ ಕೂಡ ಹಾಗೇನೆ, ನನ್ನ ಜೀವಂತವಾಗಿರುವಂಥದ್ದು, ನನ್ನ ಜೊತೆ ಬದುಕಿ ಬಾಳಿರುವಂಥದ್ದು, ಬಾಳ್ತಿರುವಂಥದ್ದು, ನನ್ನ ನಂತರನೂ ಕೂಡ ಉಳಿಯುವಂಥದ್ದು. ನನ್ನ ಕನ್ನಡ ನುಡಿಯ ನೀನೆಷ್ಟು ಚಂದ. ಆಕ್ಚುಲಿ ಈಗ ನಾವು ಬೇರೆ ಬೇರೆ ಭಾಷೆಗಳನ್ನು ಕಲಿಯುವಂಥ ಸಾಮರ್ಥ್ಯವನ್ನು ಹೊಂದಿದ್ದೀವಿ. ನೋಮ್ ಚೋಮ್ಸ್ಕಿ ಅನ್ನುವಂಥ ಒಬ್ಬ ಭಾಷಾ ತಜ್ಞ ಹೇಳ್ತಾನೆ, ಏನು ಅಂತಂತಂದರೆ, ಸಣ್ಣ ಮಕ್ಕಳಲ್ಲಿ ವಿಶ್ವದ ಎಲ್ಲ ಭಾಷೆಗಳನ್ನು ಕಲಿಯುವಂಥ ಸಾಮರ್ಥ್ಯ ಹೊಂದಿರುತ್ತಂತೆ. ಆಯಾ ಪರಿಸರ ಮತ್ತು ಪ್ರದೇಶ ಸಮಾಜಕ್ಕೆ ತಕ್ಕಂತೆ ಆ ಮಗು ಎಲ್ಲಿ ಹುಟ್ಟಿ ಬೆಳೆಯುತ್ತೋ ಆ ಪ್ರದೇಶದ ಭಾಷೆ ಅಥವಾ ಭಾಷೆಗಳನ್ನು ಕಲಿಯುತ್ತೆ. ಅದ್ರ ಸಾಮರ್ಥ್ಯ ಎಲ್ಲ ಮಕ್ಕಳಿಗೂ ಕೂಡ ಇರುತ್ತೆ, ಎಲ್ಲ ಭಾಷೆಯನ್ನು ಕಲಿಯುವಂಥದ್ದು. ನಾವು ಇಲ್ಲಿ ಹುಟ್ಟಿ ಬೆಳೆದಿದ್ದೀವಿ, ಹಾಗಾಗಿ ನಾವು ಇಲ್ಲಿನ ಭಾಷೆನ ಕಲಿತಾ ಇದ್ವಿ ಅಥವಾ ಇಲ್ಲಿರುವಂಥ ಭಾಷೆಗಳನ್ನು ಕಲಿತಾ ಇದ್ವಿ, ಕಲಿಯೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ನಾವು ಕನ್ನಡವನ್ನು ಮಾತಾಡ್ತಾ ಇರುವಂಥ ಜನ ಉರ್ದುವನ್ನು ಕಲಿಬೋದು, ಹಿಂದಿಯನ್ನು ಕಲಿಬೋದು, ಇಂಗ್ಲೀಷನ್ನು ಕಲಿಬೋದು, ಎಲ್ಲನೂ ಕಲಿಯೋದಕ್ಕೆ ಸಾಧ್ಯ ಇದೆ. ಆ ಸಾಮರ್ಥ್ಯ ಮನುಷ್ಯನಿಗಿದೆ. ಆದರೂ ಕೂಡ ಏನು ಅಂತಂದರೆ ಮಾತೃಭಾಷೆ ಅನ್ನುವಂಥದ್ದು ಒಂದು ಆತ್ಮೀಯತೆಯನ್ನು ಕೊಡುತ್ತೆ. ಸೊ ಅದರ ಬಗ್ಗೆ ಹೇಳ್ತಿದ್ದಾರೆ.
ನನ್ನ ಕನ್ನಡ ನುಡಿಯ ನೀನೆಷ್ಟು ಚಂದ, ಎಷ್ಟು ಚಂದ. ಆ ಮಾತೃಭಾಷೆ ಇಲ್ಲ ಅಂತಂತಂದ್ರೆ ಆ ವ್ಯಕ್ತಿಯನ್ನು ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂತಂದ್ರೆ ಅವನ ಆಲೋಚನೆ ಶಬ್ದ ಚಿತ್ರಗಳಿಂದ ಕೂಡಿರುತ್ತೆ. ಯಾವಾಗಲೂ ಕೂಡ ವ್ಯಕ್ತಿಯ ಆಲೋಚನೆಗಳು ಚಿಂತನೆಗಳು ಚಿತ್ರಗಳಿಂದ ಅಥವಾ ಶಬ್ದಗಳಿಂದ ಕೂಡಿರುತ್ತೆ, ಭಾಷೆಯಿಂದ ಕೂಡಿರುತ್ತೆ. ಅದಿಲ್ಲದೆ ಏನನ್ನು ಕೂಡ ಕಲ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಭಾಷೆ ಇದ್ದರೆ ಆಕ್ಚುಲಿ ಮನುಷ್ಯ, ಭಾಷೆ ಇಲ್ಲ ಅಂತಂದ್ರೆ ಇಲ್ಲ. ಮುಂದಕ್ಕೆ ಏನು ಗೀಚಿದರೂ ಆಗುವುದು ಶ್ರೀಗಂಧ. ಏನು ಬರೆದ್ರೂ ಕೂಡ ಕಸ್ತೂರಿ ಕನ್ನಡ ಅಂತಂತ ಹೇಳ್ತಾರಲ್ಲ. ಕಸ್ತೂರಿ ಅಂತಂತಂದ್ರೆ ಅದೊಂದು ಸುಗಂಧ ದ್ರವ್ಯ, ಕಸ್ತೂರಿ ಮೃಗದಿಂದ ತೆಗೆಯುವಂಥದ್ದು, ಗಂಧದ ಪರಿಮಳವನ್ನು ಹೊಂದಿರುವಂಥದ್ದು. ಗಂಧ ಅಂತಂದ್ರೆ ಶ್ರೀಗಂಧ. ಶ್ರೀಗಂಧ ಅತಿ ಹೆಚ್ಚು ಸಿಗುವಂಥ ನಾಡಿದು. ಸೊ ಹಾಗಾಗಿ ಏನು ಗೀಚಿದರೂ ಆಗುವುದು ಅದರಲ್ಲಿ ಕನ್ನಡತನದ ಪರಿಮಳ ಅನ್ನುವಂಥದ್ದಿರುತ್ತೆ. ಕನ್ನಡ ಭಾಷೆಯಲ್ಲಿ ಬರೆದಾಗ ಆ ನುಡಿಯಲ್ಲಿ ಏನು ಗೀಚಿದ್ರೂ ಕೂಡ ಆಗುವುದು ಶ್ರೀಗಂಧ. ಅದಕ್ಕೊಂದು ಕನ್ನಡ ಜಾಯಮಾನ ಅನ್ನುವಂಥದ್ದಿರುತ್ತೆ. ಸಿಂಗಾರದ ಗಣಿನಿನ ಶಬ್ದ ಸಂಪತ್ತು, ಭಾವುಕವಾಗಿ ಹೇಳ್ತಾ ಇದ್ದಾರೆ. ಸಿಂಗಾರದ ಗಣಿ, ಸಿಂಗಾರ, ಶೃಂಗಾರ ಅನ್ನುವಂಥದ್ದು ಒಂದು ಅರ್ಥ ಇದೆ. ತುಂಬ ಚೆಲುವಾಗಿರುವಂಥದ್ದು. ಚೆಲುವಿನ ಗಣಿನಿನ ಶಬ್ದ ಸಂಪತ್ತು, ಶಬ್ದದ ಸಂಪತ್ತಿದೆಯಲ್ಲ ಅದು ಅತ್ಯಂತ ಚೆಲುವಾಗಿರುವಂಥದ್ದು. ಆ ಸಿಂಗಾರದ ಗಣಿ ಎಷ್ಟು ಅಂದ್ರೆ ಆ ಚೆಲುವಿಕೆ ಎಷ್ಟಿದೆ ಅಂತಂದ್ರೆ ಅದು ತೆಗೆದಷ್ಟು ಮತ್ತಷ್ಟು ಸಿಗ್ತಾ ಹೋಗುತ್ತೆ. ಆ ಥರದ ಶಬ್ದ ಸಂಪತ್ತು, 1500 ವರ್ಷಗಳ ಇತಿಹಾಸ ಭಾಷೆದು ಹೇಳ್ತಾ ಇದ್ದಾರೆ. ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುತ್ತು. ಬಂಗಾರಕ್ಕಿಂತಲೂ ಕೂಡ ಮೌಲ್ಯಯುತವಾಗಿರುವಂಥದ್ದು, ಬೆಲೆಯುತವಾಗಿರುವಂಥದ್ದು ನಿನ್ನ ನುಡಿಮುತ್ತು. ಬಂಗಾರನೂ ಕೂಡ ಸಾಟಿಯಲ್ಲ. ಬಂಗಾರ ಎಲ್ಲರ ಹತ್ರನೂ ಕೂಡ ಇರುತ್ತೆ, ಭಾಷೆ ಎಲ್ಲರ ಹತ್ರ ಇರೋದಕ್ಕೆ ಸಾಧ್ಯ ಇಲ್ಲ. ಕನ್ನಡ ಭಾಷೆ ಗೊತ್ತಿರೋನು ಮಾತ್ರ ಕನ್ನಡ ಭಾಷೆ ಇರುತ್ತೆ ಅವನ ಬಳಿ. ಬಂಗಾರವನ್ನು ಯಾರು ಬೇಕಾದ್ರೂ ಖರೀದಿಸ್ಬೋದು. ಕನ್ನಡವನ್ನು ಹಂಗೆ ಖರೀದಿಸೋದಕ್ಕಾಗಲ್ಲ, ಕಲಿಬೇಕಾಗುತ್ತೆ. ಎಲ್ಲ ಭಾಷೆಗಳನ್ನು ಕಲಿಬೇಕಾಗುತ್ತೆ. ಸೊ ಬಂಗಾರಕ್ಕಿಂತಲೂ ಶ್ರೇಷ್ಠ, ಅಷ್ಟು ಮೌಲ್ಯಯುತವಾಗಿರುವಂಥದ್ದು, ಅದಕ್ಕಿಂತಲೂ ಮೌಲ್ಯಯುತ ಭಾಷೆ ಅನ್ನುವಂಥದ್ದು. ಸೊ ಹಾಗಾಗಿ ಇದೊಂದು ದೊಡ್ಡ ಚರ್ಚೆ ಭಾಷೆ ಬಗ್ಗೆ ಇರುವಂಥದ್ದು. ಅತ್ಯಂತ ಭಾವುಕವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ದಿನಕರ ದೇಸಾಯಿ ಅವರು. ಆದರೆ ಭಾವುಕತೆ ಜೊತೆಗೆ ಒಂದು ಎಚ್ಚರನೂ ಕೂಡ ಇರಬೇಕು. ಎಚ್ಚರ ಏನು ಅಂತಂತಂದ್ರೆ, ಕನ್ನಡ ನುಡಿ ಚಂದವಾಗಿದೆ, ಶ್ರೀಗಂಧದಂತಿದೆ, ಸಂಪತ್ತಿನಂತಿದೆ, ನುಡಿಮುತ್ತಿನಂತಿದೆ, ಸರಿ ಎಲ್ಲ ಓಕೆ. ಕನ್ನಡ ಭಾಷೆ ಬೆಳಿಬೇಕು ಅಂತಂತಂದ್ರೆ ಕನ್ನಡ ಜನತೆಯಾಗಿರುವಂಥವ್ರು, ಅವರ ಮಾತೃಭಾಷೆ ಯಾವುದೇ ಇರಲಿ, ಕನ್ನಡ ಪ್ರದೇಶದಲ್ಲಿ ಈ ಪ್ರಾದೇಶಿಕ ಭಾಷೆಯನ್ನು ಮಾತಾಡ್ತಾ ಇರುವಂಥವ್ರು ಏನು ಮಾಡಬೇಕು? ಸಂಸ್ಥೆಗಳೇನು ಮಾಡಬೇಕು? ವ್ಯಕ್ತಿ ಏನು ಮಾಡಬೇಕು? ಪ್ರಭುತ್ವ ಏನು ಮಾಡಬೇಕು? ವಿವೇಕದಿಂದ ಆಲೋಚಿಸಬೇಕು, ದೂರದೃಷ್ಟಿಯ ಯೋಜನೆಗಳನ್ನು ಹಾಕ್ಕೊಳ್ಬೇಕು. ಆಧುನಿಕ ತಂತ್ರಜ್ಞಾನ ಜಾಗತೀಕರಣದಂಥ ಇವತ್ತಿನ ಸಂದರ್ಭದಲ್ಲಿ ಕನ್ನಡ ಉಳಿದು ಬೆಳೆದು ಜನರಲ್ಲಿ ಜೀವ ತುಂಬಬೇಕು ಅಂತಂತಂದ್ರೆ, ಹೌದು ಇದನ್ನು ಕಲಿತ್ರೆ ನಾನು ಬದುಕ್ತೀನಿ ಅನ್ನುವಂಥ ಭರವಸೆ ಅನ್ನೋದು ಕೊಡಬೇಕು ಅಂತಂದ್ರೆ, ಅದಕ್ಕೋಸ್ಕರ ನಾವೇನು ಮಾಡಬೇಕು ಅನ್ನುವಂಥದ್ದೊಂದು ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕಾಗಿದೆ. ಭಾವುಕತೆಯ ಜೊತೆಗೆ ಬುದ್ಧಿ ಅಥವಾ ವಿವೇಕ ಅಥವಾ ಪ್ರಜ್ಞೆಯನ್ನು ಕೂಡ ಬಳಸ್ಕೊಳ್ಬೇಕಾಗಿದೆ ಕನ್ನಡವನ್ನು ಬೆಳೆಸ್ಕೊಳ್ಳೋದಕ್ಕೆ. ನಂತರ ಈ ಮೂರು ನೋಡ್ರಿ ಒಂದು ಕಾನ್ಸೆಪ್ಟ್: ಕವಿ, ಕಾವ್ಯದ ಸ್ವರೂಪ ಮತ್ತು ಭಾಷೆ. ಕವಿ ಇರ್ತಾನೆ, ಕಾವ್ಯವನ್ನು ಬರೀತಾನೆ. ಕಾವ್ಯವನ್ನು ಯಾವುದ್ರಲ್ಲಿ ಬರೀತಾನೆ? ಭಾಷೆಯಲ್ಲಿ ಬರೀತಾನೆ, ಕನ್ನಡ ಭಾಷೆಯಲ್ಲಿ ಬರಿತಾ ಇದ್ದಾನೆ. ಈಗ ಬೇರೆ ವಿಷಯಕ್ಕೆ ಬರ್ತಾ ಇದ್ದಾರೆ. ಕೆಸರು.
ನೋಡಿ, ನಾನು ಆಗಲೇ ಹೇಳಿದ್ದೆ, ಶ್ರಮದ ಬಗ್ಗೆ ಅಪಾರವಾಗಿರುವಂಥ ಗೌರವ ಇರುವಂಥವ್ರು, ಕೆಲಸದ ಬಗ್ಗೆ ಅತ್ಯಂತ ಗೌರವ ಇರುವಂಥವ್ರು, ಅದರಲ್ಲೂ ಕೂಡ ದೈಹಿಕ ಕೆಲಸದ ಬಗ್ಗೆ, ದೈಹಿಕ ಕೆಲಸ ಅವ್ರು ಹೇಳ್ತಾ ಇರುವಂಥ ಶ್ರಮದ ಕೆಲಸ. ಸೊ ಹಾಗಾಗಿ ಕೆಸರಿನ ಬಗ್ಗೆ ಬರಿತಾ ಇದ್ದಾರೆ. ನನ್ನ ಜೀವನವಾಗಬೇಕೆಂಬ ಕೆಸರು, ಈ ಕೆಸರಿನಲ್ಲಿ ಮೂಡಿ ಬರಬೇಕು ಹಸಿರು, ಈ ಹಸಿರು 3 ತಿಂಗಳ ಅವಧಿಯೊಳಗೆ ಕಾಳಾಗಿ ಅವತರಿಸಿದರೆ ಭತ್ತ ಇಳೆಗೆ. ಜೀವನದ ಸಾರ್ಥಕತೆ ಹೆಂಗಿದೆ? ನನ್ನ ಜೀವನವಾಗಬೇಕೆಂಬ, ನನ್ನ ಜೀವನ ಏನಾಗಬೇಕು, ಆಗಬೇಕು ಕೆಸರು. ಈ ಕೆಸರಿನಲ್ಲಿ ಮೂಡಿ ಬರಬೇಕು ಹಸಿರು, ಈ ಹಸಿರು 3 ತಿಂಗಳ ಅವಧಿಯೊಳಗೆ ಕಾಳಾಗಿ ಅವತರಿಸಿದರೆ ಭತ್ತ ಇಳೆಗೆ. ನನ್ನ ಜೀವನ ಕೆಸರಿನಂತಾಗಲಿ. ಯಾರೂ ಹೇಳೋದಿಲ್ಲ. ಕುವೆಂಪು ಒಂದು ಪದ್ಯವನ್ನು ಬರೆದಿದ್ದಾರೆ, ಗೊಬ್ಬರ ಅಂತಂದ್ಬಿಟ್ಟು. ಆ ಪದ್ಯದ ಪ್ರಾರಂಭದಲ್ಲೇ ಅವ್ರು ಹೇಳ್ತಾರೆ, ಗೊಬ್ಬರದ ಮೇಲೆ ಒಬ್ಬ ಕವಿ ಪದ್ಯವನ್ನು ಬರೆಯುವಂಥದ್ದ. ಕವಿತೆ ಹಿಂದೆ ಎಂತೆಂಥ ಸಂದರ್ಭದಲ್ಲಿ ಎಂತೆಂಥ ಸ್ಥಾನವನ್ನು ಅಲಂಕರಿಸಿದ್ದೆ. ಸುಂದರಿಯರ ವರ್ಣನೆಯಲ್ಲಿ ತೊಡಗಿದ್ದೆ ನೀವು. ರಾಜರುಗಳ ಪರಾಕ್ರಮವನ್ನು ವರ್ಣಿಸಿದ್ದೆ. ಯುದ್ಧಗಳ ರಣಭೀಕರವಾಗಿರುವಂಥ ಧೈರ್ಯ, ಶೌರ್ಯ ಇತ್ಯಾದಿಗಳನ್ನೆಲ್ಲ ವರ್ಣಿಸಿದ್ದೆ. ನೀನು ಶೃಂಗಾರವನ್ನು ಹೇಳಿದ್ದೆ. ಇಂಥ ನೀನು ಈಗ ಅಸಹ್ಯಯುತವಾಗಿರುವಂತಹ ಗೊಬ್ಬರದ ಬಗ್ಗೆ, ಅದು ಇಂಥ ಕವಿ ನಿನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ, ಬರೀಬೋದಾ? ಪ್ರಶ್ನೆಯನ್ನು ಹಾಕೊಳ್ತಾರೆ. ಯಾಕೆ? ಸಮಾಜ ಅನ್ನುವಂಥದ್ದು ಆ ಥರ ಇರುವಂಥದ್ದು. ಸಮಾಜದ ಬಹುತೇಕ ಜನ ಇರುವಂಥದ್ದು ಗೊಬ್ಬರದ ರೀತಿಯಲ್ಲಿ. ಅದ್ರ ಮೇಲೇನೆ ಆ ಗೊಬ್ಬರವನ್ನು ಆಶ್ರಯಿಸಿ ಏನಾಗ್ತವೆ ಅಂತಂತಂದರೆ ಬೆಳೆ ಬೆಳೀತವೆ. ಸಮಾಜದ ಉತ್ಕೃಷ್ಟವಾಗಿರುವಂಥ ಬೆಳೆಗಳು, ವಿದ್ವಾಂಸರು, ಚಿಂತಕರು, ದುಡಿಯುವಂಥ ವರ್ಗದವರು, ಶ್ರೀಮಂತರು ಎಲ್ಲರೂ ಕೂಡ ಆ ಸಮಾಜದಿಂದ ಬೆಳೆಯುವಂಥವ್ರು. ಆ ಸಮಾಜ ಅನ್ನುವಂಥ ಕೆಸರು, ಆ ಸಮಾಜ ಅನ್ನುವಂಥ ಗೊಬ್ಬರ, ಅಥವಾ ಜೀವನ ಅನ್ನುವಂಥ ಕೆಸರು, ಅಥವಾ ಜೀವನ ಅನ್ನುವಂಥ ಗೊಬ್ಬರ. ಸೊ ಇಲ್ಲಿ ಹೇಳ್ತಿರುವಂಥ ನನ್ನ ಜೀವನವಾಗಬೇಕೆಂಬ ಕೆಸರು, ಈ ಕೆಸರಿನಲ್ಲಿ ಮೂಡಿ ಬರಬೇಕು ಹಸಿರು. ಭತ್ತದ ಗದ್ದೆಯನ್ನು ನೋಡಿ, ಪ್ರಾರಂಭದಲ್ಲಿ ಅದನ್ನು ಹದ ಮಾಡಬೇಕಾಗತ್ತೆ. ಅದನ್ನು ನೇಗಿಲಿನಿಂದ ಒತ್ತೇನು ಮಾಡ್ತಾರೆ ಅಂತಂದ್ರೆ ನೀರನ್ನು ಹಾಯಿಸ್ಬಿಟ್ಟು ಕೆಸರಾಗಿ ಮಾಡಲಾಗುತ್ತೆ. ಅದರಲ್ಲಿ ಏನು ಮಾಡ್ತಾರೆ ಅಂತಂತಂದರೆ ನಾಟಿಯನ್ನು ಮಾಡ್ತಾರೆ. ಭತ್ತದ ಸಸಿಯ ನಾಟಿ ಮಾಡ್ತಾರೆ. ನಂತರ 3 ತಿಂಗಳು ಕಾಯಬೇಕಾಗುತ್ತೆ. ಜೀವನದಲ್ಲಿ ಕೆಲವು ಆಲೋಚನೆಗಳು ಬರ್ತವೆ, ಕೆಲವು ಅಳೆದು ಹೋಗ್ತವೆ, ಕೆಲವು ಉಳಿತವೆ, ಗಾಢವಾಗಿ ತಡ್ತವೆ ಮನಸ್ಸಿಗೆ. ಅವು ಮೊಳಕೆ ಹೊಡಿತವೆ, ಸಸಿ ಆಗ್ತವೆ. ನಂತರ ಏನಾಗುತ್ತೆ ಅಂತಂತಂದರೆ ಆಲೋಚನೆ ಗಟ್ಟಿಗೊಂಡು ಬೆಳೀತಾ 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 ಸಮಾಜಕ್ಕೆ ಹಿತಕಾರಿಯಾಗಿರುವಂಥ ಕ್ರಿಯೆಯಾಗಿ ಮಾರ್ಪಡುತ್ತೆ. ಆಗ ಅದರ ಫಲ ಸಮಾಜಕ್ಕೆ ಲಭ್ಯವಾಗುತ್ತೆ. ಸೊ ಅದನ್ನು ಹೇಳ್ತಾ ಇದ್ದಾರೆ, ಈ ಕೆಸರಿನಲ್ಲಿ ಮೂಡಿ ಬರಬೇಕು ಹಸಿರು, ಈ ಹಸಿರು 3 ತಿಂಗಳ ಅವಧಿಯೊಳಗೆ, 3 ತಿಂಗಳ ಅವಧಿ ಟೈಮ್ ಹೇಳ್ತಾ ಇದ್ದಾರೆ. 3 ತಿಂಗಳು ಇರ್ಬೋದು. ಇಲ್ಲಿ ಭತ್ತದ ಉದಾಹರಣೆಯನ್ನು ಕೊಡ್ತಾ ಇರೋದ್ರೆ 3 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ಒಂದು ಆಲೋಚನೆ ಕ್ರಿಯೆ ರೂಪಕ್ಕೆ ಬರಬೇಕು ಅಂತಂತಂದು ಒಂದು ಟೈಮನ್ನು ತೆಗೆದುಕೊಳ್ಳುತ್ತೆ. ಒಂದು ಸೆಮಿಸ್ಟರ್ನ ನಾವು ತೇರ್ಗಡೆ ಹೊಂದಬೇಕು ಅಂತಂದ್ರೆ 4 ತಿಂಗಳ ಟೈಮ್ ಅನ್ನುವಂಥದ್ದು ಇರುತ್ತೆ. ಬದುಕಿನಲ್ಲಿ ನಾವು ಯಾವುದೋ ಒಂದು ಗುರಿಯನ್ನು ಹಾಕ್ಕೊಂಡ್ರೆ ಅದನ್ನು ಈಡೇರಿಸ್ಕೊಳ್ಳಿಕ್ಕೆ ಒಂದು ಟೈಮ್ ಬೇಕಾಗುತ್ತೆ. ಇಲ್ಲಿ 3 ತಿಂಗಳು ಅನ್ನುವಂಥದ್ದು ಸಾಂಕೇತಿಕವಾಗಿರುವಂಥದ್ದು. ಈ ಹಸಿರು 3 ತಿಂಗಳ ಅವಧಿಯೊಳಗೆ ಕಾಳಾಗಿ ಅವತರಿಸಿದರೆ ಭತ್ತ ಇಳೆಗೆ. ಆ ಭತ್ತ ಅನ್ನುವಂಥದ್ದು ಈ ಇಳೆ ಅಂತಂದ್ರೆ ಭೂಮಿ. ಈ ಭೂಮಿ ಕೆಸರಿನಿಂದ ಕೂಡಿರುವಂಥದ್ದು. ಆ ಭತ್ತ ಇಳೆ ಅಂತಂತಂದ್ರೆ ಇಳೆಯಲ್ಲಿರುವಂಥ
ನೆಲದಲ್ಲಿರುವಂಥ ಭೂಮಿಯಲ್ಲಿರುವಂಥ ಜನರಿಗೆ. ಹಾಗೆ ಈ ಭೂಮಿಯಲ್ಲಿ ಕೆಸರು ಕೂಡ ಇದೆ. ಆ ಕೆಸರಿನಲ್ಲಿ ಮತ್ತೆ ಭತ್ತ ಬಿತ್ತರೆ ಮತ್ತೆ ಹೊಸ ಸಸ್ಯ ಎನ್ನುವಂಥದ್ದು ಮೂಡುತ್ತೆ. ಈಗ ನಿರಂತರವಾಗಿ ಒಂದು ಆಲೋಚನೆ ನಿರಂತರವಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಅದಕ್ಕೆ ಮೂಲಭೂತವಾಗಿ ಬೇಕಾಗಿರುವಂಥದ್ದು ಎಸೆನ್ಸ್, ಸಾರ, ಆಲೋಚನೆ ಅನ್ನುವಂಥದ್ದು. ಸಾರ ಅನ್ನುವಂಥದ್ದು ಬೇಕು, ಉತ್ತಮವಾಗಿರುವಂಥ ಆಲೋಚನೆ. ಆ ಆಲೋಚನೆ ಫಲ ಕೊಡುತ್ತದೆ. ಫಲ ಕೊಟ್ಟು ಮತ್ತೆ ಅದು ಪುನರುತ್ಪಾದನೆ ಆಗುವಂಗೆ ಮಾಡುತ್ತೆ. ಆದರೆ ಆಲೋಚನೆ ಎನ್ನುವಂಥದ್ದು ಕುಲಾಂತರ ತಳಿಯಲ್ಲ. ಅದು ಒಂದು ಫಸಲು ಬಿಟ್ಟ ನಂತರ ಮತ್ತೆ ಅದು ಇವತ್ತಿನ ತಂತ್ರಜ್ಞಾನದ ಫಲವಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ, ಒಂದು ಬಿತ್ತವನ್ನು ಒಂದು ಬೀಜವನ್ನು ಹಾಕಿದರೆ ಅದು ಒಂದು ಬೆಳೆಯನ್ನು ಮಾತ್ರ ಕೊಡುತ್ತೆ. ನಂತರ ಅದರ ಬೀಜಗಳು ಮರು ಉತ್ಪಾದನೆಯನ್ನು ಮಾಡಲ್ಲ. ಅದರ ಆಲೋಚನೆ ಹಂಗಲ್ಲ. ಆಲೋಚನೆ ಮತ್ತೆ ಮತ್ತೆ ಹೊಸ ಹೊಸ ಆಲೋಚನೆಗಳಿಗೆ ನಾಂದಿ ಹಾಡತ್ತೆ. ಸೊ ಹಾಗಾಗಿ ಜೀವನ ಅನ್ನುವಂಥದ್ದು, ನನ್ನ ಜೀವನ ಕೆಸರಾಗಿರಲಿ. ಯಾಕೆ? ಕೆಸರಿನಿಂದ ಮೂಡುವಂಥದ್ದೇ ತಾವರೆ, ನೈದಿಲೆ, ಒಂದು ಸುಂದರವಾಗಿರುವಂಥ ಹೂವು, ಸುಂದರವಾಗಿರುವಂಥ ಸಸ್ಯಗಳು, ಹೊಟ್ಟೆಯನ್ನು ತುಂಬಿಸುವಂಥ ಅನ್ನ ಕೆಸರಿನಿಂದ ಮೂಡುವಂಥದ್ದು, ಮಣ್ಣಿನಿಂದ ಮೂಡುವಂಥದ್ದು. ಸೊ ನನ್ನ ಜೀವನ ಕೆಸರಾಗಲಿ. ಅಂಥ ಕೆಸರು, ನನ್ನ ಜೀವನದ ಕೆಸರಿನಿಂದ ಸಮಾಜಕ್ಕೆ ಹಿತಕಾರಿಯಾಗಿರುವಂಥ ಭತ್ತ ಅನ್ನುವಂಥದ್ದು, ಹಿತಕಾರಿಯಾಗಿರುವಂಥ ಕೆಲಸ ಕಾರ್ಯಗಳು, ಉಪಕಾರಿಯಾಗಿರುವಂಥ ಲಾಭ ನನ್ನ ಜೀವನದಿಂದ ದೊರಕಲಿ ಹೇಳ್ತಾ ಇರುವಂಥದ್ದು. ಟೈಮ್ ತಗೊಳುತ್ತೆ, ಕಾಲ ತೆಗೆದುಕೊಳ್ಳುತ್ತೆ. ಆ ಕಾಲದ ಅವಧಿಯಲ್ಲಿ ನನ್ನ ಆಲೋಚನೆಗಳು ಅವೇನಾಗ್ತವೆ ಅಂತಂದರೆ ತೆನೆಗಟ್ಟುತ್ತವೆ. ಆ ತೆನೆಯ ಲಾಭ, ಆ ಇಳುವರಿಯ ಲಾಭ ಇಳೆಗೆ ಸಲ್ಲಲಿ, ಭೂಮಿಗೆ ಸಲ್ಲಲಿ, ಇಲ್ಲಿರುವಂಥ ಜನತೆಗೆ ಸಲ್ಲಲಿ. ಕವಿ ಆಶಯ ಪಡ್ತಾ ಇದ್ದಾರೆ. ಕೆಸರಿಗೆ ಮೌಲ್ಯ ಇದೆ, ಬೆವರಿಗೆ ಮೌಲ್ಯ ಇದೆ, ದುಡಿಮೆಗೆ ಮೌಲ್ಯ ಇದೆ. ಆದರೆ ನಾವು ಪರಿಗಣಿಸಲ್ಲ ಇದನ್ನು. ನಾವೇನು ಮಾಡ್ತೀವಿ ಅಂತಂದರೆ, ಡಿಗ್ನಿಟಿ ಆಫ್ ಲೇಬರ್ ಅನ್ನುವಂಥ ಹೆಸರಿನಲ್ಲಿ, ಆ ಹುದ್ದೆಯ ಗೌರವ ಅನ್ನುವಂಥ ಹೆಸರಿನಲ್ಲಿ ದೈಹಿಕ ಶ್ರಮದ ಹುದ್ದೆಗಳನ್ನು ಅತ್ಯಂತ ಕನಿಷ್ಠ ಸ್ಥಿತಿಯಲ್ಲಿ ಕಾಣುವಂಥ ಒಂದು ಮನಸ್ಥಿತಿಯನ್ನು, ಕೆಟ್ಟ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿದ್ದೀವಿ. ಆದರೆ ಕವಿ ಹೇಳ್ತಾನೆ ಏನು ಅಂತಂದರೆ, ಆ ಕೆಲಸಗಳನ್ನು ಅಗೌರವದಿಂದ ಕಾಣಬೇಡಿ. ಆ ಕೆಲಸ ಅವರು ಮಾಡದಿದ್ದರೆ ತಿನ್ನೋದಕ್ಕೆ ಅನ್ನ ಸಿಗಲ್ಲ ನಮಗೆ. ಆ ಕೆಸರಿನಿಂದ ಉತ್ಪನ್ನವಾಗಿರುವಂಥ ಅನ್ನವನ್ನು ತಿಂದೆ ದುರಹಂಕಾರದ, ಹಮ್ಮಿನ, ಅಧಿಕಾರದ ಮದದ, ಭ್ರಷ್ಟತೆಯ, ಅಪ್ರಾಮಾಣಿಕತೆಯ, ನಯವಂಚಕತೆಯ, ಕಪಟತನದ ಮಾತುಗಳನ್ನು ಆಡಿಕೊಂಡು ಅಧಿಕಾರದ ಮದದಿಂದ ಮೆರೀತಾ ಇದ್ವಿ. ಇದು ಸರಿಯಲ್ಲ ಇದು. ಸೊ ಹಾಗಾಗಿ ದೈಹಿಕ ಅಥವಾ ಮಾನಸಿಕವಾಗಿರುವಂಥ ದುಡಿಮೆ ಎರಡೂ ಕೂಡ ಒಂದು, ಎರಡಕ್ಕೂ ಕೂಡ ಸಮಾನ ಗೌರವ ಸಲ್ಲಬೇಕು. ಸೊ ಹಾಗಾಗಿ ಕೆಸರಿನಂಥ ಭೂಮಿನೋ ನಿರ್ಮಲವಾಗಿರುವಂಥ ನೀರು ಯಾವುದಾದ್ರೂ ಆಗಿರಲಿ, ಎರಡಕ್ಕೂ ಕೂಡ ಬೆಲೆ ಇದೆ ಸಮಾಜದಲ್ಲಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮುಂದೆ ನೋಡೋಣ. ನನ್ನ ಜಿಲ್ಲೆ ಕೆಸರು ಅಂತಂದಮೇಲೆ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಅವರ ಜಿಲ್ಲೆ. ನಾನು ಹೇಳಿದ್ದೆ ಆ್ಯಕ್ಚುಲಿ ಅಂಕೋಲ ಅಂತಂದ್ಬಿಟ್ಟು. ಆ್ಯಕ್ಚುಲಿ ಅಂಕೋಲ ಅನ್ನುವಂಥದ್ದು ತಾಲೂಕು. ಆ್ಯಕ್ಚುಲಿ ಅಲ್ಲಿ ಅಲಗೇರಿ ಅನ್ನುವಂಥದ್ದು ಒಂದು ಗ್ರಾಮ, ಉತ್ತರ ಕನ್ನಡ ಅನ್ನುವಂಥದ್ದು ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಹೇಳ್ತಾ ಇದ್ದಾರೆ. ಅವ್ರ ಕೆಳಗಡೆ ದಕ್ಷಿಣ ಕನ್ನಡ ಇತ್ತು.
ಒಂದು ಬದಿ ಸಹ್ಯಾದ್ರಿ, ಸಮುದ್ರ ತೀರದಲ್ಲಿರುವಂಥದ್ದು ಉತ್ತರ ಕನ್ನಡ. ಈ ಕಡೆ ಮೇಲೆ ಘಟ್ಟದ ಮೇಲೆ ಅಂತ ಕರೀತಾರೆ, ಘಟ್ಟ ಇದೆ, ಪಶ್ಚಿಮ ಘಟ್ಟ ಇದೆ, ಸಹ್ಯಾದ್ರಿ ಪರ್ವತ ಶ್ರೇಣಿ ಅಂತ ಕರೀತಾರೆ. ಒಂದು ಬದಿ ಸಹ್ಯಾದ್ರಿ, ಒಂದು ಬದಿ ಕಡಲು, ನಡು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು, ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ, ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನು ನಲ್ಲೆ. ಪ್ರಾಸವನ್ನು ಹೆಂಗೆ ತರ್ತಾರೆ ನೋಡಿ, ಕಡಲು ಮತ್ತೆ ಮಡಿಲು, ಜಿಲ್ಲೆ ಮತ್ತೆ ನಲ್ಲೆ. ಸ್ವಲ್ಪ ಭಾವುಕವಾಗಿ ಬರೀತಾರೆ. ನನ್ನ ಜಿಲ್ಲೆ, ಲಕ್ಷ್ಮಣನಿಗೆ ರಾಮ ಹೇಳುವಂತ ಮಾತಿದೆ. ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಶ್ರೇಷ್ಠ, ಸ್ವರ್ಗಾದಪಿ ಗರಿಯೇಸಿ, ಗರಿಯೇಸಿ ಶ್ರೇಷ್ಠವಾಗಿರುವಂಥದ್ದು, ಸ್ವರ್ಗಕ್ಕಿಂತ ಅಭಿಮಾನದಿಂದ ಹೇಳ್ತಾ ಇರುವಂಥದ್ದು. ಸೊ ಅದೇ ಅಭಿಮಾನ ಲೇಖಕರಿಗಿದೆ. ಒಂದು ಬದಿ ಸಹ್ಯಾದ್ರಿ, ಉತ್ತರ ಕನ್ನಡ ಜಿಲ್ಲೆಯ ಸಮುದ್ರದ ದಂಡೆಯಲ್ಲಿದೆ. ಸಮುದ್ರದ ದಂಡೆಯ ಈ ಕಡೆ ಮೇಲ್ಭಾಗದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿ ಇದೆ. ಒಂದು ಬದಿ ಸಹ್ಯಾದ್ರಿ, ಇನ್ನೊಂದು ಬದಿ ಕಡಲು, ಆ ಕಡೆ ಕಡಲಿದೆ, ಸಮುದ್ರ ಇದೆ. ಯಾವ ಸಮುದ್ರ? ಅರಬ್ಬಿ ಸಮುದ್ರ ಇದೆ. ನಡು ಮಧ್ಯದಲ್ಲಿ ಅಡಕೆ ತೆಂಗುಗಳ ಮಡಿಲು, ಆ ಮರಳಿನ ಭೂಮಿ, ಆ ಜಂಬಿಟ್ಟಿಗೆ ಮಣ್ಣಿನ ಭೂಮಿ. ಅಲ್ಲಿ ಬೆಳೆಯೋದಕ್ಕೆ ಯಾವುದು ಸಾಧ್ಯ ಅಂತಂದ್ರೆ ಅಡಕೆ ತೆಂಗುಗಳು, ಬಣ್ಣದ ಸೌತೆಕಾಯಿ, ಇಂಥವು. ನಡು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು, ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ. ಸಿರಿಗನ್ನಡದ ಚಪ್ಪರ ಅಂತ ಯಾಕೆ ಹೇಳ್ತಿದ್ದಾರೆ? ಮದುವೆಗೆ ಚಪ್ಪರ ಹಾಕ್ತಾರೆ, ಸಂತೋಷ ಸಂಭ್ರಮ ಸಡಗರ ಎಲ್ಲ ಇರುತ್ತೆ. ಸಿರಿಗನ್ನಡದ ಚಪ್ಪರ ನನ್ನ ಜಿಲ್ಲೆ. ಈ ಉತ್ತರ ಕನ್ನಡ ಜಿಲ್ಲೆ ಇದೆಯಲ್ಲ, ಇದು ಸಿರಿಗನ್ನಡದ ಚಪ್ಪರ. ಯಾಕೆ ಚಪ್ಪರ ಅಂತಿದ್ದಾರೆ? ಹಿಂದಿನ ಸಾಲು ನೋಡ್ರಿ, ನಡು ಮಧ್ಯದಲ್ಲಿ ಅಡಕೆ ತೆಂಗುಗಳ ಮಡಿಲು. ಮಡಿಲು ಅನ್ನೋದಕ್ಕೆ ಎರಡು ಅರ್ಥ ಇದೆ. ತಾಯಿಯ ಮಡಿಲು ಒಂದು, ಇನ್ನೊಂದು ರಾಶಿ, ಅಡಕೆ ತೆಂಗುಗಳ ರಾಶಿ. ನಡು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು. ಹೆಂಗಿರುತ್ತೆ ಅಡಿಕೆ ಮತ್ತೆ ತೆಂಗುಗಳು? ದೊಡ್ಡ ದೊಡ್ಡ ಕಂಬಗಳನ್ನ, ನಾಟಗಳನ್ನ, ಸ್ತಂಭಗಳನ್ನ ನಿಲ್ಲಿಸ್ದಂಗೆ. ಸೊ ಹಾಗಾಗಿ ಅದರ ಮೇಲೆ ನಿಂತು ಮೇಲ್ಗಡೆ ಹಸಿರು ಹಾಸಲ್ಪಟ್ಟಿದೆ ಅಡಕೆ ಗರಿಗಳು, ತೆಂಗು ಗರಿಗಳು. ಸೊ ಹಾಗಾಗಿ ಏನಂತ ಕರಿತಿದ್ದಾರೆ ಅಂತಂದ್ರೆ, ಈ ಅಡಿಕೆ ಮರದ ಅಥವಾ ತೆಂಗಿನ ಅಡಿಕೆ ಗಿಡ ಮತ್ತು ತೆಂಗಿನ ಮರದ ಆ ಸ್ತಂಭಗಳಿದೆಯಲ್ಲ, ಕಂಬಗಳಿದೆಯಲ್ಲ, ಅದ್ರ ಮೇಲೆ ಗರಿಗಳ ಹಾಸಲ್ಪಟ್ಟಿದೆಯಲ್ಲ, ಅದನ್ನು ಚಪ್ಪರ ಅಂತ ಕರಿತಾ ಇದ್ದಾರೆ. ಸೊ ನಡು ಮಧ್ಯದಲ್ಲಿ ಅಡಿಕೆ ತೆಂಗುಗಳ ಮಡಿಲು, ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ, ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನು ನಲ್ಲೆ. ಪ್ರಿಯತಮೆಗೆ ಹೇಳದಂಗೆ ಬರಿತಾ ಇದೆ, ನಲ್ಲೆಗೆ ಹೇಳದಂಗೆ. ಇಲ್ಲೊಂದು ಪ್ರಶ್ನೆಯನ್ನು ನಾವು ಹಾಕಿಕೊಳ್ಬೇಕು. ಈ ಪುರುಷ ಕವಿಗಳೆಲ್ಲರೂ ಕೂಡ, ಕವಿ ಅಂತಂದ್ರೆ ಆಕ್ಚುಲಿ ಪುರುಷ ಅಂತ ನಾವು ಅನ್ಕೊಂಡಿದ್ದೀವಿ, ಕವಯಿತ್ರಿ ಅಂತಂದ್ರೆ ಸ್ತ್ರೀ ಬರಹಗಾರ್ತಿ ಅಂತ ಅನ್ಕೊಂಡಿದ್ದೀವಿ. ಕವಿಗೆ ಜೆಂಡರ್ ಅನ್ನುವಂಥದ್ದಿಲ್ಲ, ಆಕ್ಚುಲಿ ಜೆಂಡರ್ನೆಸ್ ಅನ್ನು ಆರೋಪಿಸೋದಿಲ್ಲ. ಕವಿ ಅಂತಂದ್ರೆ ಅದು ಲೇಖಕ ಇಬ್ರು ಕೂಡ ಆಗ್ತಾರೆ. ಆದರೆ ಇಲ್ಲಿ ಈಗ ಕವಿ ಅನ್ನುವಂಥದ್ದು ಈಗ ಪುರುಷ ಅಂತ ನಾವು ಇಟ್ಕೊಂಡ್ರೆ, ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನು ನಲ್ಲೆಗೆ ಹೇಳ್ತಿದ್ದಾನೆ. ಕವಿಗೆ ಮದುವೆ ಆಗಿಲ್ವ? ಹೆಂಡತಿಗೆ ಯಾಕೆ ಹೇಳ್ತಿಲ್ಲ? ಹೆಂಡತಿಗಿಂತ ಆಪ್ತ ಪ್ರಿಯತಮೆ ಅನ್ನುವಂಥದ್ದೊಂದು, ಇದೊಂದು ಸ್ವಲ್ಪ ರಸಿಕತೆಗೆ ಸಂಬಂಧಪಟ್ಟಿರುವಂಥದ್ದು. ಕವಿಯಾಗಿರುವಂಥವನು ರಸಿಕನಾಗಿರ್ತಾನೆ ಅನ್ನುವಂಥದ್ದೊಂದು ಭಾವ. ನಿಜ ಜೀವನದಲ್ಲಿ ಹಿಂಗಾಗ್ಬಿಟ್ರೆ ಮತ್ತೆ ಮನೆಯಲ್ಲಿ ಅಪಾಯ ಜಾಸ್ತಿ. ಆದರೆ ಕಾವ್ಯದಲ್ಲಿ ಹಿಂಗಾಗೋದಕ್ಕೆ ಸಾಧ್ಯ ಐತೆ. ಸೊ ಹಾಗಾಗಿ ಏನಂತಂದ್ರೆ, ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನು ನಲ್ಲೆ ಅಂತಂದ್ಬಿಟ್ಟು ತುಂಬ ಆತ್ಮೀಯತೆಯಿಂದ ಹೇಳ್ತಾ ಇದೆ, ನಲ್ಲೆಯನ್ನು ಸಂಬೋಧಿಸಿ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿನೇ ಏನಂತಂದ್ರೆ ಇಲ್ಲಿ ಚಪ್ಪರ ಇದೆ. ಆ ಚಪ್ರ ಮತ್ತೆ
ಆ, ಸಿರಿಗನ್ನಡದ ಸಿರಿಗನ್ನಡದ ಶ್ರೀಗನ್ನಡ, ಸಂಪತ್ತಿನ ಕನ್ನಡ, ಸಹ್ಯಾದ್ರಿ ಮತ್ತು ಕಡಲು ಇಂಥ ಸುಂದರವಾಗಿರುವಂಥ ಪರಿಸರದ ಮಧ್ಯದಲ್ಲಿ ಈ ಚಪ್ಪರದ ರೀತಿ ಇರುವಂಥ ನನ್ನ ಜಿಲ್ಲೆ, ಇಲ್ಲಿ ನಾನು ಇನ್ನೊಂದು ಸತಿ ಹುಡ್ತೀನಿ, ನೀನು ಕೂಡ ಹುಡ್ತೀಯ. ಇಲ್ಲಿ ಸುಂದರವಾಗಿರ್ತೀನಿ, ಸುಂದರವಾಗಿರುವಂಥ ಬದುಕನ್ನು ಕಟ್ಕೊಳ್ತೀನಿ ನಿನ್ನ ಜೊತೆಗೆ. ನಂತರ ಜನಸೇವೆ ಇವ್ರಿಗೆ ಇಷ್ಟವಾಗಿರುವಂಥದ್ದು. ಒಳಿತು ಮಾಡಿದರೆ ಅದು ಪುಣ್ಯಗಳ ರಾಶಿ, ಕೆಡುಕು ಮಾಡಿದರೆ ಅದು ಪಾಪ ಬಿಕನಾಸಿ. ಯಾವ ದೇವರ ಪೂಜೆ ಮಾಡಿದರೂ ವ್ಯರ್ಥ, ಜನಸೇವೆಯೇ ಪೂಜೆ, ಇದು ಪುರುಷಾರ್ಥ. ಅದ್ಭುತವಾಗಿರುವಂಥ ಪದ್ಯ. ಇವತ್ತಿಗಂತೂ ಹೆಚ್ಚು ಹೆಚ್ಚು ಅನ್ವಯಿಸುವಂಥದ್ದು. ಜನಸೇವೆ ಒಳಿತು ಮಾಡಿದರೆ ಅದು ಪುಣ್ಯಗಳ ರಾಶಿ. ಬುದ್ಧ ಹೇಳ್ತಾನೆ, ಸತ್ಯವನ್ನು ಸತ್ಯವೊಂದು ಸತ್ಯ ಅಂತಂದ್ಬಿಟ್ಟು ಆ ಸತ್ಯವನ್ನು ಅಸತ್ಯ ಅಂತಂತ ಹೇಳಿ. ಇದು ಒಳಿತು. ಬಸವಣ್ಣ ಹೇಳ್ತಿದ್ದಾನೆ, ಇನ್ನೊಬ್ಬರು ಕೆಡಕನ್ನು ಬಯಸಬೇಡ, ಒಳಿತು. ಕ್ರಿಸ್ತ ಹೇಳ್ತಿದ್ದಾನೆ, ನಿನ್ನ ನೆರೆಯವನನ್ನ ನಿನ್ನಂತೆ ಪ್ರೀತಿಸು, ಒಳಿತು. ಇದೆಲ್ಲ ಒಳಿತು. ಒಳಿತು ಮಾಡಿದರೆ ಅದು ಪುಣ್ಯಗಳ ರಾಶಿ, ಇದು ಪುಣ್ಯಗಳ ರಾಶಿ. ಕೆಡುಕು ಮಾಡಿದರೆ ಅದು ಪಾಪ ಬಿಕನಾಸಿ. ಬಿಕನಾಸಿ ತಿಳ್ಕೊ, ನೀನು ಬೈತೀವಿ ಬಿಕನಾಸಿ ಅಂತ. ಕೆಲ್ಸಕ್ಕೆ ಬರ್ದವನೇ. ಕೆಡುಕು ಮಾಡಿದರೆ ಅದು ಪಾಪ, ಪುಣ್ಯ ಅಲ್ಲ, ಪಾಪ. ಇತರರು ನಮಗೆ ಗೌರವ ಕೊಡಬೇಕು ಅಂತ ನಾವು ಬಯಸ್ತೀವಿ, ಆದ್ರೆ ನಾವು ಇತರರಿಗೆ ಗೌರವ ಕೊಡದೇ ಇದ್ರೆ ಕೆಡುಕಾಗುತ್ತೆ. ನಮಗೆ ನ್ಯಾಯ ಸಿಗಬೇಕು ಅಂತ ನಾವು ಬಯಸ್ತೀವಿ, ಆದರೆ ಇತರರಿಗೆ ನ್ಯಾಯ ಸಿಗದೆ ಹೋದರೆ ಕೆಡುಕಾಗುತ್ತೆ. ಸ್ವತಂತ್ರತೆ ಅನ್ನುವಂಥದ್ದು ನನಗಿರಬೇಕು ಅಂತ ನಾವು ಬಯಸ್ತೀವಿ, ಇತರರ ಸ್ವತಂತ್ರವನ್ನು ಹರಣ ಮಾಡಿದರೆ ಕೆಡುಕಾಗತ್ತೆ. ಕೆಡುಕು ಮಾಡಿದರೆ ಅದು ಪಾಪ ಬಿಕನಾಸಿ. ಇತರರು ನಮ್ಮ ಮೇಲೆ ಅಧಿಕಾರದ ದರ್ಪವನ್ನು ತೋರಿಸಬಾರ್ದು, ಬಯಸ್ತೀವಿ ನಾವು. ನಾವು ಅಧಿಕಾರದ ದರ್ಪವನ್ನು ತೋರಿಸಿದ್ರೆ ಪಾಪ ಬಿಕನಾಸಿ, ಅದು ಪಾಪ ಬಿಕನಾಸಿ. ಇತರರು ವಂಚನೆಯನ್ನು ಮಾಡಬಾರ್ದು ನಮಗೆ, ಇತರರು ನಮ್ಮ ಬಗ್ಗೆ ಕಪಟಿಗಳಾಗಬಾರ್ದು, ನಯವಂಚಕತೆಯನ್ನು ಮಾಡಬಾರ್ದು, ಬಯಸ್ತೀವಿ ನಾವು. ನಾವು ನಯವಂಚಕತೆಯನ್ನು ಮಾಡಿದರೆ, ಕಪಟಿಗಳಾದರೆ ಪಾಪ ಬಿಕನಾಸಿ. ಕೆಡುಕುವುದು ತಿಳ್ಕೋ, ಬಿಕನಾಸಿ ತಿಳ್ಕೊ, ಕೆಡುಕುವುದು. ಯಾವ ದೇವರ ಪೂಜೆ ಮಾಡಿದರೂ ವ್ಯರ್ಥ, ಹಿಂಗೆ ಬದುಕಿ ನೀನು. ಯಾವ ದೇವರ ಪೂಜೆ ಮಾಡ್ತೀನಿ ಅಂತಂದ್ರೂ ಕೂಡ ಅದು ವ್ಯರ್ಥ. ಜನಸೇವೆಯೇ ಪೂಜೆ, ಜನರ ಸೇವೆ ಮಾಡುವಂಥದ್ದು ಪೂಜೆ. ಒಬ್ಬ ವ್ಯಕ್ತಿ ಸರ್ಕಾರಿ ಕಚೇರಿಗೆ ಬಂದ ಅಂತಂತಂದ್ರೆ ಅವರ ಸೇವೆ ಮಾಡುವಂಥದ್ದು, ಅವರ ಅಗತ್ಯತೆಗಳು ಇಲಾಖೆಯಿಂದ ಏನು ಲಭ್ಯ ಆಗುತ್ತೆ ಅದನ್ನು ಪೂರೈಸುವಂಥದ್ದು ಜನಸೇವೆ. ಮನೆಯಲ್ಲಿರುವಂಥ ಮಗ ತಂದೆ ತಾಯಿಗಳಿಗೆ ಗೌರವಿಸುವಂಥದ್ದು ಜನಸೇವೆ. ವಿದ್ಯಾರ್ಥಿಯಾಗಿರುವಂಥವನು ಪಾಠವನ್ನು ಓದುವಂಥದ್ದು, ಕಲಿಯುವಂಥದ್ದು, ಅರ್ಥ ಆಗದೇ ಇರುವಂಥದ್ದನ್ನು ತಿಳಿಯುವಂಥದ್ದು ಜನಸೇವೆ. ಮೇಷ್ಟ್ರಾಗಿರುವಂಥವನು ಓದುವಂಥದ್ದು, ಕಲಿಸುವಂಥದ್ದು, ಮತ್ತೆ ಮತ್ತೆ ಅಧ್ಯಯನ ಮಾಡುವಂಥದ್ದು ಜನಸೇವೆ. ಅಧಿಕಾರಿಯಾಗಿರುವಂಥವನು ನ್ಯಾಯ ಅನ್ಯಾಯಗಳನ್ನು ಸರಿಯಾಗಿ ನಿರ್ಣಯಿಸಿ ನ್ಯಾಯದ ಪರ ನಿಲ್ಲುವಂಥದ್ದು ಜನಸೇವೆ. ಭ್ರಷ್ಟನಾಗದೇ ಇರುವಂಥದ್ದು ಜನಸೇವೆ. ಅಧಿಕಾರದ ಮದ ತೋರಿಸದೇ ಇರುವಂಥದ್ದು ಜನಸೇವೆ. ಕಪಟತನದಿಂದ ವರ್ತಿಸದೇ ಇರುವಂಥದ್ದು ಜನಸೇವೆ. ನಯವಂಚಕತೆಯಿಂದ ವರ್ತಿಸದೇ ಇರುವಂಥದ್ದು ಜನಸೇವೆ. ಇದು ಜನಸೇವೆ. ಇದರ ಹೊರತಾಗಿ ಯಾವ ದೇವರ ಪೂಜೆ ಮಾಡಿದರೂ ವ್ಯರ್ಥ, ಜನಸೇವೆಯೇ ಪೂಜೆ, ಇದುವೇ ಪುರುಷಾರ್ಥ.
ಪುರುಷಾರ್ಥ. ಇದರಿಂದ ಧರ್ಮ ಸಿಗುತ್ತೆ, ಇದರಿಂದ ಅರ್ಥ ಸಿಗುತ್ತೆ, ಇದರಿಂದ ಕಾಮ ಸಿಗುತ್ತೆ, ಇದರಿಂದ ಮೋಕ್ಷ ಸಿಗುತ್ತೆ. ಜೀವನದ ಅಂತಿಮ ಗುರಿಯಾಗಿರುವಂಥ ಮೋಕ್ಷ ಜನಸೇವೆಯಿಂದ ಲಭ್ಯ. ಇದು ಅಗತ್ಯ. ಇವತ್ತಿನ ಸಂದರ್ಭವನ್ನು ನಾವು ಗಮನಿಸಿದ್ರೆ ಏನಾಗ್ತಾ ಇದ್ದೀವಿ, ಯಾಕೆ ಹಿಂಗಿದ್ದೀವಿ, ನಾವು ಯಾಕೆ ಹಿಂಗಿದ್ದೀವಿ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಇಡೀ ಸಮಾಜ ತನ್ನನ್ನು ತಾನು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಇಡೀ ಸಂಸ್ಥೆಗಳು ತಮ್ಮನ್ನು ತಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಇಡೀ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ನಿಜವಾಗಿಯೂ ಕೂಡ ನಾನು ಜನಸೇವೆ ಅಥವಾ ಸಮಾಜದ ಋಣ ತೀರಿಸ್ತಾ ಇದ್ದೀನಿ, ನನ್ನ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ, ಬೆಳೆಸ್ತಾ ಹೋಗ್ಬೋದು. ಯೋಚನೆ ಮಾಡಬೇಕಾಗಿರುವಂಥದ್ದು ಆಡಳಿತದ ಪರಿಮಳ. ಜನಸೇವೆ ಆಗಿದ ತಕ್ಷಣ ಆಡಳಿತ ನೋಡಿ, ಜನಸೇವೆಯ ಮಾಧ್ಯಮ ಯಾವುದು ಅಂತಂದ್ರೆ ಆಡಳಿತ. ಅಂದರೆ ಆಡಳಿತ ಎಲ್ಲಿ ಹೆಂಗೆ ಆಗಬೇಕು, ಒಂದು ಕ್ರಮ ಇರುತ್ತೆ ಆಡಳಿತಕ್ಕೆ. ಆಡಳಿತ ಜನರಿಗೋಸ್ಕರ ಇರುವಂಥದ್ದು. ಸೊ ಹಾಗಾಗಿ ಜನರಿಗೋಸ್ಕರ ಆಡಳಿತ ಇರುವಂತಹ ಕಾರಣದಿಂದ ಜನರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ಆಡಳಿತದ ವ್ಯವಹಾರ ನಡಿಬೇಕು. ಆಡಳಿತಕ್ಕೊಂದು ಕ್ರಮ ಇರುತ್ತೆ. ಜನರು ಬಂದು ಒಂದು ಅರ್ಜಿ ಕೊಟ್ಟರೆ ಅದನ್ನು ಟಪಾಲ್ನಲ್ಲಿ ನಮೂದಿಸ್ಕೊಳ್ಬೇಕು. ಅದರ ಬಗ್ಗೆ ಸಂಬಂಧಪಟ್ಟಂಥ ಗುಮಾಸ್ತರಿಗೆ ಆದೇಶ ನೀಡಬೇಕಿಂತ ಕ್ರಮ ಕೈಗೊಳ್ಳಿ ಅಂತ. ನಿಯಮಾನುಸಾರ ಕ್ರಮವನ್ನು ಕೈಗೊಂಡು ನಂತರ ಅದನ್ನೇನು ಮಾಡಬೇಕು ಅಂತಂತಂದ್ರೆ, ಆ ಕ್ರಮ ಕೈಗೊಂಡ ನಂತರ ವಿಲೇಮಾರಿ ಮಾಡಬೇಕು. ವಿಲೇ ಆಗಿರುವಂಥದ್ದನ್ನು ನಮೂದಿಸ್ಬೇಕು ಕ್ರಮ ಇಟ್ಟು. ಮತ್ತು ಇದಾಗಬೇಕಾಗಿರುವಂಥದ್ದು ಹೆಂಗೆ, ಸಕಾಲದಲ್ಲಾಗಬೇಕು. ಸಕಾಲದ ಒಳಗಡೆ ಜನರ ಭಾಷೆಯಲ್ಲಿ ಜನರಿಗೆ ಅರ್ಥ ಆಗುವಂಗೆ. ನಾಳೆ ಜನರು ಬಂದು ಕೇಳಿದಾಗ ನನ್ನ ಕೆಲಸ ಯಾವ ಹಂತದಲ್ಲಿದೆ ಅಂತಂದಾಗ ಅವರಿಗೆ ಕನ್ನಡಿ ಅಂತಿರಬೇಕು, ಈ ಹಂತದಲ್ಲಿದೆ, ನೋಡಿದ ತಕ್ಷಣ ಅವ್ರಿಗೆ ಅರ್ಥ ಆಗಬೇಕು. ಆಡಳಿತದ ಪರಿಮಳ. ನಮ್ಮ ಕನ್ನಡ ನಾಡಿನಲ್ಲಿ ಶ್ರೀಗಂಧ ಇದ್ದರೂ ನಮಗೆ ತಪ್ಪಿಲ್ಲ ದುರ್ಗಂಧ. ಈಗಂತೂ ಗಾಳಿ ಜೋರಾಗಿದ್ದರಿಂದ ನಿಮಿಷ ನಿಮಿಷಕ್ಕೆ ಮೂಗು ಹಿಡಿಯಬೇಕೆಂದು. ನಮ್ಮ ಕನ್ನಡ ನಾಡಿನಲ್ಲಿ ಶ್ರೀಗಂಧ ನೋಡಿ, ಇಲ್ಲಿ ಶ್ರೀಗಂಧ ಮತ್ತು ದುರ್ಗಂಧ ಎರಡು ವಿರುದ್ಧವಾಗಿರುವ ಶ್ರೀಗಂಧದ ಪರಿಮಳ. ದುರ್ಗಂಧ ನಮಗೆ ಹಿಡಿಸಲ್ಲ. ಇಲ್ಲವರೆಲ್ಲ ಹೇಳ್ತಾ ಇರುವಂಥದ್ದೇನು, ಕನ್ನಡ ನಾಡಿನಲ್ಲಿ ಶ್ರೀಗಂಧ, ಕನ್ನಡ ಕಸ್ತೂರಿ ಅಂತಂತ ಕರೀತಾರೆ, ಕನ್ನಡ ಶ್ರೀಗಂಧ ಅಂತ. ಈಗ ಕನ್ನಡದ ಜೊತೆಗೆ ರಾಷ್ಟ್ರದ ಹೆಸರಿನಲ್ಲಿ ಒಂದು ಭಾಷೆ ಬರ್ತಾ ಇದೆ, ಅಂತಾರಾಷ್ಟ್ರೀಯ ಹೆಸರಿನಲ್ಲಿ ಒಂದು ಭಾಷೆ ಬರ್ತಾ ಇದೆ, ಕನ್ನಡಕ್ಕೆ ತೊಡರ್ಗಾಲ. ಅದು ದುರ್ಗಂಧ ಆಗಿದೆ ಹೇಳ್ತಾ ಇರುವಂಥದ್ದು. ನಮ್ಮ ಕನ್ನಡ ನಾಡಿನಲ್ಲಿ ಶ್ರೀಗಂಧ ಇದೆ, ಕನ್ನಡ ಭಾಷೆ ಇದೆ ಶ್ರೀಗಂಧದಂತೆ. ಆದರೂ ಕೂಡ ನಮಗೆ ತಪ್ಪಿಲ್ಲ ದುರ್ಗಂಧ. ಪರೋಕ್ಷವಾಗಿ ಏನನ್ನು ಹೇಳ್ತಾ ಇದ್ದಾರೆ, ಇಂಗ್ಲೀಷನ್ನು ಹೇಳ್ತಾ ಇದ್ದಾರೆ. ಹೇರಲಾಗ್ತಾ ಇರುವಂಥ ಇಂಗ್ಲೀಷ್ ಮತ್ತು ರಾಷ್ಟ್ರದ ಹೆಸರಿನಲ್ಲಿ ಹೇರಲಾಗ್ತಿರುವಂಥ ಇನ್ನೊಂದು ಭಾಷೆ, ರಾಷ್ಟ್ರದ ಸಂಪರ್ಕದ ಭಾಷೆ ಅಂತ ಹೇಳಲಾಗ್ತಿರುವಂಥ ಇನ್ನೊಂದು ಭಾಷೆ. ಸೊ ಇವು ದುರ್ಗಂಧದಂತೆ. ನಮ್ಮಲ್ಲೇ ಶ್ರೀಗಂಧ ಇದ್ರೂ ಕೂಡ ತಪ್ಪಿಲ್ಲ ಈ ದುರ್ಗಂಧ. ಈಗಂತೂ ಗಾಳಿ ಜೋರಾಗಿದೆ. ಗಾಳಿ ಜೋರಾಗಿರೋದ್ರಿಂದ ಈ ಶ್ರೀಗಂಧ ಇದ್ರೂ ಕೂಡ ಈ ದುರ್ಗಂಧ, ಸುವಾಸನೆಗಿಂತ ದುರ್ಗಂಧ ಬೇಗ ಹರಡುತ್ತಂತೆ. ಸೊ ಹಾಗಾಗಿ ಈ ಎರಡು ಭಾಷೆಗಳು, ಒಂದು ಅಂತಾರಾಷ್ಟ್ರೀಯ ಸಂಪರ್ಕದ ಭಾಷೆ ಅನ್ನುವಂಥ ಹೆಸರಿನಲ್ಲಿ, ಇನ್ನೊಂದು ರಾಷ್ಟ್ರೀಯ ಸಂಪರ್ಕದ ಹೆಸರಿನಲ್ಲಿ ಎರಡು ಭಾಷೆಗಳು ದುರ್ಗಂಧವನ್ನು ಬೀಸ್ತಾ ಇದ್ದಾವೆ. ನಿಮಿಷಕ್ಕೆ ಮೂಗು ಹಿಡಿಬೇಕಾಗಿದೆ. ಶ್ರೀಗಂಧ ಅದರ ಪರಿಮಳ ಎಲ್ಲೋ ಕಾಣೆಯಾಗ್ತಾ ಇದೆ, ಕನ್ನಡ ಕಾಣೆಯಾಗ್ತಾ ಇದೆ ಆಡಳಿತದಲ್ಲಿ.
ಕನ್ನಡ ನಾಡಿನ ವ್ಯವಹಾರದಲ್ಲಿ. ಕಾರಣರು ಯಾರು? ಆಡಳಿತಶಾಹಿ, ಆಡಳಿತದ ವ್ಯವಸ್ಥೆ, ಆಡಳಿತದಲ್ಲಿ ಭಾಗಿಯಾಗಿರುವಂಥ ಎಲ್ಲರೂ ಕೂಡ. ಸೊ ಹಾಗಾಗಿ ಏನು ಅಂತಂತಂದರೆ, ಆಡಳಿತದಲ್ಲಿ ಮೇಲ ಹಂತದಲ್ಲಿ ಬದಲಾವಣೆ ಆಯಿತು ಅಂತಂತಂದರೆ ಕೆಳ ಹಂತದವರೆಗೂ ಕೂಡ ಬರುತ್ತೆ. ಕೊನೆಗೆ ಜನರ ಹತ್ರ ಜನರ ಭಾಷೆ ಬರುತ್ತೆ. ಹೀಗೆ ಮಾಡಬೇಕಾಗಿದೆ ಹೇಳ್ತಾ ಇರೋದು. ನೆಕ್ಸ್ಟು ಚೂರು ಬೇಗ ಹೋಗ್ತಾ ಇದ್ದೀನಿ. ಪ್ರತಿಪಕ್ಷ ಬೇಕೆ. ಆಡಳಿತ ಅಂತ ಹೇಳಿದ ತಕ್ಷಣ ಕಾರ್ಯಾಂಗ, ಪ್ರತಿಪಕ್ಷ ಇದು ಶಾಸಕಾಂಗಕ್ಕೆ ಸಂಬಂಧಪಟ್ಟಿರುವಂಥದ್ದು, ಸಂಸತ್ತಿಗೆ ಸಂಬಂಧಪಟ್ಟಿರುವಂಥದ್ದು. ರಾಜ್ಯಾಂಗ ಶಾಸಕಾಂಗದಲ್ಲಿ ಒಂದು ಆಡಳಿತ ಪಕ್ಷ ಮತ್ತೊಂದು ವಿರೋಧ ಪಕ್ಷ ಅಂತಂತ ಹೇಳ್ತಾ ಇದೆ. ವಿರೋಧ ಪಕ್ಷ ಅಂತಂತಂದ್ರೆ ಪ್ರತಿಪಕ್ಷ ಅಂತಂತ ಅರ್ಥ. ಪ್ರತಿಪಕ್ಷ ಬೇಕೆ. ನಮ್ಮ ಭಾರತದಲ್ಲಿ ಪ್ರತಿಪಕ್ಷ ಬೇಕೆ. ನಮಗೆಲ್ಲರಿಗೂ ಸಾಕು ಬರೀ ಒಂದು ನೌಕೆ, ಎಲ್ಲರೂ ಒಂದಾಗಿ ಕುಳಿತುಕೊಳ್ಳೋಣ, ಗುರಿ ಮುಟ್ಟುವ ತನಕ ಹಂಚಿ ತಿನ್ನೋಣ. ಬೇರೆ ಬೇರೆ ಅರ್ಥ ಇದೆ ಅದಕ್ಕೆ. ಆದರೆ ಪ್ರಜಾಪ್ರಭುತ್ವದ ಅರ್ಥದಲ್ಲಿ ಮಾತ್ರ ನಾನು ಇದನ್ನು ತೆಗೆದುಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಳಗಡೆ ಸಂಸದೀಯ ಪ್ರಜಾಪ್ರಭುತ್ವದ, ನಮ್ಮ ಸಂವಿಧಾನ ಪ್ರತಿಪಾದಿಸಿರುವಂಥ ಸಂಸದೀಯ ಪ್ರಜಾಪ್ರಭುತ್ವ ಏನಿದೆ ಅದರ ವ್ಯಾಪ್ತಿಯ ಒಳಗಡೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಭಾರತದಲ್ಲಿ ಪ್ರತಿಪಕ್ಷ ಬೇಕು. ಎದುರು ಪಕ್ಷ ಅನ್ನುವಂಥದ್ದು ಭಿನ್ನ ಮತವನ್ನು ತೋರಿಸುವಂಥದ್ದು. ಸರ್ಕಾರವನ್ನು ರಚಿಸಿರುವಂಥ ಆಡಳಿತ ಪಕ್ಷ ಅನ್ನುವಂಥದ್ದು ಒಂದು ತನ್ನ ಪ್ರತಿಪಾದನೆಯನ್ನು ಮಾಡಿದರೆ, ಪ್ರತಿಪಕ್ಷ ಒಂದು ವಿಷಯದ ಬಗ್ಗೆ ತನ್ನ ಅಭಿಮತವನ್ನಿಟ್ಟರೆ, ತನ್ನ ಪಕ್ಷವನ್ನಿಟ್ಟರೆ, ಪಕ್ಷ ಅಂತಂದರೆ ಅಭಿಪ್ರಾಯ ಅಂತಲೂ ಕೂಡ ಅರ್ಥ ಇದೆ. ಆ ಅರ್ಥದಲ್ಲೂ ಕೂಡ ನೋಡಬೇಕು. ಯಾಕೆ ಭಿನ್ನಾಭಿಪ್ರಾಯ? ಭಿನ್ನಾಭಿಪ್ರಾಯ ಯಾಕೆ? ಒಂದರ್ಥ. ಇನ್ನೊಂದು ಪ್ರತಿಪಕ್ಷ ಯಾಕೆ, ವಿರೋಧ ಪಕ್ಷ ಯಾಕೆ? ಎರಡೂ ಅರ್ಥಗಳು ಬರುತ್ತೆ. ನಮಗೆಲ್ಲರಿಗೂ ಸಾಕು ಬರೀ ಒಂದು ನೌಕೆ. ಆಡಳಿತ ಪಕ್ಷ ಅನ್ನುವಂಥ ಒಂದು ನೌಕೆ, ಪ್ರತಿಪಕ್ಷ ಅನ್ನುವಂಥ ಎರಡು ನೌಕೆ. ಎರಡು ನೌಕೆ ಮೇಲೆ ಕಾಲಿಟ್ಟರೆ ವ್ಯವಸ್ಥೆ ಅನ್ನುವಂಥದ್ದು ನೀರಿನಲ್ಲಿ ಮುಳುಗುತ್ತೆ. ಸೊ ಯಾವುದಾದ್ರೂ ಒಂದು ನೌಕೆಯಲ್ಲಿರಬೇಕು. ಸಾಕು ನಮಗೆ ಒಂದೇ ನೌಕೆ, ಆಡಳಿತ ನಡೆಸುವಂಥ ಆಡಳಿತದ ನೌಕೆ ಸಾಕು ನಮಗೆ. ಅಥವಾ ಒಂದು ಅಭಿಮತ ಸಾಕು, ರಾಷ್ಟ್ರದ ಹಿತದ ಒಂದು ಅಭಿಮತ ಸಾಕು. ಆದರೆ ಇಲ್ಲಿ ನಾವು ಒಂದು ಪ್ರಶ್ನೆ ನಾವು ಹಾಕೊಳ್ಬೇಕಾಗಿದೆ. ಏನು ಅಂತಂತಂದ್ರೆ, ಭಾರತದಂಥ ಅತ್ಯಂತ ದೊಡ್ಡ ರಾಷ್ಟ್ರ, ಬಹು ನಾಗರಿಕತೆಗಳು, ಬಹು ಸಂಸ್ಕೃತಿಗಳು, ಜನಸಮುದಾಯಗಳು, ಬಹುಭಾಷೆಗಳು, ಬಹು ಪ್ರಾದೇಶಿಕ ಭಿನ್ನತೆಗಳು, ಬಹು ಧರ್ಮಗಳು, ಜಾತಿಗಳು, ಇವುಗಳ ನಡುವೆ ಅಗಾಧವಾಗಿರುವಂಥ ಅಂತರ, ತಾರತಮ್ಯ, ವ್ಯತ್ಯಾಸಗಳು ಇರುವಂಥ, ಇಷ್ಟು ವಿಸ್ತಾರವಾಗಿರುವಂಥ, ಅಗಾಧವಾಗಿರುವಂಥ, ಅರ್ಥ ಮಾಡ್ಕೊಳ್ಳೋದಕ್ಕೆ ಅಸಾಧ್ಯವಾಗಿರುವಂಥ ಇಂಥ ವೈರುಧ್ಯಗಳು, ಸಮನ್ವಯಗಳು, ಮತ್ತೆ ನಡುವೆನೂ ಕೂಡ ಒಂದಾಗಿರುವಂಥ ಈ ದೇಶದಲ್ಲಿ ಒಂದು ಅಭಿಪ್ರಾಯ ಅನ್ನುವಂಥದ್ದು ಮೂಡೋದು ತುಂಬ ಕಷ್ಟ. ಮತ್ತು ಭಿನ್ನಮತ ಅನ್ನುವಂಥದ್ದನ್ನು ನಾವು ಆ್ಯಕ್ಚುಲಿ ನಕಾರಾತ್ಮಕವಾಗಿ ನೋಡಬೇಕಾಗಿಲ್ಲ. ಭಿನ್ನ ಭಿನ್ನ ಬಗೆಯ ಕಲೆ, ಸಂಸ್ಕೃತಿಗಳು, ಆಚಾರ ವಿಚಾರಗಳು, ಭಾಷೆಗಳು, ಸಮುದಾಯಗಳು, ಧರ್ಮಗಳು, ಬಣ್ಣಗಳು, ಇವೆಲ್ಲನೂ ಕೂಡ ನಮ್ಮ ದೇಶದ ಸೌಂದರ್ಯವನ್ನು ಹೆಚ್ಚಿಸುವಂಥದ್ದು, ಇವು ವಿಶಿಷ್ಟತೆಯನ್ನು ಸೂಚಿಸುವಂಥದ್ದು. ಸೊ ಹಾಗಾಗಿ ಇವನು ಒಪ್ಕೊಳ್ಬೇಕಾಗಿದೆ. ಕವಿ ಹೇಳ್ತಾ ಇದ್ದಾರೆ, ಪ್ರತಿಪಕ್ಷ ಬೇಕೆ, ಭಿನ್ನಾಭಿಪ್ರಾಯ ಏಕೆ? ಭಿನ್ನಾಭಿಪ್ರಾಯ ಇರಬೇಕು. ಕವಿಯ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನನ್ನ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಸಂವಿಧಾನದ ಆಶಯ ಇರುವಂಥದ್ದೇ ಹಾಗೆ. ಇಲ್ಲಾಂತಂದ್ರೆ ಪ್ರತಿಪಕ್ಷವನ್ನು ಅದು ಪ್ರಸ್ತಾವ ಮಾಡ್ತಾ ಇರಲಿಲ್ಲ. ಭಿನ್ನಾಭಿಪ್ರಾಯಗಳನ್ನು ಮಂಡಿಸೋದಕ್ಕೆ ಅವಕಾಶ ಇರಬೇಕು ಅಂತಂತ ಹೇಳ್ತಿರಲ್ಲ. ಅದು ಹೇಳಿದೆ, ಸಂವಿಧಾನ ಹೇಳಿದೆ, ಮತ್ತು ಇಂತಹ ದೇಶಕ್ಕೆ ಅದು ಅತ್ಯಂತ ಅಗತ್ಯ ಮತ್ತು ಅನಿವಾರ್ಯ. ಸೊ ಹಾಗಾಗಿ
ನಮಗೆಲ್ಲರಿಗೂ ಸಾಕು ಬರೀ ಒಂದು ನೌಕೆ ಸಾಕಾಗಲ್ಲ. ಇದು ಎಲ್ಲರೂ ಒಂದಾಗಿ ಕುಳಿತುಕೊಳ್ಳೋಣ, ಗುರಿಯ ಮುಟ್ಟುವ ತನಕ ಹಂಚೆ ತಿನ್ನೋಣ. ಭಾವುಕವಾಗಿರುವಂಥ ಮಾತು. ರ್ಯಾಷನಾಲಿಟಿ ಅನ್ನುವಂಥದ್ದು, ವಿವೇಕ ಅನ್ನುವಂಥದ್ದು ಇಲ್ಲಿ ಸ್ವಲ್ಪ ಗೈರು ಹಾಜರಾಗಿದೆ. ಇದನ್ನ ಸರಳವಾಗಿ ತೆಗೆದುಕೊಂಡ್ರೆ ಭಿನ್ನಾಭಿಪ್ರಾಯಗಳು ಬೇಡ ಅನ್ನುವಂಥ ಅರ್ಥದಲ್ಲಿ. ಭಿನ್ನಾಭಿಪ್ರಾಯಗಳು ಬೇಡ. ಸರಿ, ಅಭಿಪ್ರಾಯ ಹೇಳುವಂಥವ್ರು ಯಾರು? ಮುಖ್ಯ ಅಭಿಪ್ರಾಯವನ್ನು ಹೇಳುವಂಥವ್ರು ಯಾರು? ಅವರು ಯಾವ ಕಾರಣಕ್ಕೆ ಆ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ? ಇದು ಕೂಡ ಮುಖ್ಯ ಆಗುತ್ತೆ. ಅದು ಸರ್ವಜನ ಹಿತಕಾರಿ ಆಗಿರುವಂಥ ಅಭಿಪ್ರಾಯನ ಅಥವಾ ಸ್ವಜನ ಪಕ್ಷಪಾತಿಯಾಗಿರುವಂಥ ಅಭಿಪ್ರಾಯನ, ಇದನ್ನು ವಿವೇಚಿಸಬೇಕಾಗತ್ತೆ. ಹಾಗಿದ್ದ ಪಕ್ಷದಲ್ಲಿ ಅದನ್ನು ವಿರೋಧಿಸಬೇಕಾಗತ್ತೆ. ಆವಾಗ ಭಿನ್ನಾಭಿಪ್ರಾಯ ಬರುತ್ತೆ. ಆಗ ಭಿನ್ನ ಪಕ್ಷಗಳು ಮಾತಾಡಬೇಕಾಗತ್ತೆ. ಸೊ ಪ್ರತಿಪಕ್ಷ ವೇಕೆ ಅಂತಂತ ಕೇಳ್ತಾ ಇದ್ರು ಕೂಡ ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಎಚ್ಚರವನ್ನು ಇಟ್ಕೊಳ್ಬೇಕಾಗತ್ತೆ. ಆಸೆ ನೆಕ್ಸ್ಟ್ ನೋಡ್ರಿ, ಹೇಳ್ತಾ ಇದ್ದೇನೆ. ಪ್ರಾಯ ಬಂದೊಡನೆ ಮೂಡಿದವು ಮೀಸೆ, ಒಂದೊಂದು ಕೂದಲಿಗೂ ಒಂದೊಂದು ಆಸೆ, ಕತ್ತರಿಸಿಕೊಂಡರೂ ಒಳಗುಂಟು ಬೇರು, ದಿನಕ್ಕೊಮ್ಮೆ ಕುಡಿಯೊಡೆದು ಮತ್ತಷ್ಟು ಜೋರು. ಚೆನ್ನಾಗಿ ಹೇಳ್ತಾ ಇದ್ದಾರೆ. ಪ್ರಾಯ ಬಂದೊಡನೆ ಮೂಡಿದವು ಮೀಸೆ, ಅದಕ್ಕಿಂತ ಮುಂಚೆನೂ ಕೂಡ ಇರ್ತವೆ ಆಸೆ. ಇದು ಬೇರೆ ಥರದ ಆಸೆ. ಪ್ರಾಯ ಬಂದೊಡನೆ ಮೂಡಿದವು ಮೀಸೆ, ಒಂದೊಂದು ಕೂದಲಿಗೂ ಒಂದೊಂದು ಆಸೆ, ಅಗಣಿತವಾಗಿರುವಂಥ ಆಸೆಗಳು, ಅಪರಿಮಿತವಾಗಿರುವಂಥ ಆಸೆ, ಮತ್ತೆ ಆಸೆಯನ್ನು ಪೂರೈಸಿದಷ್ಟು ತೀರದಷ್ಟು ಆಸೆ. ಸೊ ಕತ್ತರಿಸಿಕೊಂಡರೂ ಒಳಗುಂಟು ಬೇರು, ಮತ್ತೆ ಚಿಗುರುತ್ತೆ ಆಸೆ ಅನ್ನುವಂಥದ್ದು. ದಿನಕ್ಕೊಮ್ಮೆ ಕುಡಿಯೊಡೆದು ಮತ್ತಷ್ಟು ಜೋರು. ಕತ್ತರಿಸಿದ್ರು ಕೂಡ ದಿನಕ್ಕೊಮ್ಮೆ ಕುಡಿ ಹೊಡಿತಾ ಇರುತ್ತಂತೆ, ಬೆಳೀತಾ ಇರುತ್ತೆ. ಸೊ ಹಾಗಾಗಿ ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಗೆ ಏನಂತಂತಂದ್ರೆ ಮುಡಿ ತೆಗೆಯೋದು ಅಥವಾ ಕೂದಲು ತೆಗೆಯುವಂಥ ಶಾಸ್ತ್ರ ಮಾಡ್ತಾರೆ. ಯಾಕೆ ಅಂತಂದರೆ ಮತ್ತೆ ಕೂದಲು ಚೆನ್ನಾಗಿ ಬರುತ್ತೆ ಅಂತ. ಸೊ ಹಾಗಾಗಿ ಏನಂತಂತಂದರೆ ಈ ಆಸೆ ಅನ್ನುವಂಥ ಕೂದಲನ್ನ ಮತ್ತಷ್ಟು ಇದನ್ನು ನಿವಾರಿಸ್ಕೊಳ್ಬೇಕು ಅಂತ ಬೋಳಿಸಿದಷ್ಟು ಕೂಡ ಮತ್ತೆ ಆಸೆ ಚಿಗುರುತ್ತಂತೆ. ಆಸೆಯ ಸ್ವರೂಪ ಅಂಥದ್ದು. ಸೊ ಹಾಗಾಗಿ ಆಸೆಯನ್ನು ಇಟ್ಕೊಳ್ಬೇಕು. ಆದರೆ ನಮ್ಮ ಪರಿಮಿತಿಯಲ್ಲಿ, ನಮ್ಮ ವ್ಯಾಪ್ತಿಯೊಳಗಡೆ ಸಕಾರಾತ್ಮಕವಾಗಿರುವಂಥ ಆಸೆಯನ್ನು ಇಟ್ಕೊಂಡು ಜೀವನವನ್ನು ಮತ್ತು ಸಮಾಜವನ್ನು ಉತ್ತಮ ದಿಕ್ಕಿಗೆ ತೆಗೆದುಕೊಂಡು ಹೋಗುವಂಥ ಆಸೆಯನ್ನು ಇಟ್ಕೊಳ್ಳುವಂಥದ್ದು ಎಲ್ಲರ ಹಿತದೃಷ್ಟಿಯಿಂದ, ನಮ್ಮ ಹಿತದೃಷ್ಟಿಯಿಂದನೂ ಕೂಡ ಒಳ್ಳೆಯದು ಅಂತಂತ ಅಂದ್ಕೊಳ್ಬೋದು. ನೆಕ್ಸ್ಟ್ ಪ್ರೀತಿ ಅನ್ನುವಂಥದ್ದು. ಪ್ರೀತಿ ಎಂಬುದು ಜ್ಯೋತಿ, ಪ್ರೀತಿಯೇ ಬೆಳಕು. ಎಲ್ಲರೂ ಹೇಳ್ತಿರುವಂಥ ಮಾತಿದು. ಒಮ್ಮೊಮ್ಮೆ ಪ್ರೀತಿಯಾಗುವುದುಂಟು ಥಳಕು, ಆಗಿಬಿಟ್ಟರೆ ಅದು ತಳಕು, ಅದಕ್ಕಿಲ್ಲ ಕಿರಣ, ಜೀವಂತ ಎಂದಿದ್ದರೂ ಅದಕ್ಕೆ ಮರಣ. ಪ್ರೀತಿ ಎಂಬುದು ಜ್ಯೋತಿ, ನಿಜವಾಗಿ ಕೂಡ ಜ್ಯೋತಿ. ಅದು ಬೆಳಕಾಗುತ್ತೆ, ಜ್ಯೋತಿ ಬೆಳಕಾಗುತ್ತೆ. ಎಲ್ಲರ ಬದುಕಿಗೆ ಆಧಾರಭೂತವಾಗಿರುವಂಥದ್ದು ಪ್ರೀತಿ. ಇಲ್ಲಾಂತಂದ್ರೆ ಜೀವನಕ್ಕೆ ಅರ್ಥ ಇರೋದಿಲ್ಲ. ಯಾಕೆ ಬದುಕಬೇಕು ಅನ್ನುವಂಥ ಪ್ರಶ್ನೆ ದೊಡ್ಡದಾಗಿ ಎದುರಾಗ್ಬಿಡುತ್ತೆ. ಸೊ ಪ್ರೀತಿ ಬೇಕು. ಆದರೆ ಪ್ರೀತಿ ಹೆಸರನ್ನ ಥಳಕು ಒಂದೊಂದ್ಸತಿ ಪ್ರೀತಿಗಿಂತ ಜಾಸ್ತಿ ಮುಂದೆ ಕಾಣೋದಕ್ಕೆ ಶುರು ಆಗ್ಬಿಡುತ್ತೆ, ಎದ್ದು ಕಾಣೋದಕ್ಕೆ ಶುರು ಆಗುತ್ತೆ, ಎದ್ದು ಮುಂದೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಥಳಕು, ಪ್ರೀತಿ ಹೆಸರಿನ ಥಳಕು, ತೋರಿಸ್ಕೊಳ್ಳುವಂಥ ತೋರುಗಾಣಿಕೆ ಪ್ರೀತಿ. ಆದರೆ ಪ್ರೀತಿ ಏನಾದರೂ ಆಗಿಬಿಟ್ರೆ ಥಳಕು, ಅದಕ್ಕಿಲ್ಲ ಕಿರಣ, ಆಗ ಅದು ಬೆಳಕು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ಪ್ರೀತಿನೂ ಅಲ್ಲ. ಸೊ ಹಾಗಾಗಿ ಆ ಪ್ರೀತಿ ಬೆಳಕು ಕೊಡುವಂಥ ಶಕ್ತಿನೂ ಕೂಡ ಕಳ್ಕೊಂಡ್ಬಿಡುತ್ತೆ. ಮತ್ತೆ ಅಂಥ ಪ್ರೀತಿ ಜೀವಂತ ಅಂತಂತ ಅಂದ್ರೂ ಕೂಡ ಪ್ರೀತಿ ಅನ್ನುವಂಥದ್ದು ಜೀವಂತಿಕೆಯಿಂದ ಇರುವಂಥದ್ದು, ಬೆಳಕು ಕೊಡುವಂಥದ್ದು. ಅದರಲ್ಲಿ ಥಳಕಿಲ್ಲ, ಅದು ಜ್ಯೋತಿ. ಆದರೆ ಥಳಕಿನ ಪ್ರೀತಿ ಇದೆಯಲ್ಲ, ಅದು ಜೀವಂತ ಅಂತ ಅನ್ನಿಸ್ಕೊಂಡ್ರೂ ಕೂಡ, ಪ್ರೀತಿಯ ಹೆಸರಿನಲ್ಲಿ ಜೀವಂತ ಅಂತಂತ ಅನ್ನಿಸ್ಕೊಂಡ್ರು ಕೂಡ ಅದಕ್ಕೆ ಎಂದಿದ್ರೂ ಕೂಡ ಮರಣ. ಅಂಥದ್ದು ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪ್ರೀತಿ ಅನ್ನುವಂಥದ್ದು ಆ್ಯಕ್ಚುಲಿ ಅದು ನಿಜತನದಲ್ಲಿರಬೇಕು, ಸಾಚಾತನದಲ್ಲಿರಬೇಕು. ಸೊ ಹಾಗಾಗಿ ಪ್ರೀತಿ ಅಥವಾ ವೈರತ್ವವನ್ನು ಅತ್ಯಂತ ನೇರವಾಗಿ ಮಾಡಬೇಕು. ಇಲ್ಲಂತಂದ್ರೆ ಅದು ಯಾವತ್ತಿಗಿದ್ರೂ ಕೂಡ ಸಾಯುವಂಥದ್ದೇ. ವೈರವನ್ನು ಕೂಡ ನೇರವಾಗಿ ಮಾಡಬೇಕು, ಪ್ರೀತಿಯನ್ನು ಕೂಡ ನೇರವಾಗಿ ಮಾಡಬೇಕು. ಇಲ್ಲಂತಂದ್ರೆ ಅದಕ್ಕೆ ಅರ್ಥ ಇಲ್ಲ, ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ಎಂದಿದ್ರೂ ಕೂಡ ಅದು ಥಳಕಾಗುತ್ತೆ, ವಂಚನೆ ಆಗುತ್ತೆ, ಕಪಟತನ ಆಗುತ್ತೆ.
ಸೊ ಹಾಗಾಗಿ ಪ್ರೀತಿ ಅನ್ನುವಂಥದ್ದು ಜ್ಯೋತಿ, ಆ ಜ್ಯೋತಿಯ ಬೆಳಕನ್ನು ಉಳಿಸ್ಕೊಳ್ಬೇಕು. ಅಂಥ ಪ್ರೀತಿ ಇದ್ದರೆ ಮಾತ್ರ ಅದನ್ನು ನಾವು ಹೊಂದಬೇಕು. ಹೇಳ್ತಾ ಇದ್ದೆ, ಸ್ವಲ್ಪ ಎಚ್ಚರಿಕೆ ಇದು. ಆಸೆ ಮತ್ತು ಪ್ರೀತಿ ಒಟ್ಟೊಟ್ಟಿಗೆ ಬಂದಿರೋದಕ್ಕೆ ಒಂದು ಅರ್ಥ ಇದೆ. ಮಾತಿನ ಮಹಿಮೆ, ಮಾತು ಹೆಂಗಿರಬೇಕು? ಮಾತು ಜ್ಯೋತಿರ್ಲಿಂಗವೆನ್ನುವುದು ಸತ್ಯ, ಮಾತಾಡಿ ಮಾತಾಡಿ ಗಳಿಸಿದರು ಭತ್ಯ. ಮಾತಿನಲ್ಲಿ ಸಾಮ್ರಾಜ್ಯ ಕಟ್ಟಿದರು ಇವರು, ಮಾತು ಅರಿಯದ ಮಂದಿ ಸುರಿಸಿದರು ಬೆವರು. ಮಾತಿನ ಮಹಿಮೆ ಬಹುಶಃ ಬುದ್ಧಿಜೀವಿಗಳಿಗೆ, ಸಾಹಿತಿಗಳಿಗೆ, ಚಿಂತನಶೀಲರಿಗೆ ಹೇಳಿರುವಂಥ ಮಾತಿರಬೇಕು. ಮಾತು ಜ್ಯೋತಿರ್ಲಿಂಗ. ಅಲ್ಲಮ್ಮ ನೆನಪಾಗ್ತಾನೆ, ಮಾತೆಂಬುದು ಜ್ಯೋತಿರ್ಲಿಂಗ. ಮಾತು ಜ್ಯೋತಿರ್ಲಿಂಗವೆನ್ನುವುದು ಸತ್ಯ. ಮಾತಾಡಿದ್ರೆ ಲಿಂಗ ಮೆಚ್ಚಬೇಕು, ಶಿವ ಮೆಚ್ಚಬೇಕು ಅಂತ ಮಾತನಾಡಬೇಕು. ಆಗ ಅದು ಜ್ಯೋತಿರ್ಲಿಂಗ ಆಗುತ್ತೆ. ಅದು ಸತ್ಯ. ಅದು ಮಾತನಾಡೋದಕ್ಕಿಂತ ಮುಂಚೆ ವಿವೇಚನೆ ಇರಬೇಕು, ಎಚ್ಚರಿಕೆ ಇರಬೇಕು, ಆಲೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳೋದು. ಆದರೆ ಕೆಲವರು ಮಾತಾಡಿನೇ ಗಳಿಸಿದರು ಭತ್ಯ. ಆಸ್ಥಾನ ಕವಿಗಳು, ಒಂದೇ ಭಾಗದರು, ಅಧಿಕಾರದ ಜೊತೆ ಇರುವಂಥವರು, ಮಾತಿನ ಲಂಪಟರು, ವಾಚಾಳಿಗಳು, ಅಧಿಕಾರದ ಜೊತೆ ಶಾಮೀಲಾಗಿರುವಂಥ, ಗುರುತಿಸ್ಕೊಂಡಿರುವಂಥವ್ರು, ಮಾತಾಡಿನೇ ಏನೇನು ಬೇಕೋ ಅದನ್ನೆಲ್ಲ ಕೂಡ ಪಡ್ಕೊಂಡ್ಬಿಡ್ತಾರೆ ಅಧಿಕಾರದ ಜೊತೆ ಇದ್ದು. ಮಾತಿನಲ್ಲಿ ಸಾಮ್ರಾಜ್ಯ ಕಟ್ಟಿದವರು ಇವರು. ಮಾತಿನಲ್ಲಿ ಮಂಟಪ ಕಟ್ತಾರೆ ಅಂತ ಹೇಳ್ತಾರಲ್ಲ, ಹಂಗೆ ಅಂಥವ್ರು. ಮಾತು ಅರಿಯದ ಮಂದಿ ಸುರಿಸಿದರು ಬೆವರು. ಆದರೆ ಮಾತಾಡದೇ ಇರುವಂಥವ್ರು ಕೆಲಸ ಮಾಡಿದ್ರು. ಮಾತು ಅರಿಯದ ಮಂದಿ ಸುರಿಸಿದರು ಬೆವರು. ಕಷ್ಟಪಟ್ಟು ಕೆಲಸ ಮಾಡಿದ್ರು, ತಮ್ಮ ಮಾತನ್ನು ಕೆಲಸದಲ್ಲಿ ತೋರಿಸಿದರು. ಆದರೆ ಮಾತಾಡುವಂಥ ಮಂದಿ ಕೆಲಸ ಮಾಡಲಿಲ್ಲ, ಭತ್ಯೆಯನ್ನು ಪಡೆದರು, ಲಾಭವನ್ನು ಪಡ್ಕೊಂಡು ತಮಗೆ ಬೇಕಾಗಿರುವಂಥದ್ದನ್ನು ಬರೀ ಮಾತಾಡೇ ಇದು ಪಡ್ಕೊಂಡ್ಬಿಟ್ರು. ಆದರೆ ದುಡಿದು ತಿನ್ನುವಂಥ ಜನ, ಮಾತಿಲ್ಲದ ಜನ ದುಡ್ದೇ ತಿಂದರು. ಆದರೆ ಈ ಮಾತಿಗೆ ಬೆಲೆ ಇಲ್ಲ, ಅವರ ದುಡಿಮೆಗೆ ಬೆಲೆ ಇದೆ. ಇದನ್ನು ತಿಳ್ಕೋಬೇಕಾಗಿದೆ. ಸಮಾಜ ಇದಕ್ಕೆ ಮಾನ್ಯತೆ ಕೊಡಬೇಕಾಗಿದೆ, ಗೌರವಿಸಬೇಕಾಗಿದೆ. ಆದರೆ ಇವತ್ತು ಹೇಗಾದರೂ ಸರಿ ದುಡ್ಡನ್ನು ಪಡೆದ್ರೆ ಸಾಕು, ಶ್ರೀಮಂತರಾದರೆ ಸಾಕು, ಅಧಿಕಾರ ಪಡೆದ್ರೆ ಸಾಕು, ಹೆಂಗಾದರೂ ಸರಿ, ಮೋಸ ವಂಚನೆ ಆದರೂ ಸರಿ, ಇಷ್ಟಿದ್ರೆ ಸಾಕು ಅಂತ. ಕೆಲವರು ಇರ್ತಾರೆ ಅಪರೂಪಕ್ಕೆ, ಹೆಂಗಾದರೂ ಸರಿಯಲ್ಲ, ಹಿಂಗೆ ಇದೇ ದಾರಿ, ನೇರ ದಾರಿ, ಹಿಂಗೂ ಹೋಗ್ಬೇಕು. ಅವರು ಮಾತಾಡೋದಿಲ್ಲ, ಕೆಲಸ ಮಾಡ್ತಾರೆ. ತಪ್ಪುಗಳಾಗ್ಬೋದು ಅವರ ಕೆಲಸದಲ್ಲಿ, ಆದರೆ ಕೆಲಸ ಮಾಡ್ತಾರೆ. ಆ ತಪ್ಪುಗಳು ಉದ್ದೇಶಪೂರ್ವಕವಾಗಿ ಆಗಿರೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅವರ ದುಡಿಮೆ, ಶ್ರಮ ಸಮಾಜಕ್ಕೆ ಸಲ್ಲತ್ತೆ. ಬೆವರು ಸುರಿಸಿರ್ತಾರೆ. ಅದನ್ನು ಹೇಳ್ತಾರೆ. ಮಾತಿನ ಮಹಿಮೆ ದೊಡ್ಡದು, ಆದರೆ ಶ್ರಮದ ಗೌರವ, ಶ್ರಮದ ಬೆಲೆ ಅದಕ್ಕಿದೆ. ಗುರುತಿಸುವಂಥವ್ರು ಯೋಗ್ಯರು, ಗುರುತಿಸ್ತಾ ಇರುವಂಥವ್ರು ಅಯೋಗ್ಯರು. ಭರವಸೆ ನೆಕ್ಸ್ಟ್. ಮಾತಿನ ನಂತರ ಭರವಸೆಗೆ ಬರ್ತಾ ಇದ್ದಾರೆ. ಮಾನವ ಆತ್ಮವೆಂದರೆ ಭರವಸೆ ಉಂಟು. ಮಾನವ ಆತ್ಮವೆಂದರೆ ಒಂದು ಗ್ಯಾಸು, ಅನಿಲ. ಸ್ವರ್ಗವೇರಲು ಅದಕ್ಕೆ ಬರೀ 1 ತಾಸು. ಹೀಗೆಂದು ಭರವಸೆಯ ನೀಡೆ ವಿಜ್ಞಾನಿ, ಚಿಂತೆ ಇಲ್ಲದೆ ಪ್ರಾಣ ನೀಗಿದನು ಜ್ಞಾನಿ. ಭರವಸೆ ಹೆಂಗೆ ಕೆಲಸ ಮಾಡುತ್ತೆ? ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಮಗುವಿಗೆ ತಾಯಿ ಮೇಲೆ ಭರವಸೆ ಇರುತ್ತೆ. ತಾಯಿ ಹೇಳುವಂತ ಮಾತನ್ನು ಒಪ್ಪುತ್ತೆ. ವಿದ್ಯಾರ್ಥಿಗಳಿಗೆ ಮೇಷ್ಟ್ರಿಗಳ ಮೇಲೆ ಭರವಸೆ. ಅವರಿದು ಇಂಪಾರ್ಟೆಂಟ್ ಪಾಠ ಅಂತ ಹೇಳಿದ್ರೆ ಕೊಂಡ್ಬಿಡ್ತಾರೆ.
ಇನ್ನು ಕೆಲವರಿಗೆ ಕೆಲವ್ರ ಮೇಲೆ ಭರವಸೆ, ದೇವರು, ಆತ್ಮ ಇತ್ಯಾದಿಗಳ ಮೇಲೆ ಭರವಸೆ. ಬೆಳಗ್ಗೆ ಎದ್ದ ತಕ್ಷಣ ದೇವರ ಫೋಟೋವನ್ನು ನೋಡಿದ್ರೆ ಭರವಸೆ, ಅವ್ರಿಗೆ ಏನೋ ಒಂದು ಸಮಾಧಾನದಿಂದ. ಇಲ್ಲಿ ಜ್ಞಾನಿ ಮತ್ತೆ ವಿಜ್ಞಾನಿ ಇವರ ಪರಸ್ಪರ ಭರವಸೆ ಹೆಂಗಿದೆ ನೋಡಿ. ಮಾನವ ಆತ್ಮವೆಂದರೆ ಒಂದು ಗ್ಯಾಸು. ಮನುಷ್ಯ ಕಾಲ ಆದ ನಂತರ, ಹಸುನೀಗಿದ ನಂತರ, ಪ್ರಾಣ ತ್ಯಜಿಸಿದ ನಂತರ ದೇಹದಿಂದ ಏನು ನಿರ್ಗಮಿಸುತ್ತೆ ಗೊತ್ತಿಲ್ಲ ನಮಗೆ. ಆತ್ಮ ಅಂತ ಹೇಳ್ತಾ ಇದ್ದೀವಿ. ವಿಜ್ಞಾನಿ ಹೇಳ್ತಾ ಇದ್ದಾನೆ ಅದೊಂದು ಗ್ಯಾಸ್, ಅನಿಲ. ಅದನ್ನೇ ಭಕ್ತರು ಹೇಳುವಂಥದ್ದು ಅಥವಾ ನಂಬಿಕಸ್ಥರು ಹೇಳುವಂಥವ್ರು ಅದು ಆತ್ಮ. ಕಾಣಲ್ಲ, ಅದು ಮುಟ್ಟಕ್ಕಾಗಲ್ಲ. ಮಾನವ ಆತ್ಮವೆಂದರೆ ಒಂದು ಗ್ಯಾಸು, ಸ್ವರ್ಗವೇರಲು ಅದಕ್ಕೆ ಬರೀ 1 ತಾಸು, ಗಂಟೆಲಿ ಸ್ವರ್ಗಕ್ಕೆ ಹೋಗುತ್ತೆ. ಹೀಗೆಂದು ಭರವಸೆಯ ನೀಡ ವಿಜ್ಞಾನಿ ನೋಡ್ರಿ, ಜ್ಞಾನದ ಬಗ್ಗೆ ಅಧಿಕೃತವಾಗಿರುವಂಥ ತಿಳುವಳಿಕೆ ಹೊಂದಿರುವಂಥವನು ಅಂತ ನಂಬಲಾಗಿರುವಂಥ ವ್ಯಕ್ತಿ ವಿಜ್ಞಾನಿ. ಇವತ್ತು ತಜ್ಞತೆ ಅನ್ನುವಂಥದ್ದು ಹೆಂಗಾಗಿದೆ ಅಂತಂತಂದ್ರೆ, ಆಯಾ ಕ್ಷೇತ್ರದ ಪರಿಣತರು ಯಾವುದಾದ್ರೂ ವಿಷಯದ ಬಗ್ಗೆ ಏನಾದರೂ ಹೇಳಿದ್ರು ಕೂಡ, ಯಾವುದಾದ್ರೂ ಅವರ ಕ್ಷೇತ್ರಕ್ಕೆ ಸಂಬಂಧಪಡದೇ ಇರುವಂಥ ವಿಷಯ ಆದರೂ ಆಗಲಿ, ಸಂಬಂಧಪಟ್ಟಿರುವಂಥ ವಿಷಯ ಆದರೂ ಆಗಲಿ, ಏನಾದರೂ ಹೇಳಿದ ತಕ್ಷಣನೇ ಇಡೀ ಸಮಾಜ ಅದನ್ನು ಒಪ್ಕೊಂಡ್ಬಿಡುತ್ತೆ, ಪ್ರಶ್ನೆ ಮಾಡದೆ. ಆದರೆ ಇದು ನಮಗೆ ಬೇಕಾಗಿರುವಂಥದ್ದಲ್ಲ. ಪ್ರಶ್ನೆ ಮಾಡುವಂಥ ಮನೋಧರ್ಮ ಬೇಕು. ವಿಜ್ಞಾನಿ ಹೇಳ್ತಾರೆ, ಮನುಷ್ಯನ ಆತ್ಮ ಅನ್ನುವಂಥದ್ದೊಂದು ಗ್ಯಾಸು, ಸ್ವರ್ಗವೇರಲು ಅದಕ್ಕೆ ಬರೀ 1 ತಾಸು ಸಾಕು. ಹೀಗೆಂದು ಭರವಸೆಯ ನೀಡ ವಿಜ್ಞಾನಿ, ಚಿಂತೆ ಇಲ್ಲದೆಂದು ಪ್ರಾಣ ನೀಗಿದನು ಜ್ಞಾನಿ ವ್ಯಂಗ್ಯದಲ್ಲಿ ಹೇಳ್ತಾ ಇರುವುದು. ಚಿಂತೆ ಇಲ್ಲದೆ ಪ್ರಾಣ ನೀಗಿದನು ಜ್ಞಾನಿ. ಯಾಕೆಂದ್ರೆ ಜ್ಞಾನಿಗೆ ವಿಜ್ಞಾನಿಯ ಮೇಲೆ ನಂಬಿಕೆ ಇದೆ. ಯಾಕೆ ತನ್ನ ಜ್ಞಾನದ ಮೇಲೆ ನಂಬಿಕೆ ಇಲ್ವಾ? ಒಂದು ಪ್ರಶ್ನೆ, ಕಾಲ ಆದಮೇಲೆ ಮನುಷ್ಯ ತೀರಿ ಹೋದ ಮೇಲೆ ಏನಾಗುತ್ತೋ ಬಲ್ಲವರಿಲ್ಲ, ತಿರುಗಿ ಬಂದು ಹೇಳದಂಥವರಿಲ್ಲ. ಹೇಳ್ತಾರೆ ಕಥೆಗಳು, ಗ್ರಂಥಗಳು ಹೇಳ್ತಾ ಇದ್ದಾವೆ, ಪುಸ್ತಕಗಳು ಹೇಳ್ತಾ ಇದ್ದಾವೆ ಹೆಂಗಾಗತ್ತೆ ಅಂತ. ಧರ್ಮದ ಗ್ರಂಥಗಳು ಯಾರು ಕಂಡಿರುವಂಥವ್ರು, ಇವತ್ತಿರುವಂಥವ್ರು ಯಾರ ಅನುಭವದಲ್ಲೂ ಕೂಡ ಅದು ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಆದ್ರೂ ಕೂಡ ಜನ ನಂಬ್ತಾ ಇದ್ದಾರೆ. ಜ್ಞಾನಿಗೆ ಅಷ್ಟು ಸಾಕು. ವಿಜ್ಞಾನಿ ಹೇಳ್ತಾ ಇದ್ದಾನೆ. ವಿಶ್ವಾಸಿಗಳು ಹೆಂಗೆ ಅದನ್ನು ನಂಬ್ತಾರೋ ಗ್ರಂಥಗಳಲ್ಲಿರುವಂಥದ್ದನ್ನ, ಹಾಗೆ ಜ್ಞಾನಿಯಾಗಿರುವಂಥವನು ಮತ್ತೊಂದು ಬಗೆಯ ಮೂಢನಂಬಿಕೆಗೆ ಒಳಗಾಗಿದ್ದಾನೆ. ಏನು ಅಂತಂತಂದ್ರೆ, ವಿಜ್ಞಾನಿಯಾಗಿರುವಂಥವನು ಅಂತ ಕಾಯಿನ್ ಮಾಡ್ಕೊಂಡ್ಬಿಟ್ರೆ ಅವನೇನು ಹೇಳಿದ್ರು ಕೂಡ ಸತ್ಯ. ಸರಿಯಪ್ಪ, ಅವನ ಕ್ಷೇತ್ರದಲ್ಲಿ ಅವನು ವಿಜ್ಞಾನಿ, ಸರಿ, ಅದ್ರ ಬಗ್ಗೆ ಅವನು ಅಧಿಕೃತ ಸ್ಟೇಟ್ಮೆಂಟ್ ಕೊಡ್ಬೋದು. ಬೇರೆ ಎಲ್ಲ ವಿಷಯಗಳ ಬಗ್ಗೆ ಕೊಡೋದಕ್ಕೆ ಅವನಿಗೆ ಹೆಂಗೆ ಸಾಧ್ಯ? ಸೊ ಹಾಗಾಗಿ ಭರವಸೆ ಅನ್ನುವಂಥದ್ದು ಏನು ಮಾಡುತ್ತೆ ಅಂತಂದ್ರೆ, ನಮ್ಮನ್ನ ಹುಸಿ ನಂಬಿಕೆಯಲ್ಲಿ ಮುಳುಗುವಂಗೆ ಮಾಡುತ್ತೆ, ಹುಸಿ ನೆಮ್ಮದಿಯಲ್ಲಿ ಇರೋಂಗೆ ಮಾಡುತ್ತೆ, ಹುಸಿ ಸಂತೃಪ್ತಿಯಲ್ಲಿ ಇರೋಂಗೆ ಮಾಡಿಬಿಡುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು ಹೇಳ್ತಾ ಇರುವಂಥದ್ದು. ಶ್ರಮ, ಆಕ್ಚುಲಿ ನಾನು ಕವಿಯ ಬಗ್ಗೆ ಪ್ರಾರಂಭದಲ್ಲಿ ಹೇಳಬೇಕಾದ್ರೆ ಜನಸೇವಕ ಅನ್ನುವಂಥ ಒಂದು ಪತ್ರಿಕೆಯನ್ನು ಹಾಕಿದ್ರು. ಸೇವಕ, ಶ್ರಮವನ್ನು ಮಾಡುವಂಥವನು ಸೇವಕ, ಶ್ರಮಿಕ. ಶ್ರಮವೆನ್ನುವುದು ಮಗನೇ ಮನುಕುಲದ ಹುಕ್ಕು. ಮಗನೇ ಪ್ರೀತಿಯಿಂದ ಹೇಳ್ತಾ ಇರುವಂಥದ್ದು. ಶ್ರಮವೆನ್ನುವುದು ಮಗನೇ ಮನುಕುಲದ ಹುಕ್ಕು, ಶ್ರಮದ ವಿನಃ ಮೈಗೆ ಹಿಡಿಯುವುದು ತುಕ್ಕು. ಬೆವರು ಹನಿಯಲ್ಲಿ ಬಿಂಬಿಸುವುದು ಬಂಗಾರ, ಬಂಗಾರವೆನ್ನುವುದು ಜೀವನದ ಆಧಾರ. ಸೊ ಶ್ರಮ ಅನ್ನುವಂಥದ್ದು ಜೀವನಕ್ಕೆ ಆಧಾರ ಅಂತ. ಇಲ್ಲಿ ಬುದ್ಧಿಯ ಶ್ರಮ ಅಥವಾ ಬೌದ್ಧಿಕ ಶ್ರಮ ಅಥವಾ ದೈಹಿಕ ಶ್ರಮ ಅನ್ನುವಂಥ ಭೇದ ಮಾಡೋದು ಬೇಡ. ಎರಡಕ್ಕೂ ಸಮಾನ ಗೌರವ ಇದೆ.
ನಿದ್ದೆಗೆಟ್ಟು ಓದುವಂಥ ವಿದ್ಯಾರ್ಥಿ ಅದೇ ಶ್ರಮಗೌರವವನ್ನು ಹೊಂದಿರ್ತಾನೆ. ಕಷ್ಟಪಟ್ಟು ಹೊಲದಲ್ಲಿ ದುಡಿಯುವಂಥವನು, ಒಬ್ಬ ಕಾರ್ಪೆಂಟರ್, ಒಬ್ಬ ಬುಟ್ಟಿ ಹೆಣೆಯುವಂಥವನು, ಕಮ್ಮಾರ ಅದೇ ಶ್ರಮಗೌರವವನ್ನು ಹೊಂದಿರ್ತಾನೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಶ್ರಮವೆನ್ನುವುದು ಮಗನೇ ಮನುಕುಲದ ಉಕ್ಕು. ಅದು ಮನುಕುಲದ ಉಕ್ಕುವಿಕೆ, ಉತ್ತುಂಗಕ್ಕೇರುವಂಥದ್ದು ಉಕ್ಕುದು. ಹಾಲು ಉಕ್ಕಿದ್ರೆ ಮನೆ ಸಮೃದ್ಧಿ, ಇದು ಒಂದು ಉಕ್ಕು. ಇನ್ನೊಂದು ಉಕ್ಕು ಅಂತಂದ್ರೆ ಸ್ಟೀಲ್, ಅದನ್ನು ಭಾಗಿಸಿ ಬಳಕಿಸಿ ಬೇಕಾದಂಥ ಆಕಾರಕ್ಕೆ ತರಬಹುದು. ಪ್ರೊಡಕ್ಟಿವಿಟಿಗೆ ಅದೊಂದು ರೂಪಕ. ಅದೇ ಉಕ್ಕಿನಿಂದ ಮನೆಯನ್ನ ಕಟ್ಟುವಂಥ, ಕಟ್ಟಡಗಳನ್ನು ಕಟ್ಟುವಂಥ ಸರಳುಗಳನ್ನು ಮಾಡ್ತಾರೆ. ಮನುಕುಲದ ಉಕ್ಕು, ಮನುಕುಲದ ನಿರ್ಮಾಣಕ್ಕೆ ಅದು ಉಕ್ಕು ಶ್ರಮ. ಶ್ರಮದ ವಿನಃ ಮೈಗೆ ಹಿಡಿಯುವುದು ತುಕ್ಕು. ಶ್ರಮ ಇಲ್ಲ ಅಂತಂದ್ರೆ ಮೂಲೆ ಅವನು ಸೋಮಾರಿ ಆದ ಅಂತಂತಂದ್ರೆ ಮೈಗೆ ಹಿಡಿಯುವುದು ತುಕ್ಕು, ಕೆಲಸಕ್ಕೆ ಬಾರದ ನಿಷ್ಪ್ರಯೋಜಕ. ಬೆವರು ಹನಿಯಲ್ಲಿ ಬಿಂಬಿಸುವುದು ಬಂಗಾರ. ಇದನ್ನು ತಿಳ್ಕೋಬೇಕು, ಇಂಪಾರ್ಟೆಂಟ್ ಆಗಿರುವಂಥದ್ದು. ಬೆವರು ಹನಿಯಲ್ಲಿ ಬಿಂಬಿಸುವುದು ಬಂಗಾರ. ಬಂಗಾರವೆನ್ನುವುದು ಜೀವನದ ಆಧಾರ. ಈ ಬೆವರ ಹನಿಯೇ ಬಂಗಾರ. ಈ ಬಂಗಾರ ಅನ್ನುವಂಥ ಜೀವನದ ಆಧಾರ. ನಾವು ಹಳದಿ ಬಣ್ಣದ ಗೋಲ್ಡ್ ಲೋಹವನ್ನು ಬಂಗಾರ ಅಂತಿದ್ವಿ. ಬೆವರು ಬಂಗಾರ, ಶ್ರಮ ಬಂಗಾರ. ಇದನ್ನು ತಿಳ್ಕೊಳ್ಳುವಂಥ ಕಾಲ ಯಾವಾಗ ಬರುತ್ತೆ ನಮಗೆ? ಯಾವಾಗ ನಮಗೆ ಈ ಕಾಲ ಅನ್ನುವಂಥದ್ದು ಬರುತ್ತೆ? ಈ ತಿಳುವಳಿಕೆ ಯಾವಾಗ ಬರುತ್ತೆ? ದೈಹಿಕ ಕೆಲಸ ಮಾಡುವಂಥದ್ದು ಕನಿಷ್ಠ, ಮತ್ತು ಇಂಥವ್ರು ಇಂತಿಂಥ ಕೆಲಸ ಮಾಡಬೇಕು ಅಂತ ನಿಗದಿಪಡಿಸಲಾಗಿದೆ. ಇದು ಸರಿಯಲ್ಲ. ಸೊ ಶ್ರಮಕ್ಕೆ ಗೌರವ ಇದೆ, ಆ ಗೌರವಕ್ಕೆ ಬೆಲೆ ಕೊಡಬೇಕು. ಕೊನೆಯ 2 ಚುಟುಕುಗಳಿದೆ. ನನ್ನ ಚುಟುಕುಗಳು, ಅವರ ಚುಟುಕುಗಳ ಬಗ್ಗೆ ಅವರೇ ಹೇಳ್ಕೊಳ್ತಾ ಇದ್ದಾರೆ ಲೇಖಕರು. ದಿನಕರ ದೇಸಾಯಿ, ನಾ ಬರೆದ ಚುಟುಕುಗಳಿಗುಂಟು ಆಧಾರ, ಇವು ನನ್ನ ಜೀವನದ ಅನುಭವದ ಸಾರ. ಈ ಸಾರಿನಲ್ಲಿ ಗೆಳತಿ ಹುಳಿ ಸ್ವಲ್ಪ ಜಾಸ್ತಿ, ಆಕೆ ಎಂದಳು ಹೌದು ಇದು ನಿಮ್ಮ ಆಸ್ತಿ. ನೋಡ್ರಿ, ನಾ ಬರೆದ ಚುಟುಕುಗಳಿಗುಂಟು ಆಧಾರ, ಇವು ನನ್ನ ಜೀವನದ ಅನುಭವದ ಸಾರ. ಈ ಸಾರಿನಲ್ಲಿ ಗೆಳತಿ ಹೇಳ್ತಿದ್ದಾಳೆ, ಈ ಸಾರಿನಲ್ಲಿ ಗೆಳತಿ ಹೇಳ್ತಿರುವಂಥದ್ದು ಹುಳಿ ಸ್ವಲ್ಪ ಜಾಸ್ತಿ, ಆಕೆ ಅಂದಳು ಹೌದು ಇದು ನಿಮ್ಮ ಆಸ್ತಿ. ಹೆಂಗ್ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ಹೌದು ಇದು ನಿಮ್ಮ ಆಸ್ತಿ, ಲೇಖಕ ಹೇಳ್ತಾ ಇರೋದು ಇದು ನಿಮ್ಮ ಆಸ್ತಿ, ನಾನು ಬರ್ದಾಗಿದ್ದ ಕೊಟ್ಬಿಟ್ಟಿದ್ದೀನಿ, ನಿಮ್ಮ ಆಸ್ತಿ. ಒಂದು ಆಕೆಯನ್ನು ಕೂಡ ಹೇಳ್ತಾ ಇರ್ಬೋದು ಇದು ನಿಮ್ಮ ಆಸ್ತಿ. ಆದರೆ ಲೇಖಕರು ಅದನ್ನು ಒಪ್ಪಲ್ಲ, ಇದು ಸಮಾಜದ ಆಸ್ತಿ. ಬರೆಯೋ ತನಕ ಕವಿದು, ಬರೆದಾದ್ಮೇಲೆ ಅದು ಸಮಾಜದ. ಬರೆದಿರುವಂಥ ಚುಟುಕುಗಳಿಗೆ ಆಧಾರ ಇದೆ. ಪ್ರಾರಂಭದಲ್ಲಿ ಹೇಳಿದ್ದಾರೆ ಏನು ಅಂತಂದ್ರೆ, ಈ ಪಾಕಕ್ಕೆ ಅನುಭವದ ಲೋಕ ಆಧಾರವಾಗಿದೆ ಅಂತ. ಈ ಚುಟುಕ ಅನ್ನುವಂಥ ಪಾಕಕ್ಕೆ ಅನುಭವದ ಲೋಕ ಬೆನ್ನೆಲುಬಾಗಿದೆ. ಆಧಾರ ಇಲ್ಲದೆ ನಾನು ಬರೆದಿಲ್ಲ, ಅನುಭವ ಇಲ್ಲದೆ ಬರೆದಿಲ್ಲ. ಇವು ನನ್ನ ಜೀವನದ ಅನುಭವದ ಸಾರ. ಸಾರ, ಎಸೆನ್ಸ್. ಇನ್ನೊಂದು ಸಾರು, ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡುವಂಥ ಮೇಲೋಗರ ಸಾರು. ಇನ್ನೊಂದು ಅನುಭವದ ಸಾರ, ಅನುಭವದ ಸಾಂದ್ರೀಕೃತ ರೂಪ, ಪಾಕ. ಇಲ್ಲಿ ಈ ಸಾರದಲ್ಲಿ ಅಥವಾ ಈ ಸಾರಿನಲ್ಲಿ ಗೆಳತಿ ಹುಳಿ ಸ್ವಲ್ಪ ಜಾಸ್ತಿ ಇದೆ. ಹೌದು, ಇದರಲ್ಲಿ ಸ್ವಲ್ಪ ನಾನು ಹುಳಿ ಸ್ವಲ್ಪ ಕಟುವಾಗಿ ಹೇಳಿದ್ದೀನಿ, ಕಟು ಮಧುರವಾಗಿದೆ ಇದು ಹೇಳಿದ್ದೀನಿ. ಲೇಖಕರು ಹೇಳ್ತಾ ಇದ್ದಾರೆ, ಆಕೆ ಎಂದಳು ಹೌದು ಇದು ನಿಮ್ಮ ಆಸ್ತಿ. ಈ ಹುಳಿತನ ಇದೆಯಲ್ಲ, ಈ ಕಟುತನ ಇದೆಯಲ್ಲ, ಅದೇ ನಿಮ್ಮ ಆಸ್ತಿ. ಅನುಭವದ ಗಟ್ಟಿತನ ಇರುವಂಥದ್ರಿಂದ ನಿಮ್ಮ ಅನುಭವ ತೆಳುವಾಗಿಲ್ಲ, ಸೊ ಅದು ಗಟ್ಟಿಯಾಗಿರೋದ್ರಿಂದ, ಪಾಕದಂತೆ ಗಟ್ಟಿಯಾಗಿರೋದ್ರಿಂದ, ಸಾಂದ್ರೀಕೃತಗೊಂಡಿರೋದ್ರಿಂದ ಇದು ನಿಮ್ಮ ಆಸ್ತಿ. ಮತ್ತಿದು ಸಮಾಜದ ಆಸ್ತಿನೂ ಕೂಡ. ಹಿಂಗೇನೆ ಹೇಳಬೇಕಾಗತ್ತೆ. ಸಮಾಜದ ಆರೋಗ್ಯಕ್ಕೆ ಕಟುವಾಗಿ ಹೇಳಬೇಕಾಗತ್ತೆ. ಹುಳಿಯಾದ್ರೂ ಕೂಡ ಪರವಾಗಿಲ್ಲ, ಸಿಹಿನೇ ಕೊಡೋಕ್ಕಾಗಲ್ಲ, ಯಾವಾಗಲೂ ಕೂಡ ಸುಂದರವಾಗಿನೇ ಬರೆಯೋಕ್ಕಾಗಲ್ಲ. ಸೊ ಹಾಗಾಗಿ ಹೇಳ್ತಾ ಇರುವಂಥದ್ದು, ಹುಳಿ ಸ್ವಲ್ಪ ಜಾಸ್ತಿ ಇದೆ, ನಾನು ಒಪ್ಕೊಳ್ತಾ ಇದ್ದೀನಿ. ಯಾಕೆಂತಂದರೆ ಲೋಕದ ಅನುಭವ ನನಗಿದೆ. ಲೋಕದಲ್ಲಿ
ಸಿಹಿ ಅನ್ನುವಂಥದ್ದು, ಸೌಂದರ್ಯ ಅನ್ನುವಂಥದ್ದು ಇರುವಂಥದ್ದು ಕಡಿಮೆ, ಸುಖ ಅನ್ನುವಂಥದ್ದು ಇರುವಂಥದ್ದು ಕಡಿಮೆ, ನೋವು ಜಾಸ್ತಿ ಇದೆ, ಕುರೂಪತೆ ಜಾಸ್ತಿ ಇದೆ, ವೈಪರೀತ್ಯಗಳು ಜಾಸ್ತಿ ಇದೆ, ತಾರತಮ್ಯ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಹೇಳುವಂಥದ್ರಲ್ಲಿ ಹುಳಿ ಜಾಸ್ತಿ ಇದೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಹೌದು ಇದು ನಿಮ್ಮ ಆಸ್ತಿ. ಈ ರೀತಿ ಹೇಳೋದ್ರಿಂದನೇ ನಿಮ್ಮ ಈ ಚುಟುಕುಗಳಿಗೆ ಬೆಲೆ ಬಂದಿದೆ. ಇದು ನಿಮ್ಮ ಆಸ್ತಿ, ನಿಜವಾಗಿ ನೀವು ಗಳಿಸಿರುವಂಥ ಆಸ್ತಿ. ಹಂಗೆ ಹೇಳೋದ್ರ ಮುಖಾಂತರ, ಕಟುವಾಗಿ ಹೇಳೋದ್ರ ಮುಖಾಂತರ, ಜನ ಮೆಚ್ಚೋದಕ್ಕೆ ಹೋಗಿ ಜನ ಮೆಚ್ಚೋದಕ್ಕೋಸ್ಕರ ಹೇಳೋದಲ್ಲ, ಜನ ಬದಲಾಗಬೇಕು ಅಂತಂತಂದ್ಬಿಟ್ಟು ಹೇಳಬೇಕು, ಜನ ಬದುಕಬೇಕು ಅಂತಂತ ಹೇಳಬೇಕು. ಸೊ ಹಾಗಾಗಿ ಇದು ನಿಮ್ಮ ಆಸ್ತಿ, ಆಕೆ ಹೇಳ್ತಾ ಇರುವಂಥದ್ದು. ನೆಕ್ಸ್ಟು ಲಾಸ್ಟು ಚುಟುಕ, ಕನ್ನಡ ಮಾಧ್ಯಮ. ಮನೆಯ ಹಿತ್ತಲೊಳಗೆ ಅರಳಿದ ಭಾಷೆ, ಹಣ್ಣು ಹಂಫಲವಾಗಿ ಫಲಿಸುವ ಆಸೆ. ಹಂಫಲದಾಗಿ ಅಂತಂತಿದೆ, ಹಣ್ಣು ಹಂಫಲವಾಗಿ ಫಲಿಸುವ ಆಸೆ. ನೀರು ಗೊಬ್ಬರ ಹಾಕಿ ಬೆಳೆಸಿದರೆ ತೋಟ ಈ ನೆಲಕ್ಕೆ ತಪ್ಪುವುದು ಇಂಗ್ಲಿಷರ ಕಾಟ. ನೇರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಇಂಗ್ಲಿಷರ ಕಾಟ ಅಂತ. ಆದರೆ ಹಿಂದೆ ಹೇಳಿದರು ನುಡಿ. ಕಸ್ತೂರಿ ಎನ್ನುವಂಥ ಶ್ರೀಗಂಧ ಇಲ್ಲಿದೆ, ಆದರೆ ಬೇರೆ ಯಾವುದೋ ದುರ್ಗಂಧ ಕಾಡ್ತಾ ಇದೆ, ಬೇರೆ ಯಾವುದೋ ದುರ್ಗಂಧ. ನಿರ್ದಿಷ್ಟವಾಗಿ ಹೇಳಿಲ್ಲ ಇಂಥದ್ದು ಅಂತ. ಅಲ್ಲಿ ಇಂಗ್ಲಿಷ್ನ ಜೊತೆಗೆ ಇನ್ನೊಂದು ಭಾಷೆನೂ ಕೂಡ ಇತ್ತು. ಆದರೆ ಇಲ್ಲಿ ಇಂಗ್ಲಿಷ್ ನೇರ ಹೇಳ್ತಾ ಇದ್ದಾರೆ. ಹಿತ್ತಲ ಗಿಡ ಮದ್ದಲ್ಲ ಅಂತಂದ್ಬಿಟ್ಟು ನಮ್ಮ ತಿಳುವಳಿಕೆ. ನಮ್ಮ ನಡುವೆ ಇರುವಂಥ ವಿದ್ವಾಂಸರಿಗೆ ನಾವು ಗೌರವ ಕೊಡೋದಿಲ್ಲ, ನಮ್ಮ ಮಧ್ಯೆ ಇರುವಂಥ ಪ್ರಾಮಾಣಿಕರನ್ನ ನಾವು ಗುರುತಿಸೋದಿಲ್ಲ. ಬೇರೊಬ್ಬರು ಗುರುತಿಸಿದ ಮೇಲೆ ನಾವು ಗುರುತಿಸ್ತೀವಿ. ಹಾಗೆ ನಮ್ಮ ಭಾಷೆಯ ಹಿರಿಮೆಯನ್ನು, ಶ್ರೇಷ್ಠತೆಯನ್ನು ಇನ್ನೊಬ್ಬರು ಗುರುತಿಸಿ ಹೇಳಿದ್ಮೇಲೆ ನಾವು ಅದಕ್ಕೆ ಬೆಲೆ ಕೊಡ್ತೀವಿ. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಯಾಕೆ? ನಮ್ಮದೇ ಭಾಷೆ ಇದು, ನಮ್ಮ ಹಿತ್ತಲೊಳಗೆ ಅರಳಿದ ಭಾಷೆ ಇದು. ಜಗಲಿಯಲ್ಲ, ಹಿತ್ತಲಲ್ಲಿ. ನೋಡ್ರಿ, ಹಿತ್ತಲು ಅಂತಂದ್ರೆ ಅತ್ಯಂತ ಎಲ್ಲ ಮನೆಯಲ್ಲಿರುವಂಥ ಸಮಸ್ತ ವ್ಯವಹಾರಗಳು ಚರ್ಚಿತವಾಗುವಂಥದ್ದು. ಹಿತ್ತಲಲ್ಲಿ ಮನೆಯ ಘನತೆ, ಗಾಂಭೀರ್ಯ ಹೆಚ್ಚಿಡುವಂಥ ಮಾತುಗಳು ಮಾತ್ರ. ಯಾಕಂದ್ರೆ 4 ಜನ ಕೇಳ್ತಾರದು. ಆದರೆ ಮನೆ ಹಿತ್ತಲಿನಲ್ಲಿ ಏನಂತಂದ್ರೆ ಅತ್ಯಂತ ಖಾಸಗಿಯಾಗಿರುವಂಥದ್ದು, ಆದರೆ ಅತ್ಯಂತ ಆಪ್ತವಾಗಿರುವಂಥದ್ದು, ಮಾತಾಡುವಂಥದ್ದು. ಮನೆಯ ಹಿತ್ತಲೊಳಗೆ ಅರಳಿದ ಭಾಷೆ, ಆತ್ಮೀಯವಾಗಿರುವಂಥದ್ದನ್ನು ವ್ಯಕ್ತಪಡಿಸುವಂಥದ್ದು, ಸಂಕಟವನ್ನು, ನೋವನ್ನು, ಸಂತೋಷವನ್ನು, ಆನಂದವನ್ನು ವ್ಯಕ್ತಪಡಿಸುವಂಥದ್ದು. ಹಣ್ಣು ಹಂಫಲವಾಗಿ ಫಲಿಸುವ ಆಸೆ. ಇವತ್ತಿನ ವಿದ್ಯಮಾನಗಳಿಗೆ, ಇವತ್ತಿನ ಸಮಸ್ಯೆಗಳಿಗೆ, ಇವತ್ತಿನ ಸವಾಲುಗಳಿಗೆ ಪರಿಹಾರ ರೂಪವಾಗಿ, ಉತ್ತರವಾಗಿ ಬೆಳೀತಾ 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 ಹೋಗುವಂಥ ಆಸೆ. ಸಂಪರ್ಕ ಸೇತುವಾಗುವಂಥ ಆಸೆ. ನೀರು ಗೊಬ್ಬರ ಹಾಕಿ ಬೆಳೆಸಿದರೆ ತೋಟ, ಈ ಭಾಷೆ ಅನ್ನುವಂಥ ತೋಟವನ್ನು, ಇದು ಹಣ್ಣು ಹಂಪಲವಾಗಿ ಸಾಕಾರ ರೂಪ ತಾಳಬೇಕು ಅಂತಂದರೆ, ಹಣ್ಣು ಹಂಪಲವನ್ನು ಬಿಡಬೇಕು ಅಂತಂತಂದರೆ ನೀರು ಗೊಬ್ಬರ ಹಾಕಿ ಬೆಳೆಸಬೇಕು. ಭಾಷೆ ಬೆಳೆಯೋದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ವ್ಯಕ್ತಿ, ಸಂಸ್ಥೆ, ಅಧಿಕಾರ ವ್ಯವಸ್ಥೆ, ಪ್ರಭುತ್ವ ಎಲ್ಲನೂ ಕೂಡ ನೀರು ಗೊಬ್ಬರ ಹಾಕಿ ಬೆಳೆಸಿದರೆ ಈ ನೆಲಕ್ಕೆ ತಪ್ಪುವುದು ಇಂಗ್ಲಿಷರ ಕಾಟ. ತಂತ್ರಜ್ಞಾನದ ಭಾಷೆಯಾಗಿ ಕನ್ನಡವನ್ನು ಬೆಳೆಸೋದಕ್ಕೆ ಸಹಾಯ ಮಾಡಿದರೆ, ನೆರವಾಗಿ ನಿಂತರೆ, ಬೆನ್ನು ಬಲವಾಗಿ ನಿಂತರೆ ಎಲ್ಲರೂ ತಪ್ಪುವುದು ಇಂಗ್ಲಿಷರ ಕಾಟ. ಸಮಾಜ ವಿಜ್ಞಾನವನ್ನು, ಕಲಾಶಾಸ್ತ್ರವನ್ನು, ವಿಜ್ಞಾನದ ಶಾಸ್ತ್ರವನ್ನು, ವಾಣಿಜ್ಯ ಶಾಸ್ತ್ರವನ್ನು, ತಂತ್ರಜ್ಞಾನವನ್ನು, ಗಣಕ ವಿಜ್ಞಾನವನ್ನು, ಬಾಹ್ಯಾಕಾಶ ವಿಜ್ಞಾನ, ಸಮುದ್ರ ವಿಜ್ಞಾನ, ಯಾವುದ್ಯಾವುದಿದೆ ಇವತ್ತು ಪ್ರವರ್ಧಮಾನಕ್ಕೆ ಬರುತ್ತಿರುವಂಥ ಬೇರೆ ಬೇರೆ ಜ್ಞಾನ ಶಿಸ್ತುಗಳು, ರೋಬೋಟಿಕ್ ವಿಜ್ಞಾನ, ಅವೆಲ್ಲವನ್ನೂ ಕೂಡ ಇಂಗ್ಲಿಷ್ನ ಬದಲು ಈ ಕನ್ನಡದಲ್ಲಿ, ಅರ್ಥ ಆಗುವಂಥ ಕನ್ನಡದಲ್ಲಿ ಹೇಳೋದಕ್ಕೆ ಸಾಧ್ಯ ಆಗುವಂತೆ ನೀರು ಗೊಬ್ಬರ ಹಾಕಿ ಬೆಳೆಸಿದ್ರೆ ಮುಂದೆ ಅದು ಹಣ್ಣು ಫಲವನ್ನು ಧರಿಸುತ್ತೆ. ಕನ್ನಡಕ್ಕೆ ಘನತೆಯ ಸ್ಥಾನ ಸಿಗುತ್ತೆ, ಅನ್ನ ಕೊಡುವಂಥ ಸ್ಥಾನ ತಲುಪುತ್ತೆ. ಈ ಎಚ್ಚರವನ್ನು ಇಟ್ಕೊಳ್ಬೇಕಾಗಿದೆ. ಪ್ರಿಯ ವಿದ್ಯಾರ್ಥಿಗಳೇ,
ಇದುವರೆಗೆ ದಿನಕರ ದೇಸಾಯಿ ಚೌಪದಿಗಳ ಬಗ್ಗೆ ನಾನು ಅತ್ಯಂತ ಸುದೀರ್ಘವಾಗಿ ನಾನು ಮಾತಾಡಿದ್ದೀನಿ. ಆದರೆ ಕೆಲವು ವಿಷಯಗಳ ಬಗ್ಗೆ ಇನ್ನೂ ಕೂಡ ಮಾತಾಡ್ಬೋದಾಗಿತ್ತು, ಆದರೆ ಇಷ್ಟು ಸಾಕು. ಈ ವಿಡಿಯೋದ ವ್ಯಾಪ್ತಿ ಪರಿಮಿತಿ ಒಳಗಡೆ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸರಳವಾಗಿದೆ, ಓದೋದಕ್ಕೆ ತುಂಬ ಸರಳವಾಗಿದೆ, ಆದರೆ ಚಿಂತನೆಗೆ ತುಂಬ ದೊಡ್ಡದಾಗಿದೆ. ವ್ಯಾಪ್ತಿ, ಅದರ ವಿಸ್ತಾರ ತುಂಬ ದೊಡ್ಡದಿದೆ. ನಾವು ಆಲೋಚನೆ ಮಾಡಿದಷ್ಟು ಕೂಡ ಅದು ವಿಸ್ತಾರ ಆಗ್ತಾ ಹೋಗುತ್ತೆ. ಸೊ ಈ ಚೌಪದಿಗಳ ಸ್ವರೂಪ ಇದೇ ಥರನೇ, ಚಿಂತನೆ ಮಾಡಿದಷ್ಟು ಕೂಡ ವಿಸ್ತಾರ ಆಗ್ತಾ ಹೋಗುವಂಥದ್ದು. ನೀವು ಕೂಡ ಓದಿ ಇದನ್ನು ಅರ್ಥ ಮಾಡಿಕೊಳ್ರಿ. ಏನಾದರೂ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ದಯಮಾಡಿ ನನ್ನ ಸಂಪರ್ಕಿಸಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.